ರಿಷಿತ್ ಅವರೇ ನಮಸ್ತೆ. ನಮಸ್ಕಾರ ಸರ್. ಇದು ಒಂದು ರೀತಿಯ ಡಿಫರೆಂಟ್ ಸಂದರ್ಶನ. ಇದರ ಕಾಂಟೆಕ್ಸ್ಟೇ ಸ್ವಲ್ಪ ವಿಭಿನ್ನವಾಗಿತ್ತು. ಆ್ಯಂಡ್ ಇದರ ಮೂಲ ನೀವೇ ಆಗಿದ್ರಿ. ಏನು ಅಂದರೆ ನೀವು ಹೇಳಿದ್ರಿ ಸರ್ ಚಿತ್ರವನ್ನು ನೋಡಿ ಆದಮೇಲೆ ನನಗೆ ನೀವು ವಿಮರ್ಶೆ ಮಾಡೋದಕ್ಕಿಂತ ಇದ್ರ ಬಗ್ಗೆ ನಮ್ಮದು ಮಾತುಕತೆ ಆಗಬೇಕು. ನಿಮಗೆ ಏನು ಹಿಡಿಸ್ತೋ ಹೇಳಿ, ಏನು ಹಿಡಿಸ್ಲಿಲ್ವೋ ಅದನ್ನು ಕೇಳಿ, ನಾನು ಅದಕ್ಕೆ ಉತ್ತರ ನೀಡ್ತೀನಿ ಅನ್ನೋ ಥರ. ಚಿತ್ರವನ್ನು ನೋಡಿ ಆದಮೇಲೆ ನನಗೂ ಹಾಗೆ ಅನ್ನಿಸ್ತು. ಇದು ನಾನು ಸುಮ್ಮನೆ ವಿಮರ್ಶೆಯಾಗಿ ಮಾಡಿದ್ರೆ ಸರಿ, ಮೂರು ಮತ್ತೊಂದು ವಿಮರ್ಶೆ ಆಗತ್ತೆ ಅಂತ. ಆದರೆ ಸ್ವಲ್ಪ ಈ ಒಂದು ಚಿತ್ರ ಮಾರ್ನಮಿ, ನಿಮ್ಮ ನಿರ್ದೇಶನದ ಚಿತ್ರದ ಬಗ್ಗೆ ಸ್ವಲ್ಪ ಮಾತಾಡೋಕೆ ಸಬ್ಸ್ಟೆನ್ಸ್ ಇದೆ, ಮೆಟೀರಿಯಲ್ ಇದೆ ಅಂತ ಅನ್ನಿಸ್ತು. ಕೆಲವು ಯುನೀಕ್ ಪಾಯಿಂಟ್ಸ್ ಇದೆ ಅಂತ ಅನ್ನಿಸ್ತು. ಹಾಗಾಗಿನೇ ನಾನು ರಿವ್ಯೂಗಿಂತ ಇದನ್ನ ಮಾಡೋದಕ್ಕೆ ಖುಷಿಯಾಗಿ ಒಪ್ಕೊಂಡೆ. ಪ್ರೇಕ್ಷಕರು ಬಂದು ಚಿತ್ರವನ್ನು ನೋಡ್ಲಿಲ್ವಾ ಅನ್ನೋ ಡಿಸ್ಕಷನ್ ಸಾಕಷ್ಟು ಸಲ ನಾವು ಮಾಡ್ಬಿಡ್ತೀವಿ, ಎಲ್ಲ ಸಂದರ್ಶನಗಳಲ್ಲೂ ಮಾಡ್ತೀವಿ. ಇನ್ನೂ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರನ್ನ ಕರ್ಸೋರು ಹೇಗೆ, ಪ್ರಮೋಷನ್ಸ್ ಏನ್ ಮಾಡಬೇಕು, ಅದು ಇದು ಎಲ್ಲ ಮಾತುಕತೆ ನಡೀತಾನೆ ಇರುತ್ತೆ. ಸದ್ಯದ ಮಟ್ಟಕ್ಕೆ ಯಾರೂ ಒಂದು ಸಕ್ಸಸ್ ಸೊಲ್ಯೂಷನ್ ಅನ್ನ ಬಂದಿಲ್ಲ, ಬಿಕಾಸ್ ಅದು ಸ್ವಲ್ಪ ಸಿಚುಯೇಷನ್ ಆಗಿದೆ. ಸೊ ಬಟ್ ನನ್ನ ಅಬ್ಸರ್ವೇಷನ್ ಹೇಳ್ತೀನಿ. ನನಗೆ ನಾನು ಟ್ವಿಟರಲ್ಲಿ ಇರೋದ್ರಿಂದ, ಇನ್ಸ್ಟಾಗ್ರಾಮಲ್ಲಿ ಇಲ್ದಿರೋದ್ರಿಂದ ನಾನು ಟ್ವಿಟರಲ್ಲಿ ಎಷ್ಟು ಜನ ಮಾತಾಡ್ತಾ ಇದ್ದಾರೆ ಅಂತ ನೋಡ್ತೀನಿ. ಮಾರ್ನಮಿ ಬಗ್ಗೆ ನನಗೆ ಇನ್ನೂ ಹೆಚ್ಚು ಜನ ಮಾತಾಡಬೇಕಿತ್ತೇನೋ ಅಂತ ಅನ್ನಿಸ್ತು. ಅದನ್ನ ಪಕ್ಕಕ್ಕೆ ಕೇಳೋಣ. ಸೊ ಪ್ರೇಕ್ಷಕರ ಬಗ್ಗೆ ನಾವು ಮಾತಾಡೋದು ಬೇಡ. ನನಗೆ ಆರಂಭದಲ್ಲಿ ಗೊತ್ತಾಗಬೇಕಾಗಿರೋದು ಏನು ಅಂದರೆ, ಇಂಡಸ್ಟ್ರಿಯಲ್ಲಿ ಯಾರು ನೋಡಿದ್ರು ಇಂಡಸ್ಟ್ರಿಯಿಂದ ಬಂದ ಫೀಡ್ಬ್ಯಾಕ್ ಏನು ಮಾರ್ನಮಿಗೆ? ತುಂಬ ಜನ ನೋಡಿದ್ರು ಸರ್. ಅಂದರೆ ನಾವೊಂದು ಸೆಲೆಬ್ರಿಟಿ ಶೋ ಅಂತ ಮಾಡ್ತೀವಿ, ಇಲ್ಲಿ ಕೂಡ ಮಾಡಿದ್ವಿ, ಮಂಗಳೂರಲ್ಲಿ ಕೂಡ ಮಾಡಿದ್ವಿ. ಸೊ ಅಲ್ಲಿ ಸುಮಾರು ಜನ ಇಂಡಸ್ಟ್ರಿ ಅವ್ರು ನೋಡ್ತಾರೆ. ಅದನ್ನು ಬಿಟ್ಟು ಒಂದಿಷ್ಟು ಜನ ಡೈರೆಕ್ಟರ್ಸ್ಗಳು ಅವರಾಗಿ ನೋಡಿ ನನಗೆ ಮೆಸೇಜ್ ಮಾಡಿದ್ದು, ಕಾಲ್ ಮಾಡಿದ್ದು ಇದೆ. ಸೊ ನಾನು ಅದೇ ಅಂದರೆ ಎಲ್ಲರೂ 100%, 100 ಅಂಕ ಕೊಟ್ಟಿದ್ದಾರೆ ಅಂತ ನಾನು ಹೇಳಲ್ಲ. ಬಟ್ 85 ಅಂತೂ ಬಂದಿದೆ ನನಗೆ. ಸೊ 85 ಅಂಕ ಅಂತೂ ಬಂದಿದೆ. ಸೊ ಇಷ್ಟ ಆಗಿದೆ ಸಿನಿಮಾ ಎಲ್ರಿಗೂ. ಸಿನಿಮಾದ ಹೇಳಿದ ರೀತಿ, ಅಂದರೆ ನಾವೇನು ಕತೆ ಹೇಳಬೇಕಂತಿದ್ವಿ ಆ ಕಥೆನ ತುಂಬ ಹಾನೆಸ್ಟಾಗಿ ಹೇಳಿದ್ದೀವಿ ಅನ್ನೋ ಥರದಲ್ಲಿ ಅವರ ಏನು ರಿವ್ಯೂಸ್ ಇತ್ತು. ಪ್ಲಸ್ ಒಬ್ಬ ಹೊಸ ನಿರ್ದೇಶಕ ಅಂತ ಎಲ್ಲೂ ಅನಿಸ್ಕೊಂಡಿಲ್ಲ. ನಿನ್ನ ಕೆಲಸದಲ್ಲಿ ನೀನು ಗೆದ್ದಿದೀಯಾ ಅನ್ನೋದು ಅವರದೊಂದು ಇದಿತ್ತು. ಸೊ ಅದೇ ಬಂದಿದ್ದೆಲ್ಲವೂ ನನ್ನ ಪ್ರಕಾರ ಅದೇ. ನನಗೆ ಒಂದು ಕಂಪ್ಲೀಟ್ ಬ್ಯಾಡ್ ರಿವ್ಯೂ ಅಂತಾನು ಬರಲಿಲ್ಲ. ಇಲ್ಲ ಇದು ಬರೋಕ್ ಸಾಧ್ಯ ಚಿತ್ರಕ್ಕೆ. ಸೊ ಆ ಥರನೂ ಬಂದಿಲ್ಲ. ಹಾಗೆಯೇ ಒಳ್ಳೆ ಸಿನಿಮಾನ, ಓವರ್ ಆಲ್ ಕಂಪ್ಲೀಟ್ಲಿ ಒಳ್ಳೆ ಸಿನಿಮಾ ಅನ್ನೋದು ಬಂದಿತ್ತು. ಇನ್ನೂ ಕೆಲವರಿಗೆ ಯಾರು, ನಾನು ಯಾವಾಗಲೂ ಅಂದರೆ ನಾನು ಟ್ರೈಲರಲ್ಲಿ ಕೂಡ ಹೇಳಿದ್ದೆ, ಇದು ಚೇತುವಿನ ಕಥೆ ಅಂತ. ಒಬ್ಬ ಚೇತು ಎಂಬ ಯುವಕನ ಕಥೆಯ ನಾವು ಇಂತು ಕೇಳಬೇಕು ಅಂತ. ಸೊ ಯಾರು ಫ್ರಮ್ ದ ಸ್ಟಾರ್ಟ್ ಚೇತುಗೆ ಕನೆಕ್ಟ್ ಆಗಿದ್ರು ಅವರಿಗೆ ಈ ಸಿನಿಮಾ ಕಂಪ್ಲೀಟ್ ಆಗಿ ಇಷ್ಟ ಆಗೋಗಿದೆ. ಯಾವ ಪಾಯಿಂಟು ಅವ್ರಿಗೆ ಇದು ಬೇಕು, ಇದು ಬೇಡವಾಗಿತ್ತು, ಇದು ಯಾವುದು ಅನಿಸಿಲ್ಲ. ಸಂಪೂರ್ಣವಾಗಿ ಚೇತುನ ಅವ್ರು ಹೋಗ್ತಾ ಕರ್ಕೊಂಡು ಹೋಗಿದ್ರು ಅವ್ರ ಜೊತೆ. ಅವರು ಹೇಳ್ತಾರೆ, ಅಂದರೆ ನೀವು ಸಿನಿಮಾ ತೋರಿಸಿ ಇಮಿಡಿಯೇಟ್ ಹೊರಗೆ ಬಂದು ರಿವ್ಯೂ ಕೇಳಿದ್ರೆ ಹೇಳೋ ಪರಿಸ್ಥಿತಿಲಿ ನಾವಿರಲಿಲ್ಲ. ಬಿಕಾಸ್ ಅದು ಸ್ವಲ್ಪ ಟೈಮ್ ತಗೊಳ್ತಿತ್ತು ನಮಗೆ. ನನಗೂ ಆಯ್ತು ಅದೇ ಅನುಭವ. ಸೊ ಇದನ್ನ ಚೇತುವನ್ನ ಯಾರು ಕನೆಕ್ಟ್ ಮಾಡ್ಕೊಂಡಿದ್ರು ಫ್ರಮ್ ದ ಬಿಗಿನಿಂಗ್ ಅವರಿಗೆಲ್ಲ ಇದು ಫೀಲ್ ಆಗಿತ್ತು. ಅಂದರೆ ಸಡನ್ ಆಗಿ ಈ ಸಿನಿಮಾನ ನೋಡ್ಕೊಂಡು ಆಚೆ ಬಂದ ತಕ್ಷಣ ಇದ್ರ ಬಗ್ಗೆ ಏನೋ ರಿವ್ಯೂ ಸೂಪರ್ ಸಿನಿಮಾ ಆ ಥರ ಅಂತ ಮಾತಾಡ್ಲಿಕ್ಕೆ ಕೆಲವರು ತುಂಬ ಕಷ್ಟ ಆಗಿದೆ. ಏನಕ್ಕೆ ಅಂದರೆ ಅದು ರೀಸನ್. ಸ್ವಲ್ಪ ಹೊತ್ತು ಅವ್ರು ಸಮಾಧಾನ ಮಾಡ್ಕೋಬೇಕಾಗಿತ್ತು. ಅಲ್ಲ ನಡೆದಂಥ ವಿಷಯಗಳು, ಆ ಕ್ಲೈಮ್ಯಾಕ್ಸ್ ಅದನ್ನೆಲ್ಲ ಜೀರ್ಣಿಸ್ಕೊಳ್ಳೋಕೆ ಒಂದು ಸ್ವಲ್ಪ ಟೈಮ್ ಬೇಕಾಗಿತ್ತು ಅಂತ ಈ ಥರದ ರಿವ್ಯೂಸ್ ಬಂದಿತ್ತು. ಈಗ ಇಂಡಸ್ಟ್ರಿ ಅವರು ನೋಡಿದ್ರಲ್ಲಿ ನಿಮಗೆ 85 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ. ನೀವೇ ಎಷ್ಟು ಕೊಡ್ತೀರಿ ಮಾರ್ನಮಿಗೆ? ನಾನು ಮಾರ್ನಮಿಗೆ ಖಂಡಿತ ಅಂದರೆ ನಾನು 100ಕ್ಕೆ 100 ಕೊಟ್ಕೋಬಹುದು. ನಂದೇ ಸಿನಿಮಾ, ನಂದೇ ಕೂಸು, ಹೆತ್ತವ್ರಿಗೆ ಹೆಗ್ಣ ಕೂಡ ಮುದ್ದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಾನು ಖಂಡಿತ ಅಂದರೆ ಆ ಥರದ್ದು ಸಿನಿಮಾ ಮಾಡಿದ್ದೀನಿ ಅಂತ ನನಗೆ ಗ್ಯಾರಂಟಿ ಇದೆ. ಅಂದರೆ ನಾನು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಹಾನೆಸ್ಟ್ ಟ್ರೈ ಮಾಡಿದ್ದೀನಿ. ಏನು ಹೇಳ್ಬೇಕಂತಿದ್ದೀನಿ, ಏನು ರೈಟಿಂಗಲ್ಲಿ ಇತ್ತು ಅದನ್ನೇ ಪ್ರೆಸೆಂಟ್ ಮಾಡಿ ವಿಜುವಲಿ ತರಲಿಕ್ಕೆ ನಾವು ಟ್ರೈ ಮಾಡಿದ್ವಿ, ಅದನ್ನು ತಂದಿದ್ದೀವಿ ಅನ್ನೋ ಅಷ್ಟು ಒಂದು ಇದಿದೆ. ಸರಿ. ಸೊ ಖಂಡಿತ ನಾನು 100 ತಗೊಳ್ತಾ ಇದ್ರು 90 ಅಂಕ ನಾನು ತಗೋತೀನಿ. ನಾನು ಯಾಕೆ ಆ ಪ್ರಶ್ನೆನ ಕೇಳಿದೆ ಅಂದರೆ, ಈಗ ರಿಲೀಸ್ ಆಗಿ 3 ವಾರ ಆಯ್ತಾ, ಮೂರನೇ ವಾರದಲ್ಲಿ ಮಾತಾಡ್ತಿದೀವಿ. ಈಗ ನಿಮಗೂ ಚಿತ್ರಕ್ಕೂ ಸ್ವಲ್ಪ ಅಂತರ ಬೆಳೆದಿರಬಹುದು. ಸೊ ಈಗ ನೋಡುವಾಗ ರೈಟಿಂಗ್ ಅಲ್ಲೇ ನಿಮಗೆ ಏನಾದರೂ ಇದನ್ನ ಇನ್ನೂ
ಈ ಒಂದು ಭಾಗವನ್ನ ಇನ್ನು ಹೀಗೆ ಬೆಟರ್ ಮಾಡ್ಬೋದಿತ್ತು ಅನ್ನೋದು ಅನಿಸ್ತಾ ಇದೆಯಾ ಆಲ್ರೆಡಿ? ನನಗೆ ಅಂದ್ರೆ ಮೊದಲನೇ 20 ಮಿನಿಟ್ಸ್ ಏನಿತ್ತು ಅದು ಆಕ್ಚುಲಿ 30 ನಿಮಿಷಗಳ ಕಾಲಾವಧಿ ಇತ್ತು ನಾವು ಶೂಟ್ ಮಾಡಿದ್ದು ಒಂದು ಎಡಿಟ್ ಆದಾಗ. ಬಟ್ ಯಾವಾಗ ಓವರ್ ಆಲ್ ಸಿನಿಮಾ ನೋಡಿದಾಗ ಅದು ತುಂಬಾ ದೀರ್ಘಾವಧಿ ಆಯ್ತು ಅನಿಸ್ತು. ಸೊ ಅಲ್ಲಿ ನಾವು ಕಟ್ ಡೌನ್ ಮಾಡ್ತಾ ಮಾಡ್ತಾ ಅದನ್ನೊಂದು 21 ನಿಮಿಷ ಸಮಥಿಂಗ್ 20 ನಿಮಿಷ ಚಿಲ್ಲರೆಗೆ ಕಟ್ ಮಾಡ್ತೀವಿ ಫೈನಲಿ. ಅದನ್ನ ಕಟ್ ಮಾಡಿ ಆಮೇಲೆ ಇವರ ವೇಗ ಇವರಿಬ್ರು ಬಂದ್ಮೇಲೆ ಚೇತು ಮತ್ತೆ ದೀಕ್ಷಾ ಕ್ಯಾರೆಕ್ಟರ್ಗಳು ಏನು ಇಂಟ್ರೊಡ್ಯೂಸ್ ಆಗುತ್ತೆ ಕಥೆಯಲ್ಲಿ, ಅವ್ರು ಬಂದ್ಮೇಲೆ ಅದ್ರ ವೇಗ ಆಟೋಮೆಟಿಕ್ ಆಗಿ ತಗೊಳುತ್ತೆ ನೆಕ್ಸ್ಟ್, ಅದರಷ್ಟಕ್ಕೆ ಅದು ಹೋಗ್ತಾ ಹೋಗುತ್ತೆ. ಸೊ ಅದಾದಾಗ ನಂಗೆ ಅನ್ಸಿದ್ದು ನಾವು ಬರಿಬೇಕಾದ್ರೆ ಇನ್ನೊಂಚೂರು ಕ್ರಿಸ್ಪ್ ಮಾಡ್ಕೋಬಹುದಾಗಿತ್ತೇನೋ ಅನ್ಸಿದ್ದು ನನಗೆ 90s ಪೋರ್ಷನ್ಸ್. ಅದನ್ನ ಇನ್ನೊಂಚೂರು ನಾನು ಕ್ರಿಸ್ಪ್ ಮಾಡ್ಕೊಂಡು ಅಂದ್ರೆ ಕೆಲವು ವಿಷಯಗಳನ್ನ ಅಂದ್ರೆ ಇನ್ನೊಂಚೂರು ಕನ್ವೆ ಮಾಡೋದ್ರಲ್ಲಿ ತುಂಬಾ ಸ್ಪೂನ್ ಫೀಡಿಂಗ್ ಮಾಡೋದು ಬೇಕಾಗಿರ್ಲಿಲ್ವೇನೋ ಅನ್ನೋ ತರದಲ್ಲಿ ನನಗೆ ಅನ್ಸಿದ್ದು ಅದು ಆ ಪೋರ್ಷನ್ಸ್ ಮಾತ್ರ. ಅದನ್ನ ಬಿಟ್ಟು ಮತ್ತೆಲ್ಲವೂ ನನಗೆ ನೀಟಾಗಿತ್ತು ಅನ್ನೋ ತರದಲ್ಲಿ ಅನಿಸ್ತು. ಸುಧಿ ಆರ್ಯನ್ ಅವರು ಈ ಕಥೆಯ ಮೂಲ ಬೀಜ ಅವರದ್ದೇನಾ? ಖಂಡಿತ ಖಂಡಿತ ಅವ್ರದ್ದೇ. ಓಕೆ, ಅವ್ರು ಏನ್ ಹೇಳಿದ್ರು ನಿಮ್ಗೆ? ಅವ್ರು ತಂದು ಕೊಟ್ಟಿದ್ದೇನು? ಸೊ ಅವರು ನಮಗೆ ಕತೆ ಹೇಳಿದಾಗ ಒಂದು ಅದೇ ಈ ತಾಯಿ ಮಗನ ಏನ್ ಸೆಂಟಿಮೆಂಟ್ ಇತ್ತು ಪ್ಲಸ್ ಹುಲಿವೇಷದ ಏನಿತ್ತು ಅದಿತ್ತು, ಅಲ್ಲಿ ಹುಲಿವೇಷದ ವಿಷಯಗಳಿದ್ವು, ಆ ಹರಕೆ ವಿಷಯ ಇತ್ತು. ಸೊ ಅವನಿಗೆ ಒಂದು ಫ್ಯಾಮಿಲಿ ಅನ್ನೋದು ಬೇಕು ಅನ್ನೋದು ಅಲ್ಲೇ ಇತ್ತು. ಸೊ ಅದಾದ್ಮೇಲೆ ಈ ಬಿಟ್ರೇಯಲ್ ಪಾರ್ಟ್ ಏನಿದೆ ಸೆಕೆಂಡ್ ಹಾಫ್ ಅಲ್ಲಿ ನೀವು ನೋಡ್ತೀರಾ ಅದಿತ್ತು. ಬಟ್ ಇವರಿಬ್ರು ಹೇಗೆ ಒಂದಾಗ್ತಾರೆ, ಹೇಗೆ ಇವರಿಬ್ರು ಕನೆಕ್ಟ್ ಆಗ್ತಾರೆ, ಪ್ಲಸ್ ಪ್ರಕಾಶ್ ಅಣ್ಣ ಮತ್ತೆ ಚೈತ್ರ ಅವ್ರ ಕ್ಯಾರೆಕ್ಟರ್ಗಳು ಅಲ್ಲಿದೆಯಲ್ಲ, ಸೊ ಅವ್ರಗಳ ಏನು ಇದರಲ್ಲಿ ಪ್ರಮುಖ ಇವನ ಚೈತ್ರ ಜೊತೆಗೆ ಅವ್ರು ಹೇಗೆ ಬ್ಲೆಂಡ್ ಆಗ್ತಾರೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ನಾವು ಮಾಡ್ಕೋತಾ ಹೋಗಿದ್ದು ಸ್ಕ್ರೀನ್ ಪ್ಲೇ ಅಲ್ಲಿ. ಸರಿ. ಸೊ ಬಿಟ್ರೇಲ್ ಕೂಡ ಅದೇ ಈ ತರದೊಂದು ಆಗುತ್ತೆ, ಅದ್ರ ಎಂಡಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ಇನ್ನು ನಾವು ಪ್ರಾಪರ್ ಆಗಿ ಅವನ ತಲೆಯಲ್ಲೂ ಇರಲಿಲ್ಲ. ಸೊ ಅದನ್ನ ಆಮೇಲೆ ನಾವು ಆ್ಯಡ್ ಮಾಡ್ಕೋತಾ ಹೋದ್ವಿ ಒಂದು ಸ್ಟ್ರಕ್ಚರ್ ಅಲ್ಲಿ. ಈಗ ಬೇರೆಯೊಬ್ರು ತಂದು ಕೊಟ್ಟ ಐಡಿಯಾನ ಕಥೆಯನ್ನ ಹೇಗಾದ್ರು ಅನ್ಕೊಳ್ಳಿ, ಅಂದ್ರೆ ಇದೆಲ್ಲವೂ ಟೀಮ್ ವರ್ಕ್, ಹಾಗಾಗಿ ಬೇರೆಯವರು ಅಂತ ಹೇಳಿದಾಗ ಅಪಾರ್ಥ ಮಾಡ್ಕೋಬೇಡಿ. ಬಟ್ ಐ ಆಮ್ ಜಸ್ಟ್ ಸೇಯಿಂಗ್ ಆ ಐಡಿಯಾ ಒರಿಜಿನೇಟ್ ಆಗಿದ್ದು ಇನ್ನೊಬ್ಬರ ತಲೆಯಲ್ಲಿ, ಅದನ್ನ ನಾವು ನಮ್ಮ ನಿರ್ದೇಶಕರಾಗಿ ನೀವು ನಿಮ್ಮ ಸ್ವಂತ ಮಾಡ್ಕೋಬೇಕು ಅದನ್ನ. ಹೌದು. ಆ ಕ್ರಿಯೆಯಲ್ಲಿ ಏನಾದ್ರು ಕಷ್ಟಗಳಿವೆಯಾ? ಆ ಕಥೆಯನ್ನ ಆ ಐಡಿಯಾನ ನಿಮ್ಮ ಸ್ವಂತ ಮಾಡ್ಕೊಳ್ಳೋದ್ರಲ್ಲಿ ಕಷ್ಟಗಳು ಅಂತಿಲ್ಲ. ಏನಾಗುತ್ತೆ ಅಂದ್ರೆ ಡಿಸ್ಕಷನ್ ಆಗ್ತಾ ಇತ್ತು. ವೆನ್ ಈ ಅವನೇನು ಲೈನ್ ಕೊಟ್ಟ ಮೇಲೆ ಬಂದು ಅದನ್ನ ಒಂದಿಷ್ಟು ಇಂಪ್ರೂವೈಸೇಷನ್ ಮಾಡಿ ಒಂದು ಹಂತಕ್ಕೆ ತಗೊಂಡ್ಬಂದು ಅದನ್ನ ಅಪ್ರೋಚ್ ಮಾಡಿ, ಆ ಕಡೆಯಿಂದ ಋತ್ವಿಕ್ ಅವರಿಗೆ ಆ ಕಥೆ ಇಷ್ಟ ಆಗಿ ಅವರಿಲ್ಲ ಇದನ್ನ ಮಾಡೋಣ ಅಂತ ಹೇಳಿದ್ಮೇಲೆ ನಿಶಾಂತ್ ಅವ್ರು ಸಿಕ್ಕಿ, ನಿಶಾಂತ್ ಅವ್ರಿಗೂ ಈ ಕಥೆ ಇಷ್ಟ ಆಗಿ ಅವ್ರು ಹೇಳಿದ್ಮೇಲೆ ನಾವು ಮತ್ತೆ ಪುನಃ ರೈಟಿಂಗ್ ಕೂತ್ಕೋತೀವಿ ಫೈನಲ್ ಡ್ರಾಫ್ಟ್ಗೆ. ನಾನು ಮತ್ತೆ ಸುದ್ದಿ ಒಟ್ಟಿಗೆ ಕೂತ್ಕೋತೀವಿ. ಎಷ್ಟೊತ್ತಿಸಿ ಜಗಳ ಆಡ್ಬಿಟ್ಟಿದ್ದೀವಿ. ಅಂದ್ರೆ ನನ್ನ ಕೆಲವು ಐಡಿಯಾಗಳು ಅವನಿಗೆ ವರ್ಕ್ ಆಗ್ತಿರಲಿಲ್ಲ, ಅವನ ಕೆಲವು ಐಡಿಯಾಗಳು ನನಗೆ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಈ ಜಗಳಗಳಾಗಿ ಇಬ್ರು ಆಮೇಲೆ ಒಂದು ಡಿಸಿಷನ್ಗೆ ಬಂದು ಕೂತ್ಕೊಂಡು ಇದು ಫೈನಲ್, ಇದು ಚೆನ್ನಾಗಿದೆ, ಇದು ಮಾಡೋಣ ಅನ್ನೋ ಥರದ್ದು. ಸೊ ಅದು ಆಗಿತ್ತು ಇಬ್ಬರ ಮಧ್ಯೆ. ತುಂಬಾ ಡಿಸ್ಕಷನ್ಸ್ ಮಾಡಿ ಯಾವುದು ದ ಬೆಟರ್ ಇದೆ ಅನ್ನೋದು, ಯಾರ್ದು ಬೆಟರ್ ಇದೆ ಅನ್ನೋದನ್ನ ಕೂರಿಸ್ಕೊಂಡು ಮಾಡಿದ್ದು ಫೈನಲ್ ಆಗ್ತಿತ್ತು. ಅವರು ಇದು ಮೊದಲ ಸಲ ನಿಮಗೆ ಹೇಳಿದಾಗ ಅವರು ಹೇಳ್ದಾಗ್ಲೇನೆ ತಾಯಿ ಮಗ, ಹುಲಿವೇಷ, ಮಾರ್ನಮಿ, ಬಿಟ್ರೇಯಲ್ ಇಷ್ಟನ್ನು ಹೇಳ್ಬಿಟ್ಟಿದ್ರ? ಹೌದೌದು. ಓಕೆ, ಇದ್ರಲ್ಲಿ ನಿಮ್ಗೆ ಎಕ್ಸೈಟ್ ಆಗಿದ್ದೇನು? ನನಗೆ 2 ವಿಷಯನೂ ಎಕ್ಸೈಟ್ ಆಗಿತ್ತು. ಒಂದು ಹುಲಿವೇಷ ಏನು ಇದೆ ಅದು ಬ್ಯಾಕ್ ಡ್ರಾಪ್, ಇನ್ನೊಂದು ಈ ಬಿಟ್ರೇಯಲ್ ಮ್ಯಾಟರ್ಸ್. ಅಂದ್ರೆ ಕಥೆಗಳನ್ನು ಹೇಳಬೇಕಾದ್ರೆ ಸರ್ ನನಗೆ ಬಿಯಾಂಡ್ ಸಮಥಿಂಗ್ ಏನೋ ಹೇಳೋದಕ್ಕಿಂತ ನಮ್ಮಲ್ಲೇ ನಡೀತಾ ಇರೋದು ತುಂಬಾ ರಿಯಲಿಸ್ಟಿಕ್ ಆಗಿರೋ ವಿಷಯಗಳನ್ನ ಹೇಳೋದ್ರಲ್ಲಿ ಮೋರ್ ಎಫೆಕ್ಟಿವ್ ಅಂತ ಅನ್ಸುತ್ತೆ. ದ ಮೋರ್ ಪರ್ಸನಲ್ ಇಸ್ ಮೋರ್ ಕ್ರಿಯೇಟಿವ್ ಅಂತ ಹೇಳಿದಾರಲ್ವಾ. ಸೊ ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಎಲ್ಲೋ ಗೊತ್ತಿಲ್ಲ, ಇದು ಈ ಇನ್ಸಿಡೆಂಟ್ನ ನಮ್ಮ ದಿನಚರಿಯಲ್ಲಿ ನಾವು ಎಲ್ಲೋ ಒಂದ್ಸತಿ ಆದ್ರೂ ಕೇಳಿರ್ತೀವಿ, ಈ ಥರದ್ದಾಗಿದೆ, ಒಂದು ನ್ಯೂಸ್ ಪೇಪರಲ್ಲಿ ಓದಿರ್ತೀವಿ ಅಥವಾ ಒಂದು ಟಿವಿ ನ್ಯೂಸಲ್ಲಿ ಕೇಳಿರ್ತೀವಿ, ಈ ಥರದ್ದಾಯಿತು ಇಂಥ ಕಡೆಯಲ್ಲಿ ಅಂತ. ಸೊ ಇದು ಆಗ್ತಾ ಇದೆ ಇತ್ತೀಚಿನ. ಇದನ್ನೇ ಕಥೆಯಾಗಿ ಹೇಳಿದ್ರೆ ಚೆನ್ನಾಗಿರುತ್ತಲ್ವಾ? ಇದ್ರ ಹಿಂದೆನೂ ಅಲ್ಲಿ ನಾವು ನೋಡ್ಬೋದು. ಓಕೆ, ಒಬ್ಬ ಗಂಡ ಒಬ್ಬ ಹೆಂಡತಿಗೆ ಮೋಸ ಮಾಡ್ದ ಅಂತೆ, ಒಬ್ಬ ಹೆಂಡತಿ ಒಬ್ಬ ಗಂಡಂಗೆ ಮೋಸ ಮಾಡಿದ್ಲು, ಅಷ್ಟು ಮಾತ್ರ ಗೊತ್ತಿರುತ್ತೆ. ಆ ಗಂಡನ ಹಿಂದೆ ಏನು ಕತೆ ಇದೆ, ಆ ಹೆಂಡತಿಯ ಹಿಂದೆ ಏನು ಕತೆ ಇದೆ, ಅದು ಯಾವುದು ನಮ್ಗೆ ಗೊತ್ತಿರಲ್ಲ. ನಾವು ಇಲ್ಲಿ ಕುತ್ಕೊಂಡು ಜಡ್ಜ್ ಮಾಡಿಬಿಡ್ತೀವಿ ಅರ್ಧ ಗಂಟೆಗೆ ಒಂದು ನ್ಯೂಸ್ ನೋಡ್ಬಿಟ್ಟು. ಸೊ ಅದನ್ನ ನಾವು ಕನ್ವೆ ಮಾಡಬೇಕು ಅನ್ನೋದು ನಂಗೆ ಆ ಕತೆ ಅಲ್ಲಿ ಸಿಕ್ಕಿದಾಗ ಇದನ್ನ ಇಲ್ಲಿ ನಾನು ಕನ್ವೆ ಮಾಡ್ಬೋದು ಅನ್ನೋ ಥರದ ನಂಗೆ ಅರ್ಥ ಆಯ್ತು. ಅವ್ರಿಗೆ ಹೇಗೆ ಹುಟ್ಟಂತೆ ಇದು? ಸೇಮ್ ಅವನು ಕೇಳಿರುವಂಥದ್ದು ವಿಷಯಗಳು. ಲವ್ಲಿ. ಈಗ ಕಥೆಗಳಲ್ಲೇನೆ ಈ ರೀತಿಯ ವಿಭಜನೆಗಳು ಥಿಯರಿಟಿಕಲಿ ವರ್ಕ್ ಆಗುತ್ತೆ ಫಾರ್ ದ ಮೋಸ್ಟ್ ಪಾರ್ಟ್. ಪ್ರಾಕ್ಟಿಕಲಿ ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ, ವಿಚ್ ಇಸ್ ಪ್ಲಾಟ್ ಡ್ರಿವನ್ ಕಥೆಗಳು, ಕ್ಯಾರೆಕ್ಟರ್ ಡ್ರಿವನ್ ಕಥೆಗಳು ಅಂತ ಹೇಳ್ತೀವಿ.
ಇದು ಆಕ್ಚುಲಿ ಕ್ಯಾರೆಕ್ಟರ್ ಡ್ರಿವನ್ ಕಥೆನೆ. ಅಂದ್ರೆ ನಾವು ನೀವು ಹೇಳಿದ ಹಾಗೆ ಹೌದು. ಚೇತು ಅನ್ನೋ ಒಬ್ಬ ವ್ಯಕ್ತಿಯನ್ನ ನಾವು ಅರ್ಥ ಮಾಡ್ಕೊಳ್ಳೋದೇ ಈ ಒಂದು ಕಥೆ ಅಂತ. ಒಬ್ಬ ಕ್ರಿಯೇಟರ್ ಆಗಿರೋದ್ರಲ್ಲಿ ನನ್ಗೇನು ಮಜಾ ಕೊಡತ್ತೆ ಅಂದ್ರೆ, ನಾನಾಗಿಲ್ಲ, ಆಗಿದ್ದಾಗ ನನ್ಗೇನು ಮಜಾ ಕೊಡತ್ತೆ ಅಂದ್ರೆ, ಈ ಕಥೆಯನ್ನ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ನೀವು ಯಾವುದೋ ಒಂದು ಪ್ರಶ್ನೆಯನ್ನ ಎಕ್ಸ್ಪ್ಲೋರ್ ಮಾಡ್ತಿರ್ತೀರಿ, ಹ್ಯೂಮನ್ ಸೈಕಾಲಜಿಯಲ್ಲಿ ಏನನ್ನೋ ಎಕ್ಸ್ಪ್ಲೋರ್ ಮಾಡ್ತಿರ್ತೀರಿ. ಆ ಒಂದು ಅವಕಾಶ ಇದೆ, ಆ ಒಂದು ಅವಕಾಶನ ಬಳಸ್ಕೋಬೇಕು ಅನ್ನೋದೇ ನಂದು ವಾರ, ಕ್ರಿಯೇಟರ್ ಆಗಿ, ರೈಟರ್ ಆಗಿ, ಫಿಲ್ಮ್ ಮೇಕರ್ ಆಗಿ. ಸೊ ಹಾಗೆ ನಾನು ಕೇಳೋದಾದ್ರೆ, ಮಾರ್ನಮಿ ಅನ್ನೋ ಒಂದು ಕಥೆಯ ಬರವಣಿಗೆಯಲ್ಲಿ, ಒಂದು ಚಿತ್ರಕಥೆಯ ಬರವಣಿಗೆಯಲ್ಲಿ ಹ್ಯೂಮನ್ ಸೈಕಾಲಜಿಯ ಬಗ್ಗೆ ಏನನ್ನ ಎಕ್ಸ್ಪ್ಲೋರ್ ಮಾಡಿದ್ರಿ, ಅಥವಾ ಏನನ್ನ ಕಂಡ್ಕೊಂಡ್ರಿ ನೀವು, ಅಥವಾ ಏನನ್ನ ನಾನು ತಿಳಿಸ್ಬೇಕು ಅಂತ ಅನ್ಕೊಂಡ್ರಿ ಪ್ರೇಕ್ಷಕರಿಗೆ? ಈಗ ಒಬ್ಬೊಬ್ರ ನೇಚರ್ ಇರುತ್ತೆ, ಅಂದ್ರೆ ಕೆಲವೊಂದಕ್ಕೆ ಟಕ್ಕಂತ ರಿಯಾಕ್ಟ್ ಮಾಡ್ಬಿಡ್ತಾರೆ, ಇಮಿಡಿಯೇಟ್ ರಿಯಾಕ್ಷನ್. ಅಂದ್ರೆ ಒಂದು ಕೋಪ ಬಂದ್ರೆ ಇಮಿಡಿಯೇಟ್ ಕೋಪ ತೋರಿಸ್ಬಿಡ್ತಾರೆ. ಇನ್ನೊಬ್ರದ್ದು ನೇಚರ್ ಇರುತ್ತೆ, ಎಷ್ಟು ಬಂದ್ರೂ ಸಹಿಸ್ಕೊತಾ ಇರ್ತಾರೆ, ಅದನ್ನ ಬಗೆಹರಿಸಬಹುದು ಆರಾಮದಲ್ಲಿ ಅಂತ ಕಾಯ್ತಾ ಇರ್ತಾರೆ. ಬಟ್ ಒಂದು ಪೀಕ್ ಮೂಮೆಂಟ್ ಬರುತ್ತೆ, ಇಲ್ಲಿ ತನಕ ಏನ್ ಕಾಯ್ದುಕೊಂಡು ಬಂದಿದ್ರು ಅದೆಲ್ಲವೂ ಬ್ಲಾಸ್ಟ್ ಆಗ್ಬಿಡುತ್ತೆ. ಒಂದ್ ವೇಳೆ ಅವರು ಅಲ್ಲೇ ರಿಯಾಕ್ಟ್ ಮಾಡಿದ್ರೆ, ಆ ಟೈಮಲ್ಲೇ ರಿಯಾಕ್ಟ್ ಮಾಡಿದ್ರೆ ಅದು ಇಷ್ಟು ದೊಡ್ಡದಾಗಿ ಬ್ಲಾಸ್ಟ್ ಆಗ್ತಿರ್ಲಿಲ್ವೇನೋ ಅಂತ. ಏನ್ ಅದನ್ನ ತುಂಬಿಕೊಂಡು ಕಾಯಿಸ್ಕೊಂಡು ಬಂದು ಒಂದು ಸತಿ ಅದು ಒಂದು ಪೀಕ್ ಟೈಮ್ ಬಂದು ಬ್ಲಾಸ್ಟ್ ಆಗುತ್ತಲ್ಲ, ಅವಾಗ ಅದು ತುಂಬಾ ದೊಡ್ಡ ಒಂದು ಅನಾಹುತ, ಒಂದು ಅವಘಡ ಆಗೋಕ್ ಸಾಧ್ಯ ಇದೆ ಅನ್ನೋದು ನನಗೆ ಐಡಿಯಾ ಅನ್ಸಿದ್ದು. ಮಾರ್ನಮಿ ಅಂತ ಹೆಸರು ಇದೆ, ಅದ್ರ ಸುತ್ತಲೇ ಕಥೆ ನಡೆಯುತ್ತೆ, ಹರಕೆಯ ಬಗ್ಗೆನೇ ಇದು ಕಥೆ, ಅದೆಲ್ಲವೂ ನಂಗೆ ಇಷ್ಟ ಆಯ್ತು. ಬಟ್ ಅದನ್ನ ಮೀರಿ ನಿಮಗೆ ಈ ಒಂದು ಚಿತ್ರದಲ್ಲಿ ಮೈಥಾಲಜಿಯ ಒಂದು ಪ್ಯಾರಲಲ್ ಲೈನ್ಸ್ ಆಗ್ಲಿ ಅಥವಾ ಒಂದು ಕನೆಕ್ಷನ್ ಆಗ್ಲಿ ನೀವು ಏನಾದ್ರೂ ಇಡೋದಕ್ಕೆ ಪ್ರಯತ್ನ ಪಟ್ರ? ಇಲ್ಲ ಅಲ್ಲ? ಓಕೆ, ಸರಿ. ಚಿತ್ರದ ಮೊದಲ ಶಾಟ್ ಏನೇ ಸಮುದ್ರ ಅಲ್ವಾ? ಕೊನೆಯ ಶಾಟು ಸಮುದ್ರನೇ, ಸಮುದ್ರಕ್ಕೆ ಲಿಂಕ್ ಆಗುವ ಬ್ಯಾಕ್ ವಾಟರ್ ಅಲ್ವಾ? ಹೌದು. ಆ ಒಂದು ನಿರ್ಧಾರ ತಿಳಿದೇ ಮಾಡಿದ ನಿರ್ಧಾರವ, ಅಥವಾ ಅಚಾನಕ್ ಆಗಿ ಅದೇ ಕಥೆ ಅಲ್ಲೇ ಅಂತ್ಯವಾಗಬೇಕಿತ್ತು, ಸೊ ಹಾಗಾಗಿ ಮೊದಲನೇ ಶಾಟ್ ಕೂಡ ಸಮುದ್ರವೇ ಇತ್ತು, ಕೊನೆಯ ಶಾಟ್ ಕೂಡ ಇಲ್ಲ, ನೀರಿನ ಮೊದಲನೇ ಶಾಟು ಆಗಿತ್ತು. ಅಂದ್ರೆ ನಾವು ಫಸ್ಟಿಗೆ ತೋರಿಸ್ಬೇಕಾದ್ರೇನೆ ಈ ನೇಚರ್ ಜೊತೆಗೆ ತೋರಿಸ್ಬೇಕು ಅನ್ನೋದು ನಮ್ದು ಫಸ್ಟ್ ಅಲ್ಲೇ ಇದಾಗಿತ್ತು. ಬಟ್ ಕ್ಲೈಮ್ಯಾಕ್ಸ್ ಬರಿತಾ ಫೈನಲಿ ಆಗಿರುವಂತದ್ದು. ಅಲ್ಲಿ ನನಗೆ ಆಕ್ಚುಲಿ ಒಂದು ಸ್ವಲ್ಪ ಕನ್ಫ್ಯೂಷನ್, ನೀವು ಹೇಳಿದ್ರಿ ಅದು ಇನ್ನೂ ಸ್ವಲ್ಪ ಬಾಲ್ಯದಲ್ಲಿ ಚೇತು ಬದುಕು ತಾಯಿಯ ಜೊತೆ ಅದೆಲ್ಲ ಇನ್ನೂ ಸ್ವಲ್ಪ ಎಫಿಷಿಯಂಟ್ ಆಗಿ ಹೇಳ್ಬೋದಿತ್ತ ಅಂತ. ಎಫೆಕ್ಟಿವ್ ಅನ್ನೋದಕ್ಕಿಂತ, ಬಿಕಾಸ್ ಇಟ್ ಇಸ್ ಎಫೆಕ್ಟಿವ್. ಆ ಮೆಲೋಡ್ರಾಮಾ ನನಗೆ ವರ್ಕ್ ಆಯ್ತು, ನನಗೆ ಖಂಡಿತ ವರ್ಕ್ ಆಯ್ತು. ಅಷ್ಟು ಸಮಯ ತಗೊಂಡಿದ್ರಲ್ಲಿ ನನಗೆ ಪ್ರಾಬ್ಲಮೇ ಇಲ್ಲ. ಇನ್ನೂ ಎಫೆಕ್ಟಿವ್ ಆಗಿ ಹೇಳ್ಬೋದಿತ್ತ ಅನ್ನೋದು ಬೇರೆ ಮಾತು, ಪ್ರಾಯಶಃ ಹೇಳ್ಬೋದಿತ್ತು. ಬಟ್ ಏನ್ ಹೇಳಕ್ ಬಂದಂದ್ರೆ, ಈತನ ಮೈ ಮೇಲೆ ಅಮ್ಮ ಬರುವುದಾಗ್ಲಿ, ಅಥವಾ ಆಮೇಲೆ ಇವನು ತಾಯಿಯನ್ನ ಉಳಿಸ್ಲಿಕ್ಕೆ ಹರಕೆ ಹೊರದಾಗ್ಲಿ, ಗುಡ್ ಮೆಲೋಡ್ರಾಮಾ, ಗುಡ್ ರೈಟಿಂಗ್ ನನ್ನ ಪ್ರಕಾರ. ಬಿಕಾಸ್ ಅಗೇನ್ ಹೇಳ್ತಾ ಇದ್ದೀನಿ, ಅದು ಎಫೆಕ್ಟಿವ್ ಆಗಿ ಇನ್ನೂ ಕಡಿಮೆ ದೃಶ್ಯಗಳಲ್ಲಿ, ಕಡಿಮೆ ಶಾರ್ಟ್ಸ್ ಅಲ್ಲಿ, ಕಡಿಮೆ ಸಂಭಾಷಣೆಯಲ್ಲಿ ಹೇಳ್ಬೋದಿತ್ತೇನೋ. ಬಟ್ ಅದು ಏನನ್ನ ಮಾಡೋಕ್ ಹೊರಡ್ತೋ ಅದು ಖಂಡಿತ ಅದು ವರ್ಕ್ ಆಗಿದೆ. ಅದಕ್ಕೆ ಬರೋಣ. ಬಟ್ ಅದಕ್ಕೆ ಮುಂಚೆ ಇವನು ಗೋಲಿ ಆಡ್ತಿರ್ತಾನೆ. ಇದು ಏನು ಅಂದ್ರೆ ಈ ಪ್ರಾಬ್ಲಮ್ ಈ ಚಿತ್ರದ್ದು, ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ, ಇಟ್ಸ್ ಅ ಟ್ರಾಜಿಡಿ. ಹೌದು, ಇದನ್ನ ಟ್ರಾಜಿಡಿ ಆಗಿ ಟ್ರೀಟ್ ಮಾಡೋ ನಿರ್ಧಾರ ಹೇಗಾಯ್ತು? ಅಥವಾ ಈ ಸುಖಾಂತ್ಯ ಅಲ್ಲ. ಹೌದು, ಆ ಒಂದು ನಿರ್ಧಾರ ಈ ಬಿಟ್ರೇಯಲ್ ಇದೆ, ನೀವೇ ಕ್ರಿಯೇಟರ್, ಸೊ ಬಿಟ್ರೇಯಲ್ನ ತಡೆದು ಅಥವಾ ಅದಕ್ಕೊಂದು ಯೂ ಟರ್ನ್ ಕೊಟ್ಟು ಏನೋ ಸುಖಾಂತ್ಯ ಮಾಡ್ಬೋದಿತ್ತು. ಬಟ್ ಇದನ್ನ ಟ್ರಾಜಿಡಿಯಾಗಿ ಟ್ರೀಟ್ ಮಾಡಬೇಕು ಅನ್ನೋ ನಿರ್ಧಾರ ಯಾಕಾಯ್ತು? ಅದೇ ನಾನು ಹೇಳ್ದಂಗೆ, ಚೇತು ಕಥೆಯನ್ನ ನಾನು ಶುರು ಮಾಡಿದಾಗ, ಚೇತುವ ಬ್ಯಾಕ್ ಸ್ಟೋರಿ ಗೊತ್ತಿರೋರ್ಗೆ ಅವನಿಗೆ ಇಲ್ಲಿಗೆ ಬಂದಾಗ ಆ ಚೇತು ಅವ್ರ ತಲೆಯಲ್ಲಿ ಉಳ್ಕೋಬೇಕು ಅಂದ್ರೆ ಅದು ಟ್ರಾಜಿಕ್ ಎಂಡ್ ಆಗಲೇಬೇಕಾಗಿತ್ತು. ಬಿಕಾಸ್ ಕರ್ಕೊಂಡು ಹೋಗ್ತಾ ಇರೋದು ಹಾಗಿತ್ತು. ಸೊ ಎಲ್ಲೋ ಒಂದ್ ಕಡೆ ಇದು ಟ್ರಾಜಿಕ್ ಎಂಡ್ ಆಗದೆ ಒಂದು ಸುಖಾಂತ್ಯ ತರಿಸ್ಬೇಕು ಅಂದ್ಕೊಂಡ್ರೆ ಅದು ತುಂಬಾ ಬೇರೆ ತರನೇ ಹೋಗ್ತಿತ್ತು ಅಂತ ನನ್ಗೆ ಅದು ವರ್ಕ್ ಆಗ್ತಾ ಇರ್ಲಿಲ್ಲ. ಆಸ್ ಅ ರೈಟರ್ ಆಗಿ ನಂಗೆ ವರ್ಕ್ ಆಗ್ತಾ ಇರ್ಲಿಲ್ಲ. ಸರಿ, ಗೋಲಿ ಆಡ್ತಿರ್ತಾರೆ ಅಂಡ್ ದೆನ್ ಅಲ್ಲಿ ಬೇರೆ ಮಕ್ಕಳು ಇವನ್ ಬಗ್ಗೆ ಏನನ್ನು ಹೇಳ್ತಾರೆ ಅಂಡ್ ಇವನು ನಡೀತಾ ಹೋಗ್ತಾನೆ. ಬಟ್ ಅಲ್ಲಿ ನನಗೆ ಆಕ್ಚುಲಿ ಕಂಟಿನ್ಯೂಟಿ ಸಿಗ್ಲಿಲ್ಲ. ಅವ್ನು ಟಕ್ಕಂತ ಅಂದ್ರೆ ಎಲ್ಲಿ ಕಾಡಿಗೆ ಹೋಗಿರ್ತಾನ? ಎಲ್ಲಿ? ಹೌದು, ಕಾಡಿಗೆ. ಓಕೆ ಅಲ್ಲಿ ಏನ್ ನೋಡ್ತಾನೆ ನೀವು ತೋರಿಸಿಲ್ಲ. ಕಾಡನ್ನು ಕಾಡಲ್ಲಿ ಏನ್ ನೋಡ್ತಾನೆ ಅನ್ನೋದನ್ನ ನಾವು ತೋರಿಸಿಲ್ಲ. ನೀವು ಅದಕ್ಕೆ ಲಾಸ್ಟ್ ಸಿನಿಮಾದ ಲಾಸ್ಟ್ ಕ್ಲೈಮ್ಯಾಕ್ಸಿಗೆ ಬಂದಾಗ ಅಲ್ಲೊಂದು ಶಾರ್ಟ್ ಇದೆ ಅನ್ಕೋತೀನಿ, ನೀವು ನೋಡಿರ್ಬೋದು. ತಾಯಿಯನ್ನ ನೋಡ್ತಾರೆ, ಕುಣಿತಾ ಇದ್ದವರು ಸಡನ್ ಆಗಿ ತಾಯಿಯನ್ನು ನೋಡ್ತಾರೆ. ತಾಯಿನ ನೋಡ್ತಿದ್ದ ಹಾಗೆ
ಅಲ್ಲೊಂದು ಶಾರ್ಟ್ ಹೋಗುತ್ತೆ, ಒಂದು ರೌಂಡ್ ಟ್ರಾಲಿ ತರ ಒಂದು ಶಾರ್ಟ್ ಬರುತ್ತೆ, ಚಿಕ್ಕ ಹುಡುಗ ಇದ್ದಾನೆ, ಅಮ್ಮ ತುಂಬಾ ಕತ್ಲಾಗಿದೆ, ನಂಗೆ ಆಚೆ ಬರಕ್ ಆಗ್ತಿಲ್ಲ. ಸೊ ಇದು ಅಲ್ಲಿದು ಫಸ್ಟ್ ಅಲ್ಲಿ ಅವ್ನು ಕಾಡಿಗೆ ಹೋದಾಗ ಅವನಿಗೆ ಕತ್ಲಾಗಿದೆ, ಆಚೆ ಬರೋದು ಗೊತ್ತಾಗಿಲ್ಲ, ಹೆದರಿದ್ದಾನೆ, ಇಷ್ಟೇ ವಿಷಯ. ಆ ಹೆದರಿಕೆಗೆ ನೆಕ್ಸ್ಟ್ ಏನ್ ಒಂದು ಬಾಡಿಯಲ್ಲಿ ಏನು ಚಿಕನ್ ಪಾಕ್ಸ್ ಆಗೋದು ಅದೆಲ್ಲ ನೆಕ್ಸ್ಟ್ ಅದ್ರ ಮುಖಾಂತರವಾಗೋದು. ಸೊ ಅದನ್ನ ನಾನು ಅಲ್ಲಿ ಎಂಡಲ್ಲಿ ಇಟ್ಟಿದ್ದೀನಿ. ಇಟ್ ದ ಸೇಮ್ ಪಾಯಿಂಟ್ ಅವ್ನು ಮತ್ತೆ ಪುನಃ ಬರ್ತಾನೆ ದೊಡ್ಡವನಾದ್ಮೇಲೆ, ಸೇಮ್ ಆಚೆ ಬರಕ್ ಆಗ್ತಿಲ್ಲ, ಬಟ್ ಸಿಚುವೇಶನ್ ಬೇರೆ ಇದೆ. ಅಂದ್ರೆ ಕಾಡಿನಲ್ಲಿ ಇದೀನಿ, ಭಯ ಆಚೆ ಬರಕ್ ಆಗ್ತಿಲ್ಲ, ಅಲ್ಲ ಒಂದು ಸಿಚುವೇಶನ್ ಸಿಕ್ಕಾಕೊಂಡಿದ್ದೀನಿ, ಆಚೆ ಬರಕ್ ಆಗ್ತಿಲ್ಲ. ಸೊ ಅದನ್ನ ಅಲ್ಲಿ ಪ್ಲೇಸ್ ಮಾಡಿರೋದು. ಆಕ್ಚುಲಿ ಎಲ್ಲವೂ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಹರಕೆ ಅನ್ನೋ ಒಂದು ಕಾನ್ಸೆಪ್ಟ್ ಇರಲಿ. ಆಕ್ಚುಲಿ ನನಗೆ ನನ್ನ ಇಗ್ನೋರೆನ್ಸ್ ಅದು ಈ ಚಿತ್ರದಲ್ಲೇ ಗೊತ್ತಾಗಿದ್ದು ದಟ್ ಅದು ಹರಕೆಗೆ ಹುಲಿ ವೇಷವನ್ನ ಹಾಕೋದು ಹರಕೆಗೆ ಅಂತ. ಹೌದು. ಅಂಡ್ ನೀವು ಹೇಳ್ತಾ ಇದ್ರಿ ಇದನ್ನ ನಾನು ಯಾವ ಒಂದು ಕಥೆಯನ್ನ ಯೋಚನೆ ಮಾಡ್ತೀನೋ ಅಲ್ಲೇ ಹೋಗಿ ಕೂತು ಬರೆಯೋಕೆ ಇಷ್ಟಪಡ್ತೀನಿ, ಇದನ್ನ ನಾನು ಮಂಗಳೂರಿನಲ್ಲೇ ಕೂತು ಬರೆದದ್ದು ಅಂತ. ಇದು ನಿಮಗೆ ಮುಂಚಿನಿಂದ ಗೊತ್ತಿದ್ದಿದ್ದೆ, ಹುಲಿ ವೇಷವನ್ನ ಹೌದು ಹರಕೆಗೆ ಹಾಕೋದು. ಸೊ ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬಂದಿರೋ ಕಥೆನೇ ಹಾಗೆ. ಅಂದ್ರೆ ಒಂದು ಕಥೆ ಇದೆ, ಒಂದು ಚಿಕ್ಕ ಮಗು, ಆ ಮಗುಗೆ ಕಾಲು ಬರ್ತಾ ಇರಲ್ಲ, ಅಂದ್ರೆ ನಡೆದಾಡ್ಲಿಕ್ಕೆ ಆಗ್ತಾ ಇರಲ್ಲ ಅಂತ. ಸೊ ಆ ತಾಯಿ ಆ ಮಗುವನ್ನ ಕರ್ಕೊಂಡೋಗಿ ದೇವಿ ಮುಂದೆ ಮಲಗಿಸ್ಬಿಟ್ಟು, ಈ ಮಗು ಎದ್ದು ಓಡಾಡುವ ಹಾಗಾದ್ರೆ ಇವನೇ ನಾನು ಹುಲಿ ವೇಷ ಹಾಕಿಸ್ತೇನೆ ಮುಂದಿನ ದಿವಸದಲ್ಲಿ ಅಂತ. ಸೊ ಅದ್ರ ನಂತರ ಅವ್ರ ಆ ಹರಕೆ ಹೇಳಿದ ನಂತರ ಆ ಮಗುಗೆ ಕಾಲು ನಡೆದಾಡ್ಲಿಕ್ಕೆ ಸಾಧ್ಯ ಆಯಿತು. ಅದರಿಂದ ಅದ್ರ ನಂತರ ಈ ತರ ಹರಕೆಗಳು ಶುರುವಾಗಿದ್ದು ಅನ್ನೋದು ಹಿಂದಿನಿಂದ ನಾವು ಕೇಳ್ಕೊಂಡ್ ಬಂದಿರೋ ಕತೆ. ಹುಲಿ ವೇಷ ಹರಕೆಗೋಸ್ಕರನೇ ಆವಾಗೆಲ್ಲ ಚಿಕನ್ ಅದೇ ಅಮ್ಮ ಆಗೋದು ಅಥವಾ ಮಕ್ಕಳಿಗೆ ಹುಷಾರು ಪದೇ ಪದೇ ತಪ್ತಾ ಇರೋದು, ಈ ತರದೆಲ್ಲ ಹೇಳಿದಾಗ ಹರಕೆ ಹೊರೋದು ಇದೆ. ನಂಗೆ ಅದ್ರಲ್ಲೂ ಏನ್ ಇಷ್ಟ ಆಯ್ತು ಅಂದ್ರೆ, ಇವರು ಬೈರಕ್ಕೆ ಇರ್ತಾರಲ್ಲ, ಅವರು ಬೈರಕ್ಕ, ಬಟ್ ಆ ಭಾಷೆಯಲ್ಲಿ ಬೈರಕ್ಕೆ ಅಂತ. ಬೈರಕ್ಕೆ ಸರಿ. ಅವರು ಚೇತುವಿನ ತಾಯಿ ಹುಷಾರ್ ತಪ್ಪಿದಾಗ ಅಥವಾ ಹಾಸಿಗೆಗೆ ಬಿದ್ದಾಗ ಇವನ್ ಹರಕೆ ಹೊರ್ತಾನೆ, ಹೋಗಿ ಹೇಳ್ತಾನೆ. ಆದ್ರೆ ಅವ್ರು ಹೇಳ್ತಾರೆ ಇಲ್ಲ ಎಲ್ಲ ಟೈಮಲ್ಲೂ ಇದು ವರ್ಕ್ ಆಗಲ್ಲ ಅಂತ. ಅದನ್ನ ಯಾಕೆ ಹೇಳಿಸಿದ್ರಿ ಅಂದ್ರೆ ಕರೆಕ್ಟ್, ಹೌದು, ಬಟ್ ಆಗ ಈ ಹರಕೆ ನಂಬಿಕೆಯನ್ನ ಪ್ರಶ್ನಿಸಲಾಯ್ತಲ್ಲ ಅಲ್ಲಿ ಅಂತ. ನಂಬಿಕೆ ಹೌದು, ಅಷ್ಟೇ ರಿಯಾಲಿಟಿನೂ ನಾವು ಯೋಚನೆ ಮಾಡೋದು ಒಳ್ಳೇದಲ್ವಾ. ಈಗ ಎಲ್ಲವೂ ಆಗುತ್ತೆ ಅನ್ಕೊಂಡ್ರೆ ಏನು ಬೇಕಾದ್ರೂ ಅನ್ಕೋಬಹುದು, ಕೆಲವೊಂದು ವಿಷಯಗಳು ಆಗತ್ತೆ, ಕೆಲವೊಂದು ವಿಷಯಗಳು ಆಗುದಿಲ್ಲ. ಅದಕ್ಕೆ ಅದರದ್ದೇ ಆದ ರೀಸನ್ ಇದೆ ಅಂತಾನೂ ಅವ್ರು ಹೇಳ್ತಾರೆ. ಕೆಲವೊಂದು ಆಗುತ್ತೆ, ಕೆಲವೊಂದು ಆಗಲ್ಲ, ಅದಕ್ಕೆ ಅದ್ರೇ ಆದ ರೀಸನ್ ಇರುತ್ತೆ ಅನ್ನೋದನ್ನ. ಪ್ಲಸ್ ಅಲ್ಲಿ ಟೈಮ್ ಮೀರಿ ಹೋಗಿದೆ ಅನ್ನೋದು ಗೊತ್ತಾಗಿದೆ. ಅವ್ರದ್ದೊಂದು ಡೈಲಾಗ್ ಇದೆ, ಅದು ಸುದ್ದಿ ಬರ್ದಿರೋ ಡೈಲಾಗ್, ತುಂಬಾ ಚೆನ್ನಾಗಿದೆ. ಅನ್ನ ಆಲ್ರೆಡಿ ಬೆಂದು ಗಂಜಿ ಆಗ್ಬಿಟ್ಟಿದೆ, ಸೊ ಮತ್ತೆ ಅದನ್ನ ಅನ್ನ ಮಾಡ್ಲಿಕ್ಕೆ ಆಗಲ್ಲ, ಗಂಜಿನೇ ಊಟ ಮಾಡ್ಬೇಕು. ಸೊ ಈಗ ನೀನ್ ಹರಕೆ ಹೊತ್ತು ಪ್ರಯೋಜನ ಇಲ್ಲ ಅನ್ನೋದು ಅಲ್ಲಿ ಅವ್ರು ಕನ್ವೆ ಮಾಡುವಂಥದ್ದು. ನಾನು ನಿನ್ನೆ ನಿಮ್ ಜೊತೆ ಮಾತಾಡಬೇಕಾದ್ರೆ ಅದೇ ಹೇಳ್ತಾ ಇದ್ದೆ, ಚೇತು ಹೀರೋನೇ ಅಲ್ಲ. ಅಂದ್ರೆ ನಮ್ಮ ರೆಗ್ಯುಲರ್ ಟೆಂಪ್ಲೇಟ್ ಅಲ್ಲಿ, ರೆಗ್ಯುಲರ್ ಒಂದು ಚೌಕಟ್ಟಿನಲ್ಲಿ ನಾವು ಏನು ಹೀರೋ ಅಂತ ನೋಡ್ತೀವೋ ಅದು ಯಾವುದು ಈತನಲ್ಲಿ ಇಲ್ಲ. ಅಂದ್ರೆ ಶೋರ್ ಒಂದು 2-3 ಫೈಟ್ ಇದೆ, ಬಟ್ ಇವನಿಗೆ ಆ ತಾಯಿ ಅನ್ನೋದೇ ಅಷ್ಟು ದೊಡ್ಡ ಸೆಂಟಿಮೆಂಟ್. ಬಿಕಾಸ್ ಎಲ್ಲೋ ಒಂದ್ ಕಡೆ ಐ ಥಿಂಕ್ ದೀಕ್ಷಾ ಚೇತುನ ಫಸ್ಟ್ ಟೈಮ್ ನೋಡೋದೇನೆ ಇವನು ಯಾರೋ ಒಬ್ಬ ಮಗನಿಗೆ ಹೊಡಿಬೇಕಾದ್ರೆ, ಯಾಕಂದ್ರೆ ಆ ಮಗ ತಾಯಿಯನ್ನ ಕಾಡ್ತಿದ್ದ ಅನ್ನೋ ಒಂದು ಇದ್ರಲ್ಲಿ ಅಂತ. ಸೊ ಇವನಿಗೆ ಎಲ್ಲವೂ ತಾಯಿ ಸುತ್ತಲೇ ಇದೆ. ಆಕ್ಚುಲಿ ಅದು ಸಕ್ಕರಾಗಿದೆ. ಅಂದ್ರೆ ನನ್ನ ಪ್ರಕಾರ ಇವನಿಗೆ ದೀಕ್ಷಾ ಮೇಲೆ ಕೋಪ ಅಥವಾ ಡಿಸಪಾಯಿಂಟ್ಮೆಂಟ್ ಆಗೋದಕ್ಕೂ ಕಾರಣ ಏನು ಅಂದ್ರೆ, ತನ್ನ ತಾಯಿಯಾಗಿ ಹುಟ್ಟಿದ ಮಗಳನ್ನ ಅವಳು ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಅಥವಾ ಅವಳ ಬಗ್ಗೆನೆ ಅವಳಿಗೆ ಅಕ್ಕರೆ ಇಲ್ಲ ಅನ್ನೋದು. ಸೊ ಅಲ್ಲೂ ಕೂಡ ಆ ತಾಯಿ ಸೆಂಟಿಮೆಂಟೇನೆ ಅನ್ನೋದು. ಪ್ಲಸ್ ಇವನು ಅದೇ 2-3 ಫೈಟ್ ಆದ್ರೂ ಕೂಡ ಇವನದೇ ತಪ್ಪಿಲ್ಲ. ಫಾರ್ ಎಕ್ಸಾಂಪಲ್, ಜೈಲಿಗೆ ಹೋಗಿ ವಾಪಸ್ ಎಲ್ಲ ಬರ್ತಾನೆ, ಅಲ್ಲಿ ಚೇತು ಹತ್ರ ಈ ಡೈಲಾಗ್ ನ ಹೇಳಿಸಿದ್ರಿ ನೀವು, ಅಂದ್ರೆ ನನ್ ತಪ್ಪಾಯ್ತು ಕ್ಷಮಿಸು ಅಂತ. ಬಟ್ ಇವನ್ ತಪ್ಪಿಲ್ವಲ್ಲ. ತಪ್ಪಾಗಿದ್ದು ಅಂದ್ರೆ ಸಂದರ್ಭ, ನಾನು ಹೋಗೋದಕ್ಕೆ ಒಂದು ಸಂದರ್ಭ ಕ್ರಿಯೇಟ್ ಆಗಿದ್ದು ಮೊದ್ಲಿಂದ ತಪ್ಪಲ್ವಾ. ಇಟ್ಸ್ ಅ ಚೈನ್. ಇವನು ಜ್ಯೋತಿಷ್ ಹತ್ರ ಹೋಗಿ ಗಲಾಟೆ ಮಾಡದೆ ಇದು ಯಾವುದು ಆಗ್ತಾನೆ ಇರ್ಲಿಲ್ಲ. ಬಿಯಾಂಡ್ ಹ್ಯೂಮನ್ ಯಾರೊಬ್ರು ಕೂಡ ಐದರ ಅವನ್ ಪಾಪ ಅಲ್ಲಿ ಅವಳನ್ನ ಹೇಗಾದ್ರೂ ಹಿಂದೆ ತಗೋಬೇಕು ಅಂತ ಹೇಳಬಹುದು, ತಪ್ಪಾಯ್ತು ಬಿಟ್ಬಿಡು ಅಂತ. ಬಟ್ ಆಕ್ಚುಲಿ ಅವನ್ ತಪ್ಪೇ ಅಲ್ಲ ಅದು. ಇನ್ ಎ ಸೆನ್ಸ್ ಶೋರ್ ಗಲಾಟೆ ಆಗಿತ್ತು, ಹೌದು ಅಷ್ಟೇ, ಬಟ್ ಅದನ್ನ ಅವನೇನ್ ಬೆಳೆಸ್ಕೊಳ್ತಾ ಹೋಗ್ಲಿಲ್ಲ. ಖಂಡಿತ ಕರೆಕ್ಟ್. ಅಂಡ್ ಪ್ಲಸ್ ಇವಳ ವರ್ತನೆಗೆ ಕ್ಷಮೆ ಬಿಡ್ತಾ ಇದ್ದಾನಲ್ಲ ಅಂತ ನನಗನ್ನಿಸ್ತು. ಅಂದ್ರೆ ಅವನಲ್ಲಿ ಹೇಳ್ತಾನೆ, ಅಂದ್ರೆ ನಿನಗೆ ಬೇಕಾಗಿರೋ ಸಮಯದಲ್ಲಿ ನಾನು ನಿನ್ ಜೊತೆ ಇರಬೇಕಾಗಿತ್ತು. ಇದಕ್ಕಿಂತ ಮುಂಚೆ ಒಂದು ಸೀನ್ ಆಗಿರುತ್ತೆ, ಅವರು ಪ್ರೆಗ್ನೆನ್ಸಿಯಲ್ಲಿ ಬಯಕೆ ಸೀನ್ ಅಂತ. ಸೊ ಅಲ್ಲಿ ಒಂದಿಷ್ಟು ಪ್ರಾಮಿಸಸ್ ಗಳಾಗಿರುತ್ತೆ. ಸೊ ಅದೆಲ್ಲ ಆದ್ಮೇಲೆ ಇದಾಗೋದಲ್ವಾ. ಸೊ ನಿಂಗೆ ಆ ಟೈಮಲ್ಲಿ ನನ್ನ ಅವಶ್ಯಕತೆ ಇತ್ತು, ನಾನು ನಿನ್ ಜೊತೆ ಇರಬೇಕಾಗಿತ್ತು, ಇರಕ್ಕಾಗ್ಲಿಲ್ಲ, ಅದಕ್ಕೆ ಕ್ಷಮಿಸು ಅಂತ. ಅಂದ್ರೆ ಅವ್ನ್ ಕೇಳ್ತಾ ಇರೋದು, ಓಕೆ ನಾನ್ ಮಾಡಿಲ್ಲ ನಿಜ, ಬಟ್ ನಾನು ಹಿಂಗ್ ಪ್ರಾಮಿಸ್ ಮಾಡಿದ್ದೆ ಈ ಟೈಮಲ್ಲಿ ನಾನು ನಿನ್ ಜೊತೆ ಇರ್ತೀನಿ ಅಂತ. ಆ ಪ್ರಾಮಿಸ್ ನಾನು ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅಂತ. ಕರೆಕ್ಟ್.
ನಾನು ಏನನ್ನ ಇಲ್ಲಿ ಸ್ವಲ್ಪ ಪುಷ್ ಮಾಡ್ತಾ ಇದ್ದೀನಿ ಅಂದ್ರೆ, ಹ್ಮ್ ಚೇತುನ ಒಂದು ರೀತಿಯಲ್ಲಿ ತೋರಿಸ್ಬೇಕು ಅಂದ್ರೆ, ಈ ಈತನಿಗೆ ದೀಕ್ಷಾ ಅಂದ್ರೆ ಎಷ್ಟು ಇಷ್ಟ, ಅಂಡ್ ಇವನಿಗೆ ದೀಕ್ಷಾ ಇಷ್ಟ ಆಗೋದು ಕೂಡ ಒಂದು ರೀತಿಯಲ್ಲಿ ಇವನು ಕಂಪ್ಲೀಟ್ ಆಗಿ ಆಕೆ ಹತ್ರ ಓಪನ್ ಅಪ್ ಆದಾಗ ಅವಳು ಕೂಡ ಹೇಳ್ತಾಳೆ, ಇಲ್ಲ ನಾನು ನಿನ್ನ ಕನಸುಗಳ ಜೊತೆ ಇರ್ತೀನಿ, ಅದೆಲ್ಲ. ಸೊ ಅಲ್ಲೂ ಕೂಡ ಇವನು ತಾಯಿಯನ್ನೇ ನೋಡ್ತಾ ಇದ್ದಾನೆ ಅಲ್ವಾ. ಬಟ್ ಎನಿವೆ, ನಾನು ಏನ್ ಕೇಳಕ್ ಬರ್ತಾ ಇದೀನಿ ಅಂದ್ರೆ, ಈಗ ಅವನನ್ನ ಒಳ್ಳೆಯವನಾಗಿ ತೋರಿಸ್ಬೇಕು ಅಂತಲೋ, ಅಥವಾ ಎಷ್ಟು ಇಷ್ಟಪಡ್ತಾನೆ ಅವಳನ್ನ, ಎಷ್ಟು ಪ್ರೀತಿಸ್ತಾನೆ ಅನ್ನೋದನ್ನ ತೋರಿಸ್ಬೇಕಂದ್ರೆ, ಅಥವಾ ತಾಯಿಯ ಬಗ್ಗೆ ಎಷ್ಟು ಗೌರವ ಇದೆ ಅಂತ ತೋರಿಸ್ಬೇಕು ಅಂತಲೋ, ಇವನನ್ನ ಬಿಯಾಂಡ್ ಅ ಪಾಯಿಂಟ್ ಇಂಪ್ರಾಕ್ಟಿಕಲ್ ಮಾಡಿದ್ವಾ ಅಂತ. ಪ್ರಾಕ್ಟಿಕಲಿ ಯಾರು ಹಾಗೆ, ಪ್ಲಸ್ ಆಲ್ಸೋ ಇವನು ಆಕೆಯ ತಪ್ಪೇ ಇದೆ ಅಂತ ಆದ್ರೂ ಕೂಡ ಇವನೇ ಹೋಗಿ ಇಲ್ಲ ನಂಗೆ ಚಾನ್ಸ್ ಕೊಡೋ, ಯುನೋ ನಾನು ಸೆಟ್ ರೈಟ್ ಮಾಡ್ತೀನಿ ಅದು ಇದು ಅಂತ ಪಾಪ ಇವನೇ ಆಶ್ವಾಸನೆಗಳನ್ನ ಕೊಡ್ತಾ ಇರ್ತಾನೆ. ಆಕ್ಚುಲಿ ಹಿ ಶುಡ್ ಹ್ಯಾವ್ ಸೆನ್ಸ್ಡ್ ಹರ್ ಚೇಂಜ್ ಇನ್ ಬಿಹೇವಿಯರ್ ಅಲ್ವಾ ಅಂತ. ಅದೇ ಅವಳ ಬಿಹೇವಿಯರಲ್ ಚೇಂಜಸ್ ಆಗಿರೋದು ರೀಸನ್ ಏನು ಅಂತ ಇವನಿಗೆ ಗೊತ್ತಿಲ್ಲ. ಹಿ ನಾಟ್ ಅಕ್ಸೆಪ್ಟಿಂಗ್ ದಟ್ ಓಕೆ ಅವಳಿಗೆ ಬೇರೆ ಒಂದು ಬೇರೆಯವ್ರ ಮೇಲೆ ಮನಸ್ಸಾಗಿದೆ ಅನ್ನೋದನ್ನ ಅವ್ನು ಯಾವತ್ತೂ ಅನ್ಕೊಂಡಿಲ್ಲ. ಅವನದಿರೋದು ಓಕೆ ನಾನು ಅವಳಿಗೆ ಈ ಪ್ರಾಮಿಸಸ್ ಮಾಡಿದ್ನಲ್ಲ, ಈ ಟೈಮಲ್ಲಿ ನಾನು ಜೊತೆ ಇರ್ತೀನಿ ಅಂತ, ಅದಕ್ಕೆ ನಾನು ಇಲ್ಲ, ಅದ್ರ ಕೋಪ ಅಷ್ಟೇ ಅವಳಲ್ಲಿರೋದು ಅಂತ. ಅವಳು ಅದನ್ನ ಬಿಟ್ಟು ಬೇರೆ ಅದನ್ನ ಹೇಳ್ತಾನೆ ಅವನು. ಅಂದ್ರೆ ಎಲ್ಲ ಕಡೆನೂ ಹೇಳ್ಕೊಂಡ್ ಬರ್ತಾನಲ್ಲ, ಮುಂದೆ ಇನ್ನೊಬ್ಬರ ಜೊತೆ ಡಿಸ್ಕಷನ್ ಆಗ್ಬೇಕಾದ್ರು, ಇವಾಗ ಪ್ರಕಾಶ್ ನನ್ನ ಕ್ಯಾರೆಕ್ಟರ್ ಜೊತೆ ಡಿಸ್ಕಷನ್ ಆಗ್ಬೇಕಾದ್ರು, ಇವನ್ JP ಜೊತೆ ಡಿಸ್ಕಷನ್ ಆಗ್ಬೇಕಾದ್ರು ಅವ್ನು ಹೇಳ್ತಾನೆ ಅಂದ್ರೆ ಅವಳು ನನ್ನ ಎಷ್ಟು ಪ್ರೀತಿಸ್ತಾಳೆ ಅಂತ ನಂಗೆ ಗೊತ್ತು, ಅವಳ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ಬಗೆಹರಿಯುತ್ತೆ ಅಂತ. ಕರೆಕ್ಟ್. ಇದು ಇವನು ಪ್ರೀತಿಯಲ್ಲಿ ಆ ನಂಬಿಕೆಯನ್ನ ಹುಡ್ಸ್ಕೊಂಡಿದಾನ. ಹೌದು, ಬಿಕಾಸ್ ನಮಗೆ ಆ ದೃಶ್ಯಗಳು ಹೆಚ್ಚಿಲ್ಲ. ಅಂದ್ರೆ ಇವರಿಬ್ಬರ ಒಂದು ಬಾಂಧವ್ಯದ ಬಗ್ಗೆ ಅಲ್ಲಲ್ಲಿ, ಅಂದ್ರೆ ಚೇತುನ ಅಪ್ರೋಚ್ ಮಾಡ್ತಾಳೆ, ಅದೆಲ್ಲವೂ ಇದೆ. ಮದುವೆಯ ದೃಶ್ಯಗಳಿವೆ, ಮದುವೆ ಆದ್ಮೇಲೆ ಒಂದ್ 2-3 ರೊಮ್ಯಾಂಟಿಕ್ ದೃಶ್ಯಗಳೆಲ್ಲ ಇದೆ. ಬಟ್ ಇವರಿಬ್ಬರ ಎಮೋಷನಲ್ ಬಾಂಡಿಂಗ್ಗೆ ನಮ್ಗೆ ಅದೊಂದೇ ಸೀನ್ ಸಿಗೋದು, ಎಲ್ಲಿ ಇವರು ಸಮುದ್ರದ ಮುಂದೆ, ಹಳೆ ಮನೆ ಮುಂದೆ ಕೂತು ಮಾತಾಡ್ಬೇಕಾದ್ರೆ ಅಂತ. ನಂಗೆ ಅದು ಸ್ವಲ್ಪ ಅನಿಸ್ತು. ಇವ್ನು ಹೇಳ್ಬೇಕಾದ್ರೆ ಅವಳು ನನ್ನನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ನಿಮ್ಗೆ ಗೊತ್ತಿಲ್ಲ ಅಂತ, ಆಡಿಯನ್ಸ್ ಆಗಿ ನಮಗೂ ಗೊತ್ತಿರ್ಲಿಲ್ಲ, ನಮ್ಗೆ ಗೊತ್ತಿಲ್ವಲ್ಲ ಅಂತ. ಮನೆಯಲ್ಲಿ ಯಾವತ್ತು ಗಲಾಟೆ ಆಗುತ್ತಲ್ವಾ, ವೆರಿ ಫಸ್ಟ್ ಟೈಮ್ ಇವ್ರು ಹೆಣ್ಣು ನೋಡಕ್ ಹೋದಾಗ ಆಗೋದಿಲ್ಲ ಅಂತ, ಅವಳು ಎಲ್ಲವನ್ನು ಬಿಟ್ಟು ಬಂದಿರ್ತಾಳಲ್ಲ, ಅದೊಂದು ಪಾಯಿಂಟ್ ಸಾಕಾಗಿರತ್ತೆ ಇವನಿಗೆ, ಅವಳು ಎಷ್ಟು ಪ್ರೀತಿಸ್ತಾಳೆ ಅಂತ ಗೊತ್ತಾಗತ್ತೆ ಅನ್ನೋದಕ್ಕೆ. ಬಿಕಾಸ್ ಇವನು ಫ್ಯಾಮಿಲಿಗೆ ತುಂಬಾ ವ್ಯಾಲ್ಯೂ ಮಾಡೋನು. ಸೊ ಇವನಿಗೆ ಫ್ಯಾಮಿಲಿಯನ್ನ ಬಿಟ್ಟು ಬರ್ತಿದ್ದಾಳೆ ಒಬ್ಬಳು ಅಂದಾಗ ದಟ್ ಇಸ್ ಅದೇ ದೊಡ್ಡ ವಿಷಯ. ಸರಿ, ಇನ್ನೊಂದು ನನಗೇನು ಪ್ರಶ್ನೆ ಇತ್ತು ಅಂದ್ರೆ, ಈಗ ಇವರು ಜ್ಯೋತಿಷ್ ಆ ಕ್ಯಾರೆಕ್ಟರ್ ಇದೆಯಲ್ಲ, ಅವರಿಗೆ ಕೋಪನೇ ಏನು ಅಂದ್ರೆ, ಆ ಮಾರಿಗುಡಿ ಟೈಗರ್ಸು, ಬ್ಲಾಕ್ ಟೈಗರ್ಸು, ಬೇಸಿಕಲಿ ಈ ಹುಲಿ ವೇಷದ್ದೇ ಅವ್ರಿಗೆ ಕೋಪ. ಹೌದು, ಅದೇ ಮೂಲ ಎಲ್ಲದಕ್ಕೂ. ಹೌದು, ಆ ಒಂದು ಜಗಳದಲ್ಲಿ ಇವರು ವಸಂತ ಕ್ಯಾರೆಕ್ಟರ್ಗೆ ಏನೋ ಬೈತಾರೆ, ಅವರು ಹೀರೋ ಬಂದು ಹೊಡಿತಾರೆ, ಅಲ್ಲಿಂದಲೇ ಶುರುವಾಗಿದ್ದು ಎಲ್ಲವೂ. ಯಾತಕ್ಕೆ ಇಲ್ಲಿ ಒಬ್ಬ ಹುಲಿ ಆ ಸುಮನ್ ಅವರ ಇದಕ್ಕೆ ಹೋಗಿ ಕುಣದ, ಮಾರಿಗುಡಿ ಟೈಗರ್ಸ್ಗೆ ಹೋಗಿ ಕುಣದ ಅನ್ನೋದು. ಹೌದು, ಬೆಂಗಳೂರಿನವನಾಗಿ ನಾನು ಅದನ್ನ ನೋಡ್ಬೇಕಾದ್ರೆ, ಈಸ್ ದಿಸ್ ಸಫಿಶಿಯಂಟ್ ಫಾರ್ ಅ ಬಿಗ್ ಕಾನ್ಫ್ಲಿಕ್ಟ್ ಅಂತ ನಂಗೆ ಅನಿಸ್ತಾ ಇತ್ತು. ಇಷ್ಟು ಲೈಕ್ ಇಲ್ಲೊಬ್ಬ ಹುಲಿ ಅಲ್ಲಿ ಹೋಗಿ ಇದು ಮಾಡ್ದ, ಅದಕ್ಕೆ ಅಷ್ಟು ದೊಡ್ಡ ಜಗಳ ಆಗತ್ತಾ? ಖಂಡಿತ ಆಗುತ್ತೆ ಸರ್. ಅಂದ್ರೆ ನಾನು ಈಗೋ ಅಂತೀವಲ್ವ, ತುಂಬಾ ಚಿಕ್ಕ ವಿಷಯಕ್ಕೂ ಕೂಡ ಗಲಾಟೆ ಆಗಿರೋದನ್ನ ನಾನು ನೋಡಿದ್ದೀನಿ. ಎಷ್ಟೋ ವಿಷಯಗಳು, ಇವನ್ ಕೆಲವು ಕಡೆ 10 ರೂಪಾಯಿಗೂ ಕೊಲೆ ಆಗುತ್ತೆ ಅಂತಾರೆ. ಸೊ ಆ ಕೋಪ ಅನ್ನೋದು ಅವನಿಗೆ, ಅವನು ಹೋಗಿದ್ದು ರೀಸನ್ನು, ಅವ್ನು ಯಾರಿಗೆ ಹೊಡಿಲಿಕ್ಕೆ ಹೋಗಿದ್ದೀನಿ ಅದು ಯಾವುದು ನೆನ್ಪುಳಿಯಲ್ಲ, ಉಳಿಯೋದು ಒಂದೇ, ನನಗೊಬ್ಬ ಹೊಡೆದ್ನಲ್ಲ ಎಲ್ಲರ ಮುಂದೆ, ನನ್ನನ್ನ ವ್ಯವಸ್ಥೆ ಮಾಡದ್ನಲ್ಲ ಎಲ್ಲರ ಮುಂದೆ, ಅವ್ನ ಲೈಫ್ ಹಾಳು ಮಾಡಬೇಕು ಅಂತ. ಇವನ್ ನೀವು ಅವ್ನು ನೋಡ್ಬೋದು, ಹಿ ಇಸ್ ನಾಟ್ ಅ ಕೈಂಡ್ ಆಫ್ ವಿಲನ್ ವಿಚ್ ಈಸ್ ಪೋರ್ಟ್ರೈಡ್ ಫ್ರಮ್ ಬೇರೆ ತರ ಬಂದಿರೋ ರೀತಿ ವಿಲನ್. ನೀವು ಅವನ ಕೆಲವು ಕಡೆ ಅವನು ಸಂಭಾಷಣೆಯಲ್ಲಿ ಕೇಳಿರ್ತೀರಾ ಅನ್ಕೋತೀನಿ. ಅಂದ್ರೆ ಒಬ್ಬ ಸುಮಾರಾಗಿದ್ದಾನೆ, ಆರಾಮದಲ್ಲಿದ್ದಾನೆ ಒಬ್ಬ ಶತ್ರು ಅಂದ್ರೆ ಹೋಗಿ ಹೊಡೆದ್ರೆ ಮಜಾ ಕೊಡಲ್ಲ ನನಗೆ, ಅವ್ನಿಗೇನೋ ಹೋಪ್ ಸಿಗ್ತಾ ಇರಬೇಕು ಲೈಫ್ದು, ಅವನೇನೋ ಒಂದು ಆಸೆಗಳು ಪರಿಪೂರ್ಣ ಆಗ್ತಾ ಆ ಟೈಮಲ್ಲಿ, ಅಂದ್ರೆ ಅಷ್ಟು ಕನ್ನಿಂಗ್ನೆಸ್ ಇದೆ ಅವನಲ್ಲಿ. ಸೊ ಅವನಿಗೆ ಆ ಈಗೋ ಸಾಕಲ್ಲ ಸರ್. ಅಂದ್ರೆ ತುಂಬಾ ದೊಡ್ಡ ವಿಷಯನೇ ಆಗ್ಬೇಕು ಅಂತಿಲ್ಲ, ಒಂದು ಚಿಕ್ಕ ಈಗೋ ಕ್ಲಾಶ್ ಇದೆಯಲ್ಲ, ಆ ಈಗೋನೇ ಅವನ್ನ ಅಷ್ಟೆಲ್ಲ ಮಾಡೋದಕ್ಕೆ ಆಗುತ್ತೆ ಖಂಡಿತ. ಆಮೇಲೆ ಈಗ ಇನ್ನೊಂದು ನೋಡ್ಬೇಕಾದ್ರೆ ನಂಗೆ ಅನ್ಸಿದ್ದು ಅಂದ್ರೆ, ಅದ್ರ ಬಗ್ಗೆ ನೀವು ಹೆಚ್ಚು ಫೋಕಸ್ ಕೊಟ್ಟಿಲ್ಲ, ಯಾಕೆ ಅಂತ ಕೇಳಲ್ಲ, ಬಟ್ ನಿಮ್ಮ ಥಾಟ್ಸ್ ಏನಿತ್ತು ಅಂತ. ಒಂದೇ ಒಂದು ಡೈಲಾಗ್ ಅಲ್ಲಿ ಬರುತ್ತೆ ದಟ್ ಚೇತು ದಿವಾಕರಣ್ಣನ ಮ್ಯಾನೇಜರ್ ತರಾನೋ ಅಥವಾ ಅಲ್ಲೆಲ್ಲ ಕೆಲಸ ಮಾಡ್ತಾನೆ ಅಂತ. ಬಟ್ ಆಕ್ಚುಲಿ ಚೇತು ಏನ್ ಮಾಡ್ತಾ ಇದ್ದಾನೆ ಅನ್ನೋದು ಯಾವ್ದು ದೃಶ್ಯದಲ್ಲಿ ಇಲ್ಲ ಅಂತ ನನಗನ್ಸಿದ್ದು. ಸೊ ವಾಟ್ ಇಸ್ ಹಿಸ್ ಜಾಬ್? ಅವ್ನು ಬೆಳಿಗ್ಗೆದ್ದು ಎಲ್ಲಿ, ಯಾಕಂದ್ರೆ ಎಷ್ಟೋ ಸಲ ಮನೆಗೆ ವಾಪಸ್ ಬರ್ತಾನೆ, ಎಲ್ಲಿಂದ ವಾಪಸ್ ಬರ್ತಾನೆ ನಮ್ಗೆ ಗೊತ್ತಿಲ್ಲ. ಅದು ಆ ಥಾಟ್ ಏನಾಗಿತ್ತು ನಿಮ್ದು? ನನಗೆ ಅದೇ, ಅವನಿಗೆ ಪರ್ಟಿಕ್ಯುಲರ್ ಏನ್ ಕೆಲಸ ಇದೆ, ಆ ಕೆಲಸದ ಸುತ್ತ
ನಾನು ಸೀನ್ಗಳನ್ನ ಹೆಣಿಬೇಕು ಅಂತ ಅನಿಸ್ಲಿಲ್ಲ. ಯಾಕಂದ್ರೆ ಒಂದು ನಾವು ಮೊದಲಿಂದ ನೋಡ್ಕೊಂಡ್ ತೋರಿಸಿದೀವಿ, ಅಂದ್ರೆ ಮೀನುಗಾರರ ಒಂದು ಕೇರಿ ಈ ತರದಲ್ಲೇ ನಿಮ್ಗೆ ಸಿನಿಮಾವನ್ನ ತೋರಿಸಿದೀವಿ. ಇನ್ನೊಂದ್ ಕಡೆ ದಿವಾಕರನ ವ್ಯವಹಾರ ಎಲ್ಲ ನೋಡ್ಕೊಳ್ತಾರೆ. ಈಗ ನಿಮ್ಗೆ ಗೊತ್ತು, ಈ ಹುಲಿ ವೇಷ ಇಳಿಸೋರು ಅಂತವ್ರೆಲ್ಲ ಈ ಅವ್ರಿಗೆ ಬೋಟ್ ವ್ಯವಹಾರ ಇರುತ್ತೆ, ಇಲ್ಲ ಅಂದ್ರೆ ಹೋಟೆಲ್ಗಳೆಲ್ಲ, ಇವಾಗೆಲ್ಲ ಹೋಟೆಲ್ಗಳು ಆ ತರದ್ದು ಅಥವಾ ಬಿಸ್ನೆಸ್ಗಳು ಬೇರೆ ಇಲ್ಲ. ಮೊದಲೆಲ್ಲ ಒಂದು 10 ಬೋಟ್ ಇರೋರು ಆ ತರದ್ದೆಲ್ಲ. ಸೊ ನಿಮ್ಗೆ ಫಸ್ಟ್ ಸಾಂಗ್ ಬಂದಾಗ್ಲೂ ನೀವು ನೋಡಿರ್ತೀರ, ಯಾವುದು ಏ ಮಾರಾಯೆ ಅಂತ ಗೊತ್ತಾ? ಸೊ ಅದೊಂದು ಬೀಚ್ ಸೈಡ್ ಅಲ್ಲಿ ಮೀನಿಂದು ಹೆಂಗಸರೆಲ್ಲ ಹೋಗ್ತಿರ್ತಾರೆ, ಬೋಟ್ಗಳು ಬಂದಿತ್ತಿರುತ್ತೆ, ಅಲ್ಲಿ ಚೇತು ಕೂತ್ಕೊಂಡು ಲೆಕ್ಕ ಬರೀತಾ ಇರ್ತಾರೆ. ಓಕೆ 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 ನಾನು ಮಿಸ್ ಮಾಡಿದ್ದೀನಿ. ಓಕೆ ಓಕೆ. ಸೊ ಅದೇ ನನ್ಗೆ ಅಂದ್ರೆ ಈ ದಿವಾಕರನ ಏನ್ ವ್ಯವಹಾರ ಇದೆ ಅದನ್ನ ಇವನು ಹ್ಯಾಂಡಲ್ ಮಾಡ್ತಿದ್ದಾನೆ ಅನ್ನೋದು ಅಷ್ಟೇ ಸಾಕಾಗಿತ್ತು ಅಂತಾನೆ ನಂಗೆ ರೈಟಿಂಗ್ ಅಲ್ಲೇ ಅನ್ಸಿದ್ದು. ಅದನ್ನ ನಾನು ತುಂಬಾ ಅದ್ರೊಳಗಡೆ ಇಳಿದು ಅವ್ನು ಏನ್ ಕೆಲಸ ಮಾಡ್ತಾನೆ ಅದನ್ನ ನಂಗೆ ತೋರಿಸ್ಬೇಕು ಅಂತ ನಂಗೆ ಕಥೆಯಲ್ಲಿ ಅದನ್ನ ಅದಕ್ಕಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನಂಗೆ ಅನಿಸ್ತು. ದಿವಾಕರಣ್ಣನ ಪಾತ್ರಕ್ಕೆ ಸುಮನ್ ಅವ್ರನ್ನ ಕ್ಯಾಸ್ಟ್ ಮಾಡ್ಬೇಕು ಅನ್ನೋ ಥಾಟ್ ಹೇಗೆ ಬಂತು? ಎಕ್ಸಾಕ್ಟ್ಲಿ, ಇದೊಂದು ತುಂಬಾ ಜನ ಕೇಳಿದ್ರು ನಂಗೆ. ಅಂದ್ರೆ ಈಗ ಮಂಗಳೂರಲ್ಲಿ ಒಬ್ಬ ಹುಲಿ ಇಳಿಸ್ತಾನೆ ಅಂದ್ರೆ, ಪ್ಲಸ್ ಅವನ ಮಾತನ್ನ ನೀವು ನೋಡಿರ್ಬೋದು, ಒಬ್ಬ ಪೊಲೀಸ್ ಆಫೀಸರ್ ಬಂದು ಕೇಳ್ತಾನೆ ಅಂದ್ರೆ ಅದಕ್ಕೊಂದು ಒಂದು ಏನಂತೀವಿ, ಒಂದು ಹೆಚ್ಚು ತೂಕ ಇರೋ ಒಬ್ರು ಪಾತ್ರಧಾರಿ, ಗಾಂಭೀರ್ಯ ಇರೋ ಪಾತ್ರಧಾರಿ ಬೇಕು ಅಂತ ಅನ್ಸಿತ್ತು. ಆ ಪಾತ್ರನ ಬೇರೆಯವ್ರ ಹತ್ರ ಮಾಡಿಸಿದ್ರೆ ನಂಗೆ ಆ ತೂಕ ಸಿಕ್ತಿತ್ತೇನೋ ಅಂತ, ಅಂದ್ರೆ ಜಸ್ಟಿಫೈ ಆಗ್ತಿತ್ತೇನೋ ಅಂತ ನಂಗೆ ಅನಿಸ್ತಿರ್ಲಿಲ್ಲ. ಸೊ ನನ್ಗೆ ಗೊತ್ತಿತ್ತು ಇದು ಸುಮನ್ ತಲ್ವಾರ್ ಅವ್ರಿಗೆ ಮಾಡಿಸಿರುವಂತ ಪಾತ್ರ ಅಲ್ಲದೆ ಹೋದ್ರು ಆ ಪಾತ್ರಕ್ಕೆ ಸುಮನ್ ತಲ್ವಾರ್ ಅವ್ರು ಬಂದ್ರೆ ಒಂದು ತೂಕ ಸಿಗುತ್ತೆ ಅನ್ನೋದು ನಂಗೊಂದು ಇದಿದ್ದು. ಅದಕ್ಕೋಸ್ಕರನೇ ಸುಮನ್ ತಲ್ವಾರ್ ಅವ್ರನ್ನ ಅಲ್ಲಿ ನಾನು ಕ್ಯಾಸ್ಟ್ ಮಾಡಿಸಿದ್ದು. ಅಂದ್ರೆ ಒಬ್ಬ ಪೊಲೀಸ್ ಆಫೀಸರ್ಗೆ ಇಲ್ಲಪ್ಪ ನೀನ್ ನಿಂತ್ಕೋ, ನಾನು ಇದೀನಲ್ಲ, ನಾನು ಹೇಳ್ತೀನಿ, ನಾನು ಹೇಳೋ ತನಕ ನೀನು ಇರುವಂತ ಹೇಳಬೇಕು ಅಂದ್ರೆ ಆ ಪಾತ್ರದ್ದು ತೂಕ ಆ ಲೆವೆಲ್ಗೆ ಇರಬೇಕು, ಅದನ್ನ ಮಾಡ್ತಿರೋರು ಅಷ್ಟು ಪವರ್ಫುಲ್ ಅಂತ ಅನಿಸ್ಬೇಕು ಅಂತ ನಂಗೆ ಇದ್ದಿದ್ದು ತಲೆಯಲ್ಲಿ ಬರಿಬೇಕಾದ್ರೆ. ಸೊ ಅದಕ್ಕೆ ನಾನು ಸುಮನ್ ತಲ್ವಾರ್ ಅವರನ್ನೇ ಅಪ್ರೋಚ್ ಮಾಡಿದ್ದೆ. ಅಂದ್ರೆ ಕೆಲವು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಟ್ರೇಟ್ಸ್ ಅನ್ನ ನೀವು ಕೊಟ್ಟಿದ್ದೀರಿ. ಹೌದು, ಒಂದು ನನಗೆ ಕಂಪ್ಲೀಟ್ಲಿ ವರ್ಕ್ ಆಯ್ತು, ಇನ್ನೊಂದು ನಂಗೆ ಅಷ್ಟು ವರ್ಕ್ ಆಗಲಿಲ್ಲ. ಒಂದು ವರ್ಕ್ ಆಗಿದ್ದೇನು ಅಂದ್ರೆ ಈ ವಸಂತ ಅನ್ನೋ ಪಾತ್ರಕ್ಕೆ, ಪ್ರಕಾಶ್ ತುಮಿನೋಡ್ ಅವರ ಪಾತ್ರಕ್ಕೆ ಅವನ್ಗೆ ಬಡಬಡಿಸೋ ಅಥವಾ ಬ್ಲಾಬರ್ ಮಾಡ್ಬಿಡೋ ಒಂದು ಅಭ್ಯಾಸ ಇದೆ. ಹೌದು, ಏನನ್ನ ಹೇಳಬಾರ್ದೋ ಅದನ್ನ ಪಾಪ ಹೇಳ್ಬಿಡ್ತಾನೆ. ಹೌದು, ಒಂದ್ 2-3 ಕಡೆ ಆಗತ್ತೆ. ಆ ಥಾಟ್ ಹೇಗ್ ಬಂತು? ಅದಂಗೆ ತುಂಬಾ ವರ್ಕ್ ಆಯ್ತು, ಚೆನ್ನಾಗಿ. ಅಂಡ್ ಪಾಪ ಅದ್ಭುತವಾದ ಕ್ಯಾರೆಕ್ಟರ್ ಅದು ಕೂಡ, ಅವ್ರದ್ದಾಗ್ಲಿ ಅವ್ರ ಅಥವಾ ಅವರು ಅವ್ರ ಹೆಂಡತಿಯ ಕ್ಯಾರೆಕ್ಟರ್ ಆಗ್ಲಿ. ಹೌದು, ಯಾ. ಸೊ ಆ ಒಂದು ಕ್ಯಾರೆಕ್ಟರ್ ಟ್ರೇಟ್ ಅನ್ನ ಅದ್ ನಾವು ಸ್ಟಾರ್ಟಿಂಗ್ ಫ್ರಮ್ ಸುದಿ ರೈಟಿಂಗ್ ಇಂದಾನೆ ಅದು ಇತ್ತು. ಅಂದ್ರೆ ಇವನು ಮಾತಾಡಬಾರ್ದ ಜಾಗದಲ್ಲಿ ಮಾತಾಡಿನೇ ಎಡವಟ್ ಮಾಡ್ಕೊಳ್ಳೋದು ಅಂತ. ಸೊ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಅವ್ನಿಗೆ ಈವನ್ ಕಾರ್ಡ್ ಸೀನ್ ಅಲ್ಲಿ ಕೂಡ ಹೇಳ್ತಾನೆ, ಅಮ್ಮ ಮೈಗೆ ಬಿತ್ತೆ ಅಂತ ಬೈತಾರೆ ಬೈರಕ್ಕೆ. ಸೊ ನೆಕ್ಸ್ಟ್ ಅದು ಜ್ಯೋತಿಷ್ ವಿಷಯದಲ್ಲೂ ಅಷ್ಟೇ, ಇವ್ರು ಹೋಗಿ ಅಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ಆ ಸೀನ್ಗಳು ಕ್ರಿಯೇಟ್ ಆಗ್ತಿರ್ಲಿಲ್ಲ. ಸೊ ಅವನಿಗೆ ಎಲ್ಲಿ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು ಅನ್ನೋದು ಒಂದು ಪಾಯಿಂಟ್ ಇರುತ್ತೆ, ಅದನ್ನ ಮಾತಾಡಿ ಅದರಿಂದ ಅವಘಡಗಳಾಗೋದು ರೈಟಿಂಗ್ ಪಾಯಿಂಟ್ ಇಂದ. ಆ ಟ್ರೇಟ್ ನಂಗೆ ವರ್ಕ್ ಆಯ್ತು. ನನಗೆ ಇನ್ನೂ ಎಫೆಕ್ಟಿವ್ ಆಗಿ ಮಾಡಬಹುದಾಗಿತ್ತು, ಯಾಕಂದ್ರೆ ಅಲ್ಲಿ ಇಂಟೆನ್ಷನ್ ಕಾಣಿಸ್ತಾ ಇದೆ, ಇಲ್ಲ ಇದಕ್ಕೇನೋ ಒಂದು ಶೇಡ್ ಕೊಡೋಣ ಅನ್ನೋ ಇಂಟೆನ್ಷನ್ ಕಾಣಿಸ್ತಾ ಇದೆ, ಬಟ್ ಅದು ಅಷ್ಟು ಎಫೆಕ್ಟಿವ್ ಆಗಿ ಟ್ರಾನ್ಸ್ಲೇಟ್ ಆಗಿಲ್ಲ ಅಂತ ನಂಗೆ ಅನ್ಸಿದ್ದು. ಅಂದ್ರೆ ಜ್ಯೋತಿಷ್ ಪಾತ್ರಕ್ಕೆ ಅವನು ಕಾಮಾಗಿ ಹೇಳ್ತಿರ್ತಾನೆ, ಆಮೇಲೆ ವೈಲ್ಡ್ ಆಗ್ತಾನೆ, ಒಂದ್ 3-4 ಸಲ ಇದಾಗತ್ತೆ. ಅದು ಒಂದು ಒಳ್ಳೆ ಟ್ರೇಟೇನೆ. ಅದು ಕ್ಯಾರೆಕ್ಟರ್ ಟ್ರೇಟ್ ಆಗೇ ಬರದ್ರ ನೀವು, ಅಂದ್ರೆ ಈ ರೀತಿಯದ್ದೇ ಇವ್ನು ಮಾಡ್ಬೇಕು ಅಂತ, ಅಥವಾ ಕೆಲವು ಸಲ ನಾವು ಅನ್ಸತ್ತೆ, ಕೆಲವು ಸಲ ಇಟ್ ವಿಲ್ ಲುಕ್ ಕೂಲ್ ಫಾರ್ ಅ ವಿಲನ್ ಟು ಡೂ ದಿಸ್ ಅಂತಾನು ಬರೆಯೋದುಂಟು. ಇದು ಆ ಥಾಟ್ ಹೆಂಗಿತ್ತು ಅಂತ. ಅಂದ್ರೆ ನನಗೆ ಎಗರಾಟ ಈ ತರದ್ದು ಬೇಕಾಗಿರ್ಲಿಲ್ಲ ಆ ಪಾತ್ರ ಅಂದ್ರೆ ಅವ್ನ್ ಈಗ ಒಂದು ಮನೆ ಹೊಡಿಬೇಕು, ಅಲ್ಟಿಮೇಟ್ಲಿ ಒಂದು ಮನೆ ಹೊಡಿಬೇಕು ಅನ್ನೋದಾದ್ರೆ ಅವನ ಒಳಗಡೆ ಒಂದು ವಿಕೃತಿ ಇರುತ್ತೆ. ಆ ವಿಕೃತಿ ಅನ್ನೋದು ಅವ್ನ ಮುಖದಲ್ಲಿ ಕಾಣಿಸ್ಬಾರ್ದು ನನಗೆ. ಅವ್ನ ಬಿಹೇವಿಯರ್ ಅಲ್ಲಿ ಅವ್ನು ಇಷ್ಟು ಸೈಲೆಂಟ್ ಆಗಿರೋ ಮನಸ್ಸೊಳಗಡೆ ಈ ತರದೊಂದು ವಿಕೃತಿ ಇದೆಯಲ್ವಾ ಅಂತ. ಸೊ ಅದನ್ನ ಸ್ಟಾರ್ಟಿಂಗ್ ಇಂದನೂ ಕ್ಯಾರಿ ಮಾಡ್ಬೇಕು ಅಂತಾನೆ ನಾವು ಪ್ರತಿ ಸತಿ ಮಾಡ್ತಾ ಇದ್ವಿ. ಇವನ್ ಸುಕೇಶನ್ ಹೋಗಿ ಅವ್ನ ಅಪ್ರೋಚ್ ಆಗ್ಬೇಕಾದ್ರೆ ಅವನ ಹತ್ರ ಎಷ್ಟು ಕಾಮಾಗಿ ಮಾತಾಡ್ತಾನೆ, ನೀ ಬಾ ಅಂತ ಹೇಳ್ತಾನೆ. ಅದೇ ನೆಕ್ಸ್ಟ್ ಒಂದು ಪಾಯಿಂಟ್ ಅಲ್ಲಿ ಹೋಗಿ ಸುಕೇಶನ್ಗೆ ಹೇಳ್ತಾನೆ, ಅಂದ್ರೆ ನನ್ಗೆ ಗೊತ್ತು ನನ್ನ ಜೊತೆ ಇಟ್ಕೊಳ್ಳಿಕ್ ನಂಗೆ ತಲೆ ಕೆಟ್ಟಿದ್ಯಾ ಅಂತ ಹೇಳ್ತಾನೆ. ಸೊ ಅವ್ನ ಒಳಗಡೆ ಇರೋದೇ ಒಂದು ವಿಕೃತಿ ಇದೆಯಲ್ಲ, ಅದು ಯಾವಾಗ್ಲೂ ಹೊರಗೆ ಬರಲ್ಲ, ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಮಾತ್ರ ಹೊರಗೆ ಬರೋದು ಅಂತ. ಅದನ್ನ ಒಂದು ಇದ್ರಲ್ಲೇ ನೀವು ಹೇಳಿದಾಗೆ ಒಂದು ಇದ್ ಮಾಡ್ಕೊಂಡು. ಹೌದು, ನಾಯಿ ಅನ್ನೋ ಒಂದು ಐಡಿಯಾ ಇದು ಸುದಿ ಅವ್ರು ಬರ್ದಾಗ್ಲೇ ಇತ್ತಾ ಅಥವಾ ಡಿಸ್ಕಷನ್? ಸುದಿ ಅವ್ರು ಬರ್ದಾಗ್ಲಿ. ಓಕೆ, ಅದು ಬಂದ್ರೆ ಸಾವಾಗತ್ತೆ ಅನ್ನೋ ಒಂದು ಐಡಿಯಾ ಚೆನ್ನಾಗಿ ಟ್ರಾನ್ಸ್ಲೇಟ್ ಆಗಿದೆ. ಆಲ್ದೋ ಡೈಲಾಗ್ ಅಲ್ಲಿ ಬಂದ್ರು ಕೂಡ ಅದು ಯಾವಾಗ ಚೆನ್ನಾಗಿ ಟ್ರಾನ್ಸ್ಲೇಟ್ ಆಯ್ತು ಅಂದ್ರೆ, ಮನೆಯಲ್ಲಿ ಬಂದಾಗ ವಸಂತ ಪ್ರಕಾಶ್ ಅವರ ಪಾತ್ರ ರಿಯಾಕ್ಟ್ ಮಾಡೋದಕ್ಕೆ ಅದು ಆಕ್ಚುಲಿ ಫಸ್ಟ್ ಟೈಮ್ ಎಲ್ಲಿ ಬಂದಿತ್ತು
ಅಂತ ನೀವು ತೋರಿಸಿದಾಗ ಹೌದು ಇಟ್ ವರ್ಕ್ಸ್ ವೆರಿ ವೆಲ್. ಅಂದ್ರೆ ನಮ್ಗೇನೆ ಯಾಕೆ ಬಂದೆ ಇಲ್ಲಿ ನಾಯಿ ಅನ್ನೋ ತರ ಅನ್ಸುವಷ್ಟು ಅದು ಚೆನ್ನಾಗಿ ಮಾಡಿದ್ರಿ. ಆ ಸೀಮಂತದ ಸೀನೆ ಚೆನ್ನಾಗಿ ಮಾಡಿದ್ರಿ. ನಾಯಿಯ ಐಡಿಯಾ ಅದ್ರ ಬಗ್ಗೆ ಹೇಳಿ ನನಗೆ. ಏನೆಲ್ಲ ಮಾಡಬೇಕು ಅನ್ನೋ ಐಡಿಯಾ ಇತ್ತು. ಓಕೆ, ನಾಯಿನ ತಂದ್ಬಿಡ್ತಾ ಇದೀವಿ, ಬಟ್ ಇದನ್ನ ಹೇಗೆ ಎಫೆಕ್ಟಿವ್ ಆಗಿ ಬಳಸೋದು ಅನ್ನೋ ಐಡಿಯಾ ನಿಮ್ಗೆ ಏನಾಗಿತ್ತು ಅಂತ? ಅದೇ ಅಂದ್ರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಕೇಳ್ಕೊಂಡ್ ಬಂದಿರೋದು. ಹಾ. ಈಗ ನಾಯಿ ಬಂದು ಬೌ ಬೌ ಅಂದ್ರೆ ನಮ್ಗೆ ಅದು ಅಪಶಕನ ಅಲ್ಲ, ಬಟ್ ನಾಯಿ ಗೋಳಾಡಿದ್ರೆ ಅಪಶಕನ. ಚಿಕ್ಕ ವಯಸ್ಸಿಂದ ನಾವು ಮನೆಯಲ್ಲೆಲ್ಲ ನಮ್ಮ Correct. ಅಜ್ಜಿ ತಾತ ಇದು ಮೊದಲಿಂದ ಇರೋದು. ಅದ್ರ ಏನಂತೀವಿ, ಸೈಂಟಿಫಿಕಲಿ ಬೇರೆ ರೀಸನ್ಗಳಿದೆ, ಬಟ್ ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡ್ ಬಂದಿರೋದು ಈ ತರದ್ದು. ಸೊ ನಾವು ಅದನ್ನೇ ಅನ್ಕೋತಿದ್ವಿ. ಅಂದ್ರೆ ಅವರು ಪ್ರಕಾಶನ ಒಂದ್ ಕಡೆ ಹೇಳ್ತಾರೆ, ಅಂದ್ರೆ ಆ ನಾಯಿ ಬಂದು ಕೂಗಿದ್ದು ಒಂದು ಬೊಜ್ಜದೂಟ ಮಾಡದೆ ಹೋಗಲ್ಲ ಅದು ಅಂತ. ಅಂದ್ರೆ ಒಂದ್ ಮನೆಯಲ್ಲಿ ಒಂದ್ ಸಾವಾಗದೆ ಅದು ಹೋಗಲ್ಲ ಅನ್ನೋ ತರದಲ್ಲಿ ಅಂತ ಹೇಳ್ತಾರಲ್ಲ. ಸೊ ಅದನ್ನ ನಾವು ನಮಗೆ ಪ್ರತಿ ಕಡೆ ಒಂದು ಇವನಿಗೆ ಚೇತುಗ್ ಬಂದು ಒಬ್ರು ವಾರ್ನ್ ಮಾಡ್ಬೇಕಾಗಿತ್ತು. ಅಂದ್ರೆ ಮೆಟಾಫರಿಕ್ ಅಲ್ಲಿ ವಾರ್ನ್ ಮಾಡ್ಬೇಕು, ನಿಂಗೆ ಏನೋ ಒಂದು ಸಮಸ್ಯೆ ಆಗತ್ತೆ, ಸೊ ನೋಡು ಅಂತ ಹೇಳ್ಬಿಟ್ಟು. ಬಟ್ ಚೇತುಗ ಸಮಸ್ಯೆ ಆಗುತ್ತೆ, ಚೇತು ಇರಲ್ಲ. ನೆಕ್ಸ್ಟ್ ಬಂದು ಇವರು ವಾರ್ನ್ ಮಾಡುತ್ತೆ, ನಿಮ್ ಮನೇಲಿ ಏನೋ ಸಮಸ್ಯೆ ಆಗುತ್ತೆ ಅಂತ. ಅದನ್ನ ಪ್ರಕಾಶನ ಅರ್ಥ ಮಾಡ್ಕೊಂಡು ಹೇಳ್ತಾರೆ, ಇಲ್ಲ ಏನೋ ಒಂದಾಗತ್ತೆ ಅಂತ. ಸೊ ಅದನ್ನ ನಮ್ಮ ತಲೆಯಲ್ಲಿ ಫಸ್ಟ್ ರೈಟಿಂಗ್ ಇಂದಾನೆ ನಾವು ಮಾಡ್ಕೊಂಡ್ ಬಂದಿದ್ವಿ. ಈವನ್ ದ ಸಾಂಗ್ ಆಫ್ ಸೀಮಂತ, ನಾವು ಸೀಮಂತ ತೋರಿಸ್ತಾ ಇದೀವಿ, ಕಾಂಟ್ರಾಸ್ಟ್ ಇದೆ ಹೌದು, ಅದನ್ನ ಸೀಮಂತ ತೋರಿಸ್ತಾ ಇದೀವಿ. ಅಷ್ಟು ಚೆನ್ನಾಗಿ ಅದ್ರ ಪ್ರತಿಯೊಂದನ್ನು ಸೀಮಂತ ಹೇಗ್ ಮಾಡ್ತಾರೆ ನಮ್ಮೂರಲ್ಲಿ ಅದನ್ನ ತೋರಿಸ್ತಾ ಇದೀವಿ, ಹೌದು. ಬಟ್ ಅಲ್ಲಿ ಸಾಂಗ್ ಇದು ಬಂದು ಇದು ನಾಯಿಯ ಪರ್ಸ್ಪೆಕ್ಟಿವ್ ಆಗಿರ್ಬೇಕು. ನಾಯಿ ಹೇಳ್ತಾ ಇರ್ಬೋದು ಏನ್ ನಡೀತದೆ ವಿಷಯ ಅಂತ, ನಾಯಿ ಹೇಳ್ತಾ ಇರತ್ತೆ ಅನ್ನೋದು, ಅದು ಕೂಡ ರೈಟಿಂಗ್ ಇಂದಾನೆ ಬರ್ಕೊಂಡು. ಆ ಸೀಮಂತದ ಸೀನೇನೆ ಪ್ರಾಯಶಃ ಅದೇ ಆ ಭಾಗದಲ್ಲಿ ಹಾಗೆ ನಡೆಯೋದೋ ಏನೋ. ಹೌದು, ನನಗೆ ಇಡೀ ಚಿತ್ರವೇ ಏನು ಅದು ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋಣ. ಪಾಪ ಖಂಡಿತವಾಗ್ಲೂ ನಿರ್ಮಾಪಕರ ಬಗ್ಗೆ ಮಾತಾಡಬೇಕು. ಆ ಸೀನ್ಗೆ, ಶ್ರೀಮಂತರ ಸೀನ್ಗೆ ಹೆಚ್ಚು ನಿಮಗೆ ಖರ್ಚಾಗಿರ್ಲಿಕ್ಕಿಲ್ಲ, ಬಟ್ ನನಗೆ ಫ್ರೇಮ್ ತುಂಬಿಕೊಂಡಿದ್ದ ಹಾಗೆ ಕಾಣತ್ತೆ. ಹೌದು, ಫಂಕ್ಷನ್ ನಡೀತಾ ಇದೆ ಅನ್ನೋ ನಂಬಿಕೆ ಬರುತ್ತೆ. ಹೌದು. ಪ್ಲಸ್ ಅಟ್ ದಿ ಸೇಮ್ ಟೈಮ್ ಕೊನೆ ಎಂಟೈರ್ ಎಪಿಸೋಡ್ ಆಫ್ ಮಾರ್ನಮಿ ಹುಲಿವೇಷ, ಚೇತು ಆಡೋದು, ಪೊಲೀಸರನ್ನ ತಡೆಯೋದು, ಹೌದು, ಆಕ್ಚುಲಿ ಗ್ರ್ಯಾಂಡ್ ಆಗಿ ಕಾಣಿಸ್ತು, ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ತು. ಈ ಗ್ರ್ಯಾಂಡ್ಯೂರ್ನ ಅಬ್ಸಲ್ಯೂಟ್ಲಿ ಬಿಲೀವಬಲ್ ಚೆನ್ನಾಗಿತ್ತು ಸೀಮಂತ ಸೀನ್ ಆಗ್ಲಿ ಇದಾಗ್ಲಿ. ಅದನ್ನ ತರಲಿಕ್ಕೆ ಏನೆಲ್ಲ ಕೆಲಸ ಅದರ ಒಳಗೆ ಹೋಯ್ತು. ತುಂಬಾ ಡಿಸ್ಕಷನ್ ಆಗಿತ್ತು ಸರ್. ಅಂದ್ರೆ ಸ್ಕ್ರಿಪ್ಟ್ ಲೆವೆಲ್ ಇಂದಾನೆ ಡಿಸ್ಕಷನ್ ಆಗ್ತಾ ಇತ್ತು. ನಾವು ಏನ್ ಮಾಡಿದ್ರು ರಿಯಲಿಸ್ಟಿಕ್ ಆಗಿ ಮಾಡ್ಬೇಕು ಅನ್ನೋದು. ಅಂದ್ರೆ ಎಲ್ಲೂ ಜನಕ್ಕೆ ಇದು ಇವ್ರು ಹೇಳಿದ್ದೊಂದು ಮಾಡಿದ್ದೊಂದು ಅನ್ನೋ ತರದಲ್ಲಿ ಆಗ್ಬಾರ್ದು ಅಂತ. ಅಂದ್ರೆ ಕಥೆಯಲ್ಲಿ ಈಗ ನಾನು ಜಾತ್ರೆ ಅಂತ ಹೇಳ್ಬಿಟ್ಟು ನಾನು ಬರೀ 20 ಜನರನ್ನು ತೋರಿಸೋದು ಸರಿಯಾಗಲ್ಲ ನನಗೆ. ಜಾತ್ರೆ ಅಂದ್ರೆ ಜಾತ್ರೆನ ತೋರಿಸ್ಬೇಕು ಅಂತ. ಸೊ ನಾವು ವಿ ಟ್ರೈಡ್ ಅವರ್ ಬೆಸ್ಟ್ ಟು ಮೇಕ್ ಇಟ್ ಇನ್ ರಿಯಲ್. ಅಂದ್ರೆ ಮಂಗಳೂರು ನಿಜವಾದ ದಸರಕ್ಕೆ ಹೋಗಿ ನಾವು ಶೂಟ್ ಮಾಡ್ಬೋದಾ ಅಂತ ತುಂಬಾ ಚೆಕ್ ಮಾಡಿದ್ವಿ. ಪ್ರಾಕ್ಟಿಕಾಲಿಟಿ ಇರಲಿಲ್ಲ, ಬಿಕಾಸ್ ಜಾತ್ರೆಯಲ್ಲಿ ಡ್ರಾಮಾ ಇದೆ. ಸುಮ್ಮನೆ ಒಂದು ಸೀಕ್ವೆನ್ಸ್ ಯಾರೋ ನಡ್ಕೊಂಡು ಹೋಗ್ತಿದ್ದಾರೆ ಈ ತರದ್ದಾದ್ರೆ ನಾವು ಶೂಟ್ ಮಾಡ್ಕೊಂಡ್ ಬರ್ಬೋದು. ಬಟ್ ಇದು ಕಂಪ್ಲೀಟ್ ಜಾತ್ರೆನೇ ಆವರಿಸ್ಕೊಳ್ಳೋ ಒಂದು ಡ್ರಾಮಾ ನಡೆಯೋದು. ಸೊ ಅದನ್ನ ಹೋಗಿ ನಾನು ಒರಿಜಿನಲ್ ದಸರಾದಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದಾಗ ನಿಶಾಂತ್ ಸರ್ಗೆ, ಅಂದ್ರೆ ನಮ್ಮ ಪ್ರೊಡ್ಯೂಸರ್ಗೆ ಅನ್ಸಿದ್ದಷ್ಟೇ, ಅಂದ್ರೆ ನೀವ್ ಏನ್ ಬೇಕು ಮಾಡಿ ಅದಕ್ಕೆ ನಾನು ಒದಗಿಸ್ಕೊಡೋದು ನನ್ನ ಕರ್ತವ್ಯ, ನಾನು ಮಾಡ್ಕೊಡ್ತೀನಿ ಅಂತ. ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ರು. ಇವನ್ ಸೀಮಂತ ಸೀನ್ ಆಗಿರ್ಬೋದು, ನಾನು ಬರಿಬೇಕಾದ್ರೆ ನಾನು ನಮ್ಮ ಅಕ್ಕನ ಸೀಮಂತ ಆಗಿರ್ಬೋದು, ಅಥವಾ ನಂಗೆ ಇಬ್ರು ಅಕ್ಕಂದ್ರೆ ಇರೋದ್ರಿಂದ ನಾನು ನೋಡಿದೀನಿ ಹೇಗ್ ಮಾಡ್ತೀವಿ ನಾವುಗಳೆಲ್ಲ. ಸೊ ಅದನ್ನೆಲ್ಲ ಹೇಳಿದಾಗ ಇಷ್ಟು ಜನ ಇರ್ತಾರೆ, ಹೀಗಿರುತ್ತೆ, ಈ ತರದ ವಾತಾವರಣ ಮಾಡಿ. ನಮ್ಗೆ ಪ್ರಾಬ್ಲಮ್ ಆಗಿದ್ದೇ ಏನು ಅಂದ್ರೆ, ಮಂಗಳೂರಲ್ಲಿ ಜೂನಿಯರ್ಸ್ ಸಿಗಲ್ಲ ಸರ್. ಹೆಚ್ಚಂದ್ರೆ ಒಂದು 50-100 ಜನ ನಾವು ಅಡ್ಜಸ್ಟ್ ಮಾಡ್ಬೋದು. ತುಂಬಾ ಕಷ್ಟಪಟ್ಟರೆ 100 ಜನ ಅಡ್ಜಸ್ಟ್ ಮಾಡ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಸಿಗಲ್ಲ. ಬಟ್ ನೀವು ನೋಡಿರ್ತೀರ ಜಾತ್ರೆ ಸೀಕ್ವೆನ್ಸ್ ಎಲ್ಲ 1,500 ಅಷ್ಟೊಂದೆಲ್ಲ ಜನ ಇದ್ದಾರೆ. ಸೊ ಅದೆಲ್ಲ ಹೇಗಾಗಿದ್ದು ಅಂದ್ರೆ, ಪಾಪ ನಿಶಾಂತ್ ಸರ್ ಖುದ್ದಾಗಿ ಒಂದಿಷ್ಟು ಜನರನ್ನ, ಲೈಕ್ ಮೈಸೂರಿಂದ ಇಷ್ಟು ಜನ, ಶಿವಮೊಗ್ಗದಿಂದ ಇಷ್ಟು ಜನ, ಚಿಕ್ಕಮಂಗ್ಳೂರಿಂದ ಇಷ್ಟು ಜನ, ಬೆಂಗಳೂರಿಂದ ಇಷ್ಟು ಜನ, ಅವ್ರನ್ನೆಲ್ಲ ಬಸ್ ಮಾಡಿಸಿ ಕರೆಸಿ ಅವ್ರಿಗೆ ಮಂಗಳೂರಲ್ಲಿ ಸ್ಟೇ ಕೊಟ್ಟು ಅವ್ರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ನಾವು ಒಂದು 4-5-7 days ನಾವು ಶೂಟ್ ಮಾಡಿದ್ವಿ. ದಟ್ ಇಸ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪಾರ್ಟ್ ಆಫ್ ದ ಫಿಲ್ಮ್. ಎಕ್ಸಾಕ್ಟ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪಾರ್ಟ್ ಅದೇ. ನೀವು ಫೈಟ್ಸ್ ಮತ್ತೆ ಇದು ಯಾವುದು ಜಾತ್ರೆಯ ಪೋರ್ಷನ್ಸ್ ಏನ್ ನೋಡಿದ್ರೆ, ಇವೊಂದು 90s ಅಲ್ಲಿ ಬರೋ ಜಾತ್ರೆ ನೋಡಿದ್ರು ನಿಮ್ಗೆ ಗೊತ್ತಾಗತ್ತೆ. ನಂಗೆ ಅಂದ್ರೆ ತುಂಬಾ ಜನ ಕೇಳಿದ್ರು ಈ ದೇವಸ್ಥಾನ ಎಲ್ಲಿದು ಅಂತ. ದೇವಸ್ಥಾನ ನಾವು ಕ್ರಿಯೇಟ್ ಮಾಡಿದ್ವಿ, ಸೆಟ್. ಎಷ್ಟೋ ಜನ ಹೇಳಿದ್ರೆ ನಂಬ್ತಿರ್ಲಿಲ್ಲ, ಹೌದು ಸೆಟ್ ಅದು ಅಂತ. ನಮ್ಮ ಆರ್ಟ್ ಡೈರೆಕ್ಟರ್ ಕೆಲಸ ವರದರಾಜ್ ಅವ್ರದ್ದು. ಅವ್ರು ಅಲ್ಲಿಯವರೇ ಆಗಿರೋದು, ಹೌದು, ತುಂಬಾ ನೀಟಾಗಿ ಅವ್ರು ಅಲ್ಲಿಯವರೇ ಆಗಿದ್ರಿಂದ ಅವ್ರಿಗೆ ಗೊತ್ತು. ಸೊ ಅದಕ್ಕೆ ಸಪೋರ್ಟ್ ಅದೇ ನಮ್ಮ ಪ್ರೊಡ್ಯೂಸರ್. ಎಲ್ಲೂ ನಮ್ಗೆ ಏನಕ್ಕೂ ಇಲ್ಲ ಅಂತ ಹೇಳಿದೆ, ಎಲ್ಲವನ್ನು ಒದಗಿಸಿಕೊಟ್ಟು. ಇವನ್ ಅದನ್ನ ಕ್ಯಾಪ್ಚರ್ ಮಾಡೋದು ತುಂಬಾ ದೊಡ್ಡ ಕೆಲಸ. ಏನಕ್ಕಂದ್ರೆ ಪ್ರೊಡ್ಯೂಸರ್ ಇಷ್ಟು ಖರ್ಚು ಮಾಡಿದ್ದಾರೆ, ನಾವು ಅದನ್ನ ನಾವು ತೋರಿಸ್ಲಿಲ್ಲ ಫ್ರೇಮ್ ಅಲ್ಲಿ ಅಂದ್ರೆ ಅದು ವರ್ಕ್ ಆಗಲ್ಲ. ಈಗ ನೀವು ಹೇಳ್ತೀರಾ ತುಂಬಾ ಗ್ರ್ಯಾಂಡೂರ್ ಆಗಿ ಕಾಣಿಸ್ತಿದೆ, ನೀವು ಅದನ್ನ ಹೇಳಿದ್ರೆ ನಮ್ಗೆ ಖುಷಿ. ಏನಕ್ಕಂದ್ರೆ ನಮ್ ಕೆಲಸ ಕಂಡಿದೆ ಅಂತ, ಪ್ರೊಡ್ಯೂಸರ್ ಖರ್ಚು ಕಂಡಿದೆ ಅಂತ. ಸೊ ಅದು ನಮ್ಮ DOP ಶಿವಸೇನಾ ಅವರು ಪ್ರತಿ ದಿವಸ ಕೂತ್ಕೋತಾ ಇದ್ವಿ, ಏನೇನ್ ಮಾಡ್ಬೋದು ಶೆಟ್ರೆ, ಏನೇನ್ ಮಾಡ್ಬೋದು ಅಂತ.
ಸೊ ಕುತ್ಕೊಂಡು ಪ್ರತಿಯೊಂದನ್ನು ಡಿಸ್ಕಸ್ ಮಾಡಿ ನೆಕ್ಸ್ಟ್ ಡೇ ಶೂಟ್ಗೆ ಹೋಗ್ತಾ ಇದ್ವಿ. ಅಂದ್ರೆ ನಾನು ಈ ಮೊದಲನೇ ಬಾರಿ ಇಂಟರ್ವ್ಯೂ ಮಾಡಿದಾಗ್ಲೂ ಹೇಳ್ತಾ ಇದ್ದೆ, ಇವ್ರಿಗೆ ಹೇಳಿದ್ದೆ ನಾನು, ಋತ್ವಿಕ್ ಅವ್ರಿಗೆ, ತುಂಬಾ ಚೆನ್ನಾಗಿ ಮಾಡಿದಿರಿ ಗ್ರೇಡಿಂಗ್ ಅಂತ. ಅವ್ರು ಹೇಳಿದ್ರೆ ಸರ್ ಇದು ರಾ ಫುಟೇಜ್, ಇದು ಗ್ರೇಡಿಂಗ್ ಇನ್ನೂ ಆಗಿಲ್ಲ ಅಂತ. ಬಟ್ ಫೈನಲ್ ಫಿಲಮ್ ನೋಡ್ಬೇಕಾದ್ರೂ ಕೂಡ ವಿಜುವಲ್ಸ್ ಕೂಡ ಮನಸ್ಸಲ್ಲಿ ಉಳಿಯುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಚೇತು ಬಾಲ್ಯದ ಮನೆ ನನಗೆ ಸ್ವಲ್ಪ ಉಳಿಯತ್ತದು, ಇನ್ನೂ ಸ್ವಲ್ಪ ದಿನಗಳ ಕಾಲ ಖಂಡಿತ ಉಳಿಯುತ್ತೆ. ಅಫ್ಕೋರ್ಸ್ ಕೊನೆಯಾಗಿ ಬಂದ ಕುಣಿತ, ಹುಲಿವೇಷ ಎಲ್ಲ ಖಂಡಿತ ಉಳಿಯುತ್ತೆ. ಬಟ್ ಅದಲ್ಲದೇನೆ ಈಗ ಆ ಪೋರ್ಟ್ ಹತ್ರದಲ್ಲಿ ಸುಕೇಶನ ಕೊಲೆ ಆಗೋದು, ಹೌದು, ಅಥವಾ ಬ್ಯಾನರ್ ಹಾಕಿದಾಗ ಆ ರಸ್ತೆಗಳು ರಿಯಲ್ ಆಗಿ ನನಗೆ ಫೀಲ್ ಆಗ್ತಿದ್ವು. ವಾಟ್ ಗೋಸ್ ಬಿಹೈಂಡ್ ಮೇಕಿಂಗ್ ದೀಸ್ ವಿಜುವಲ್ಸ್ ಲುಕ್ ರಿಯಲ್? ನಾವು ಅಂದ್ರೆ ಇವನ್ ದ ಲೊಕೇಶನ್ ಹ್ಯಾಸ್ ಟು ಬಿ ಅ ಕ್ಯಾರೆಕ್ಟರ್ ಆಫ್ ದ ಫಿಲ್ಮ್ ಅಂತ. ಕರೆಕ್ಟ್. ಸೊ ನಾವು ತುಂಬಾ ಓಡಾಡಿದೀವಿ ಅದಕ್ಕೆ ಲೊಕೇಶನ್ಸ್ಗಳಿಗೇನೆ. ನಾನು ಹೇಳಿದ್ನಲ್ಲ ನಿಮ್ಗೆ, ನಾನು ಕೆಲವೊಂದು ಸೀನ್ಗಳನ್ನ ಅಲ್ಲೋಗಿ ಬರಿತಾ ಇದ್ವಿ ಅಂತ. ಇವನ್ ನಾವು ರೈಟಿಂಗ್ ಪ್ರೊಸೆಸ್ ಅಲ್ಲೇ ನಾವು ಲೊಕೇಶನ್ ಹಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಈ ಲೊಕೇಶನ್ ಅಲ್ಲೇ ಈ ಸೀಕ್ವೆನ್ಸ್ ಆಗ್ಬೇಕು ಅಂತ. ಸೊ ಅದನ್ನೆಲ್ಲ ತುಂಬಾ ಓಡಾಟ ಮಾಡ್ಕೊಂಡು, ಇವನ್ ನೆಕ್ಸ್ಟ್ DOP ಅವ್ರು ಶಿವಸೇನಾ ಬಂದ್ಮೇಲೆ ಅವ್ರಿಗೆ ಮತ್ತೆ ಪುನಃ ಕರ್ಕೊಂಡೋಗಿ ಇದನ್ನ ತೋರಿಸಿ, ಅವರು ಇಲ್ಲ ಇದೊಂಚೂರು ಬೇರೆ ತರ ನೋಡೋಣ ಅಂತ ಹೇಳಿದಾಗ ಅದನ್ನು ಮತ್ತೆ ನಾವು ಇನ್ನೊಂದು ರೌಂಡ್ ಹುಡುಕಿ. ಸೊ ಅದು ಒಂದಿಷ್ಟು ವರ್ಕ್ ಅದಕ್ಕೆ ತುಂಬಾ ತಗೊಂಡಿದ್ವಿ, ಟೈಮ್ ತಗೊಂಡು ಹುಡುಕಿ ಮಾಡಿರುವಂತ. ನನಗೆ ಅದೇ ಈ ಚೇತು ಮನೆನೂ ಇಷ್ಟ ಆಯ್ತು, ದೀಕ್ಷಾ ಮನೆನೂ ಇಷ್ಟ ಆಯ್ತು. ಇನ್ಫ್ಯಾಕ್ಟ್ ಮನೆ ಅಂತ ಹೇಳುವಾಗ ಒಂದು ಲವ್ಲಿ ಸೀನ್ ಇಟ್ಟಿದ್ದೀರಿ. ಇವರಿಬ್ಬರ ಮದ್ವೆ ಆಗಿರತ್ತೆ. ಅಂದ್ರೆ ಇವ್ರಿಗೇನು ಅಂದ್ರೆ ಅದ್ರ ಬಗ್ಗೆ ನಂಗೆ ಸ್ವಲ್ಪ ಹೇಳಿ. ಚೇತು ಮತ್ತೆ ದೀಕ್ಷಾಳಿಗೆ ಸಿಗೋದು ಸೆಂಟರ್ ರೂಮು, ಹೌದು ಅಲ್ವಾ? ಹೌದು. ಅಂಡ್ ಆ ಮನೆಯಲ್ಲಿ ನನ್ನ ಪ್ರಕಾರ ಅದೇ ಬಿಗ್ಗೆಸ್ಟ್ ಬೆಡ್ರೂಮ್. ಅದು ಹೇಗೆ ಇವ್ರಿಗೆ ಸಿಗತ್ತೆ? ವಸಂತ ಮತ್ತೆ ಅವರ ಹೆಂಡತಿಗೆ ತಾನೇ ಸಿಗ್ಬೇಕು. ಅದೇ ಅಲ್ವಾ? ಅಂದ್ರೆ ಈಗ ಹೊಸದಾಗಿ ಮದ್ವೆ ಆಗಿರೋರು, ಸೊ ನೀವು ಫಸ್ಟ್ ಸೀನ್ ಅಲ್ಲಿ ನೋಡಿರ್ತಾರೆ, ಅವರಿಬ್ರಲ್ಲಿ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಿರ್ತಾರೆ, ಅಲ್ಲಿ ಮಂಚಾನೂ ಇರಲ್ಲ, ಅದೇ ರೂಮ್ ಅಲ್ಲಿ ಕುತ್ಕೊಂಡು. ದೆನ್ ಇವ್ನಿಗೆ ಮದ್ವೆ ಆದ್ಮೇಲೆ ಅಲ್ಗೊಂದು ಮಂಚ ಅಂತ ಬರುತ್ತೆ. ಸೊ ಹೊಸದಾಗಿ ಮದುವೆ ಆದವ್ರಿಗೆ ಆದ್ಯತೆ ಕೊಡೋದು ಮೊದಲಿಂದ ಇರೋದು. ನಂಗೆ ಈ ತರ ಡೀಟೇಲ್ಸ್ ತುಂಬಾ ಇಷ್ಟ ಆಯ್ತು ಈ ಚಿತ್ರದಲ್ಲಿ. ದೀಕ್ಷಾ ಕಿಟಕಿ ಮುಚ್ಚದಿರ್ಲಿ, ಹೌದು, ಅದು ಎಷ್ಟು ಹೇಳತ್ತೆ ಬರೀ ಆ ಒಂದು ಆಕ್ಷನ್ ಅಲ್ಲಿ ಅನ್ನೋದು. ನಾವಾಗ್ಲೇ ಆರಂಭದ ಭಾಗದಲ್ಲಿ ನೀವೇ ಹೇಳಿದ್ರಲ್ಲ, ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ಹೇಳ್ಬೋದಿತ್ತು ಅಂತ. ಈ ರೀತಿಯದ್ದು ಇದು ಒಂದು ಆಕ್ಷನ್ ಎಷ್ಟನ್ನೋ ಹೇಳತ್ತೆ. ಅಂಡ್ ಅದನ್ನ ಫಾಲೋ ಅಪ್ ಬೇರೆ ಮಾಡ್ತೀರಿ ನೀವು ಇವರಿಬ್ಬರನ್ನ, ರೈಟ್? ಇನ್ಫ್ಯಾಕ್ಟ್ ನಂಗೆ ಅದರಲ್ಲಿ ಇನ್ನೊಂದು ಆಸೆ ಅನ್ನಿಸ್ತು, ಇನ್ನೊಂದು ಕೂಡ ನಂಗೆ ಅನ್ನಿಸ್ತು, ಪ್ರಕಾಶ್ ವಸಂತನಿಗೆ ಏನ್ ಟ್ರಿಗರ್ ಆಗತ್ತೋ ಅದು ಈಕೆಗೂ ಟ್ರಿಗರ್ ಆಗ್ಬೇಕಿತ್ತು, ಇವರು ಹೋಗ್ಬೇಕಿತ್ತು ಅಂತ ಕೂಡ ಅನ್ನಿಸ್ತು ನನಗೆ. ಅಂದ್ರೆ ಸೋ ಮಚ್ ಹ್ಯಾಪಿನೆಸ್ ಇನ್ ದಟ್ ಸ್ಪೇಸ್ ಮದುವೆ ಆದ್ಮೇಲೆ ಅನ್ನೋದೊಂದು ಕೂಡ ಎಸ್ಟಾಬ್ಲಿಷ್ ಆಗ್ತಾ ಇತ್ತು ಅಂತ. ಅಂಡ್ ಕಮಿಂಗ್ ಬ್ಯಾಕ್ ಟು ದಿ ಲೊಕೇಶನ್ಸ್ ಅಂಡ್ ದಿ ರಾ ವಿಜುವಲ್ಸ್, ನನಗೆ ಈಗ ನಿಮ್ ಜೊತೆ ಮಾತಾಡಬೇಕಾದ್ರೆ ಆ ವಿಜುವಲ್ಸ್ ನೆನಪಿಸ್ಕೋಬೇಕಾದ್ರೆ ನಂಗೆ ಇದೆ ಅನ್ನಿಸ್ತು, ಈ ನಾಯಿ ಹೇಗೆ ಒಂದು ಮೆಟಫರು, ಆ ವಿಜುವಲ್ಸ್ ಕೂಡ ನನಗೆ ಒಂದು ರೀತಿಯ ದಿ ಟ್ರಾಜಿಡಿ ದಟ್ ಇಸ್ ದೇರ್ ಇನ್ ದ ಸ್ಟೋರಿ, ಆ ವಿಜುವಲ್ಸ್ ನನ್ಗೆ ಎಲ್ಲೋ ಹೇಳ್ತಲೇ ಬಂದಿದೆ ಅಂತ ನಂಗೆ ಈಗ ಅನಿಸ್ತಾ ಇದೆ. ಅಂದ್ರೆ ಕೆಲವು ಸಲ ಹೇಳ್ತಾರೆ ಇಟ್ಸ್ ಅನ್ ಅಟ್ಮಾಸ್ಫಿಯರಿಕ್ ಫಿಲಮ್ ಅಂತ, ಎಲ್ಲವೂ ಕೂಡಿ ನನಗೊಂದು ಫೀಲಿಂಗ್ ಅನ್ನ ಕೊಡ್ತಾ ಇರುತ್ತೆ ಅಂತ. ನಾನು ಇದ್ರ ಬಗ್ಗೆ ಅದನ್ನ ಹೇಳ್ತೀನಿ. ಆಕ್ಚುಲಿ ನನಗೆ ಅಟ್ಮಾಸ್ಫಿಯರಿಕ್ ಆಗಿ ನನಗೆ ಸ್ವಲ್ಪ ಆ ಒಂದು ಇಲ್ಲ ಏನೋ ಒಂದು ಕೆಟ್ಟದ್ದು ಆಗೋದಿದೆ ಅನ್ನೋ ಫೀಲಿಂಗ್ ಅನ್ನ ಕೊಡ್ತಲೇ ಬಂತು. ಸರಿ, ಈಗ ನಾವು ಸ್ವಲ್ಪ ಚೇತು ಮೈಂಡ್ ಸೆಟ್ಗೆ ಮತ್ತೆ ಹೋಗೋಣ. ನಾನು ಎಲ್ಲ ಆಬ್ವಿಯಸ್ಲಿ ಇಷ್ಟಲ್ಲೇ ಗೊತ್ತಾಗುತ್ತೆ, ಎಲ್ಲ ಸ್ಪಾಯ್ಲರ್ಸ್ ಅನ್ನ ಹೇಳ್ತಾ ಇದೀನಿ, ಬಿಕಾಸ್ ಚಿತ್ರ ಬಿಡುಗಡೆ ಆಗಿ 3 ವಾರಗಳಾಗಿವೆ. ಈ ಸಂದರ್ಶನದ ಉದ್ದೇಶವೇ ಅದು, ಎಲ್ಲವನ್ನೂ ಮಾತಾಡೋಣ ಅಂತ. ಪ್ರೇಕ್ಷಕರಾಗಿ ನಾವು ನೋಡ್ಬೇಕಾದ್ರೆ ನಮ್ಗನ್ಸೋದು, ದೀಕ್ಷಾ ಹೇಗೆ ಇದನ್ನ ಮಾಡ್ತಾ ಇದೀಯ ನೀನು, ಚೇತುಗೆ ಹೇಗೆ ಇದನ್ನ ಮಾಡ್ತಾ ಇದೀಯಾ ಅಂತ. ಆ ಒಂದು ಭಾವನೆಯನ್ನ ನಮ್ಮಲ್ಲಿ ಟ್ರಿಗರ್ ಮಾಡೋದೇ ನಿಮ್ಮ ಗೆಲುವು, ಕರೆಕ್ಟಾ? ಹೌದು. ಅಂಡ್ ಆ ರೀತಿಯ ವ್ಯಕ್ತಿ ಇರಬಲ್ಲಳು ಅನ್ನೋದನ್ನ ನಂಬೋಕ್ ನಾನು ರೆಡಿ ಇದ್ದೀನಿ. ಅದಕ್ಕೆ ಅಂತ ನಾನು ಆಕೆಯನ್ನ ತುಂಬಾ ದೂಷಿಸಕ್ಕೂ ಹೋಗಲ್ಲ. ಹೌದು, ಅವಳಿಗೇನೋ ಏನೋ ಅನ್ನಿಸ್ತು ಆ ಒಂದು ಮೊಮೆಂಟ್ ನಲ್ಲಿ ಅಂತ. ದೀಕ್ಷಾ ಮೈಂಡ್ ಸೆಟ್ ಅನ್ನ ನೀವ್ ಹೇಗೆ ಅರ್ಥ ಮಾಡ್ಕೊಂಡ್ರೆ? ದೀಕ್ಷಾಳನ್ನ ನಾನು ಬರಿಬೇಕಾದ್ರೆ ತುಂಬಾ, ಅಂದ್ರೆ ನೀವು ನೋಡಿರ್ತೀರ ಫಸ್ಟ್ ಹಾಫ್ ಅಲ್ಲೇ ಆಕೆ ಎಲ್ಲವನ್ನು ಹೀಗೆ ಡಿಸಿಷನ್ ಇಮಿಡಿಯೇಟ್ ತಗೊಳ್ತಾ ಹೋಗ್ತಾಳೆ, ಯಾವುದಕ್ಕೂ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಯಾವುದಕ್ಕೂ ಏನನ್ನಾದ್ರೂ ಮಾಡ್ಬೇಕು ಅನ್ಸಿದ್ರೆ. ಸೊ ಅದನ್ನ ಬರಿತಾನೆ ಹೋಗ್ತಾ ಇದ್ದೆ ಎಲ್ಲ ಕಡೆ. ಎಲ್ಲೋ ಮತ್ತೆ ಸೆಕೆಂಡ್ ಹಾಫ್ ಬಂದಾಗ ಅವಳಿರುವಂಥ ಸಿಚುವೇಶನ್, ಅವಳಿಗೆ ಆಗುವಂಥ ಫ್ರಸ್ಟ್ರೇಷನ್ ಪ್ಲಸ್ ಮೂಡ್ ಸ್ವಿಂಗ್ಸ್, ಯಾವ ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗುತ್ತೆ ಹೆಣ್ಮಕ್ಳಿಗೆ, ಈ ಪ್ರೆಗ್ನೆಂಟ್ ಆಗಿರುವ ಟೈಮ್ ಅಥವಾ ಪೀರಿಯಡ್ಸ್ ಟೈಮ್, ಇದಿರಬೇಕಾದ್ರೆ ಅವಳಿಗೆ ಗೊತ್ತಿಲ್ಲ ಅದ ಬ್ಯಾಕ್ ಸ್ಟೋರಿ, ಅಲ್ಲಿ ಆಗಿರೋದೇನು ಅಂತ ಇವಳಿಗೆ ಗೊತ್ತಿಲ್ಲ. ನಿಜವಾಗ್ಲೂ ಆಗಿರ್ಲೂಬಹುದು, ಏನಕ್ಕಂದ್ರೆ ಅಲ್ಲಿ ಹಿಂದೆ ನಡ್ಕೊಂಡ್ ಬಂದಿರೋದು, ಅವನು ಇದ್ದಿದ್ದಂತಹ ವೇ
ಚೇತು ಇದ್ದಿದಂತಹ ವೇ ಇವತ್ತು ಇಲ್ಲಿ ಬಿಲಿವೇಬಲ್, ಅವಳಿಗೆ ಬಿಲಿವೇಬಲ್, ಏನು ಆಗಿರ್ಬೋದೇನೋ, ಮಾಡಿರ್ಬಹುದೇನೋ ಅನ್ನುವಂಥದ್ದು. ಪ್ಲಸ್ ಅದಕ್ಕೆ ಪೂರಕವಾಗಿ ತಾಯಿ ಅದನ್ನ ಫೀಡ್ ಮಾಡ್ತಾ ಇದ್ದಾಳೆ ಪದೇ ಪದೇ ಬಂದು ಇವಳಿಗೆ, ಪ್ರತಿ ಸಲನೂ ಬಂದು ಅದನ್ನ ಫೀಡ್ ಮಾಡ್ತಾಳೆ. ಆವಾಗ ಹೇಳ್ತಾಳೆ ನಂಗೆ ಆಗ್ತಾ ಇಲ್ಲ ತಗೊಳ್ಳಿಕ್ಕೆ, ನೀನ್ ಇದ್ ಮಾಡ್ತಿರೋದು ಬಿಡು ಅನ್ನೋ ತರದಲ್ಲೇ ಹೋಗ್ತಾಳೆ. ಇದ್ರ ಮಧ್ಯೆ ಇನ್ನೊಂದು ಯಾವುದೋ ಒಂದು ಅದೇನೋ ಒಂದು ಹೋಪ್ ಅನ್ನುವಂಥದ್ದೇನು, ಸೊ ಅದು ಇತ್ತು ಮೊದಲೇ, ಬಟ್ ಇವಳು ಗುರ್ತಿರ್ತಿರ್ಲಿಲ್ಲ. ನೀವು ಒಂದು ಫೋಟೋ ಫ್ರೇಮು ಇದೆ ಬ್ಯಾಕ್ ಸೈಡ್ ಅಲ್ಲಿ ನೀವು ನೋಡಿರ್ತೀರಾ. ಹೌದು. ಸೊ ಅದಿತ್ತು ಮೊದಲೇ, ಬಟ್ ಇವಳು ಗುರ್ತಿರ್ಸಿರ್ಲಿಲ್ಲ ಅದನ್ನ. ಸೊ ಅದನ್ನ ಯಾವಾಗ ತಾಯಿ ಗುರ್ತಿರ್ಸ್ತಾಳೆ ಆವಾಗ ಇವಳು ಅದನ್ನ ಅದ್ರ ಬಗ್ಗೆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ, ಹೌದಲ್ವಾ ಅನ್ನುವಂಥದ್ದು. ಸೊ ಅಲ್ಲಿಂದ ಅದು ಚೇಂಜಸ್ ಆಗೋದು. ಅದೇ ಹೇಳ್ತೀನಲ್ಲ, ಅಂದ್ರೆ ಇಲ್ಲಿ ದೀಕ್ಷಾಳು ಕೂಡ ವಿಲನ್ ಅಲ್ಲ ಅಥವಾ ಅವಳು ಹೀರೋನು ಅಲ್ಲ, ಬಟ್ ದರ್ ಇಸ್ ಅ ಸಿಚುವೇಶನ್. ಬಟ್ ಅವಳು ಮಗುವನ್ನ ಕೂಡ ಲೆಕ್ಕಿಸ್ತಾ ಇಲ್ಲ ಅನ್ನೋ ಲೆವೆಲ್ಗೆ ಹೋಗ್ತಾಳೆ ಅನ್ನೋದನ್ನ ಹೇಗೆ ಜಸ್ಟಿಫೈ ಮಾಡ್ತೀರಿ? ಹೇಗೆ ಅಂದ್ರೆ ನಾನು ಇದನ್ನ ನೀವು ಜಸ್ಟಿಫೈ ಮಾಡ್ಬೇಕಿತ್ತು ಅಂತ ಹೇಳ್ತಾ ಇಲ್ಲ, ನೀವು ಏನ್ ಯೋಚನೆ ಮಾಡಿದ್ರಿ ಬರೀಬೇಕಾ, ಇದನ್ನ ಜಸ್ಟಿಫೈ ಮಾಡ್ಬೇಕಾ, ಈ ಹಂತಕ್ಕೆ ಹೋದ್ಲಲ್ಲ ಇವಳು, ಈ ಲೆವೆಲ್ಗೆ ಹೋದ್ಲಲ್ಲ ಅಂತ ಅನ್ನೋದನ್ನ? ಅಂದ್ರೆ ಅದೇ ಅದು ಅವಳು ಪೀಕ್ ಟೈಮ್ ಸರ್. ಕರೆಕ್ಟ್. ದಟ್ಸ್ ಅ ಪೀಕ್ ಟೈಮ್. ಆ ಮೂಮೆಂಟ್ ಅಲ್ಲಿ ಎನಿ ಡಿಸಿಷನ್ ತಗೋಬಹುದು, ಯಾವ ಡಿಸಿಷನ್ ಬೇಕಾದ್ರೂ ಹೋಗ್ಬೋದು. ಅದ್ರಲ್ಲೂ ನಾನೊಂದು ಅಲ್ಲೊಂದು ಇದು ತೋರಿಸ್ತೀನಿ. ಅಂದ್ರೆ ಅವಳು ಬಟ್ಟೆ ತಗೊಂಡ್ ಬರ್ಬೇಕಾದ್ರೆ ಅವಳು ಕಾಲಿಗೆ ಹೊಡಿಯುತ್ತೆ, ಆ ಇರಿಟೇಷನ್ ಸ್ಟಾರ್ಟ್ ಆಗಿದೆ, ಪ್ಲಸ್ ಈ ಪೇನ್ ಸ್ಟಾರ್ಟ್ ಆಗಿದೆ. ಇದು ನಂಗೆ ಬೇಕಿತ್ತಾ? ಅದ್ರಲ್ಲಿ ತಾಯಿ ಹೇಳಿರ್ತಾಳೆ, ಇವಾಗ ಇಟ್ಕೊಂಡು ಏನ್ ಯೋಚನೆ ಮಾಡ್ತಿದ್ಯಾ ಅಂತ. ಸೊ ಇದು ನಂಗೆ ಬೇಕಿತ್ತಾ ಅನ್ನೋ ಲೆವೆಲ್ ಹೋಗಿರುತ್ತೆ ಅವಳಿಗೆ ಫ್ರಸ್ಟ್ರೇಷನ್. ಸೊ ಅದಕ್ಕೆ ಆ ಲೆವೆಲ್ ಮಾಡ್ಬೋದು ಥಿಂಕ್ ಅಂತ ಅನ್ಸಿನೇ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ವಿ. ಸರಿ, ನನಗೆ ಇದರಲ್ಲಿ ಸ್ವಲ್ಪ ಅಯ್ಯೋ ಕಾರಣವಿಲ್ಲದೆ ಸತ್ತೋದ್ನಲ್ಲ ಅಂತ ಅನ್ಸಿದ್ದು JP. ಆಯ್ತಾ? ಯಾಕಂದ್ರೆ ಅವನ್ ಆಕ್ಚುಲಿ ಇಂಟೆನ್ಷನ್ ಕೆಟ್ಟದಾಗಿದ್ದಿರಬಹುದು, ಹೌದು, ಬಟ್ ಅವನು ಆಕ್ಷನ್ ಅಲ್ಲಿ ಏನು ಕೆಟ್ಟದ್ ಮಾಡ್ಲಿಲ್ಲ, ಹೌದು ಅಲ್ವಾ? ಹೌದು. ಅವನನ್ನ ಹೇಗ್ ನೋಡ್ತೀರಿ ನೀವು? ಅಂದ್ರೆ ಒಂದೇ ಒಂದು ಶಾರ್ಟ್ ಅಲ್ಲೋ ಏನೋ ಅವನ ನೋಟ ಸರಿ ಇಲ್ಲ ಅನ್ನೋದನ್ನ ತೋರಿಸಿದಿರಿ ಹೊರತು. ಹೌದು. ಸೊ ಇಂಟೆನ್ಷನ್ ಅನ್ನ ನೀವು ಅವನ ಇಂಟೆನ್ಷನ್ ನ ಕ್ವೆಶ್ಚನ್ ಮಾಡಿದಿರಿ ಹೊರತು ಅವನ್ ಆಕ್ಚುಲಿ ಫಿಸಿಕಲಿ ಏನು ತಪ್ಪು ಮಾಡಿಲ್ಲ. ಹೌದು. ಸೊ ಅವನನ್ನ ಇನ್ಫ್ಯಾಕ್ಟ್ ನಾನ್ ಹೇಳ್ತೀನಿ, ಚೇತು ತಪ್ಪು ಮಾಡ್ದ. ಹೌದು. ಅವನನ್ನ ಕೊಂದು ಅಥವಾ ಅವನಲ್ಲಿ ಯಾವುದೇ ಒಂದು ಎವಿಡೆನ್ಸ್ ಇಲ್ಲದೆ ಅವನನ್ನ ದೂಷಿಸಿ ಅವನನ್ನ ಕೊಂದಿದ್ದು ಚೇತುವಿನ ತಪ್ಪು ಅಂತ. ಸೊ ಅದನ್ನ JP ಯನ್ನ ಹೇಗೆ ನೋಡ್ತೀರಿ? JP ಯ ಕೊಲೆಯನ್ನ ನೀವು ಹೇಗೆ ನೋಡ್ತೀರಿ? JP ಸತ್ತಿರೋ ರೀಸನ್ ಇಸ್ ಇವನ ಫ್ರಸ್ಟ್ರೇಷನ್. ಇವನಿಗೆ ಆದಂತಹ ಫೀಡ್. ನೀವು ಅದರ ಹಿಂದಿನ ಸೀದಲ್ಲಿ ಜ್ಯೋತಿಷ್ ಹೇಳಿ ಕಳಿಸ್ತಾನೆ, ಇಡೀ ಊರಲ್ಲಿ ಸ್ಪ್ರೆಡ್ ಆಗ್ಬೇಕು. ಹೌದು ಹೌದು. ಸೊ ಇದನ್ನ ಇವನ್ ಕಿವಿಗೆ ಬೀಳ್ತಾನೆ ಇದೆ ಎಲ್ಲಾ ಕಡೆ. ಆ ಸೀನಲ್ಲಿ ಹೇಳ್ತಾನೆ, ಊರವರೆಲ್ಲ ಈ ತರ ಮಾತಾಡ್ತಿದ್ದಾರೆ, ಆದ್ರೂ ನಂಗೆ ಅದು ಇದಲ್ಲ, ಊರವ್ರಿಗೆ ಗೊತ್ತಿಲ್ಲ, ಬಟ್ ನನಗೆ ಗೊತ್ತು ಅಂತ ಒಂದ್ ಸೀನಲ್ಲಿ ಕುತ್ಕೊಂಡು ಮಾವದ ಜೊತೆ, ಪ್ರಕಾಶನ ಜೊತೆ ಮಾತಾಡ್ಬೇಕಾದ್ರೆ. ಸೊ ಆ ಎಲ್ಲಾ ಫೀಡ್ಗಳು ಆಲ್ರೆಡಿ ಇವನಿಗೆ ತಲೆಯಲ್ಲಿ ತುಂಬಿಕೊಂಡಿದೆ. ಅದ್ರ ಮಧ್ಯೆ ಇವ್ನು ಬಂದು ಕ್ವಶನ್ ಮಾಡ್ಬೇಕಾದ್ರೂ ಅವ್ನು ಹೇಳಿದಾಗ ಇವ್ನು ಬಿಟ್ಬಿಡ್ತಾನೆ. ಅಂದ್ರೆ ನಾನ್ ಮದುವೆ ಆಗ್ಬೇಕಿದ್ ಹುಡುಗಿ ನೀನು ಇದ್ ಮಾಡ್ದೆ ಅಂತ ಹೇಳಿದಾಗ್ಲೂ ಅವ್ನು ಬಿಟ್ಬಿಡ್ತಾನೆ, ಅದನ್ನು ಅವ್ನು ಕೇರ್ ಆಗಿ ತಗೊಳ್ಳಲ್ಲ. ಬಟ್ ಯಾವಾಗ ಅವನು ಹೆಂಡತಿ ಅವಳ ಮಗುನ್ ಸಾಯಿಸಕ್ ಹೋಗಿದ್ದಾಳೆ ಅಂತ ಹೇಳ್ತಾನಲ್ಲ, ಅದನ್ನು ಇವನು ಸುಳ್ಳು ಅಂತಾನೆ ಪರಿಗಣಿಸ್ತಾರೆ. ನನ್ನ ಹೆಂಡತಿ ಬಗ್ಗೆ ನೀನ್ ಸುಳ್ಳು ಹೇಳ್ತಿದ್ಯಾ, ಅದಕ್ಕೆ ಇವನ ಕೊಲೆ. ಇಟ್ಸ್ ನಾಟ್ ಲೈಕ್ ನಿಂಗೂ ಅವಳಿಗೆ ಮಧ್ಯೆ ಸಂಬಂಧ ಇದೆ ಅಂತ ಇವನ್ ಕೊಂದಿಲ್ಲ, ನೀನ್ ನನ್ನ ಹೆಂಡತಿ ಬಗ್ಗೆ ಸುಳ್ಳು ಹೇಳ್ತಿದ್ಯಾ, ಇಡೀ ಊರವರು ನನ್ನ ಹೆಂಡತಿ ಬಗ್ಗೆ ಸುಳ್ಳು ಹೇಳ್ತಿದ್ದಾರೆ ಅನ್ನೋದಷ್ಟೇ ಇವನ ಫ್ರಸ್ಟ್ರೇಷನ್. ಸರಿ, ಅದಕ್ಕೆ ಇವನ ಇದು. ಆಮೇಲೆ ಅದರಲ್ಲಿ ಕೆಲವು ಶಾರ್ಟ್ಸ್ ತೆಗಿಬೇಕಾಗಿ ಬಂತ ಅಂತ, ಬಿಕಾಸ್ ನಾನು ಸೆನ್ಸರ್ ಸರ್ಟಿಫಿಕೇಟ್ ಅಲ್ಲಿ ಇದು ನೋಡಿದೆ. ಹೌದು, ಸೆನ್ಸರ್ ಅಲ್ಲಿ ನಮ್ಗೆ ನಾವು ಅದೇನ್ ಚುಚ್ಚೋದಿತ್ತಲ್ವಾ, ಅದನ್ನ ಒಂದಿಷ್ಟು ರೆಡ್ಯೂಸ್ ಮಾಡ್ಬೇಕಾಗಿತ್ತು. ಸರಿ, ಸೊ ಅದಕ್ಕೋಸ್ಕರನೇ ಅದನ್ನ ಬ್ಲರ್ ಎಫೆಕ್ಟ್ ಮಾಡಿ ಒಂದು ಮಧ್ಯದಲ್ಲಿ ಸ್ವಲ್ಪ ತೆಗೆದು ಜಂಪ್ ಕಟ್ ತರ ಮಾಡಿದ್ವಿ. ಸರಿ ಸರಿ. ನಾನು ಯಾಕೆ ಚೇತು ಅವನು ಟಿಪಿಕಲ್ ಹೀರೋ ಅಲ್ಲ ಅಂತ ಹೇಳ್ತಾ ಇದೀನಿ ಅಂದ್ರೆ ಅವನ ಕಡೆಯಿಂದ ತಪ್ಪಾಗಿದೆ. ಹೌದು, ಫ್ಲಾಸ್ ಇದೆ ಅನ್ನೋದು ನಾನು ಬರಿಬೇಕಾದ್ರೆ ನನ್ನ ತಲೆ ಅವನ ಕಡೆಯಿಂದ ಫ್ಲಾಸ್ ಇದೆ. ನಿಮ್ಗೆ ಅದನ್ನ ನಿಮ್ ಸ್ಟಾರ್ಟಿಂಗ್ ಅಲ್ಲೇ ನೀವು ನೋಡಬಹುದು. ಎಲ್ಲಿ ಅಂದ್ರೆ ಪ್ರಕಾಶಣ್ಣ ಮತ್ತೆ ಅವನದು ಒಂದು ಎಮೋಷನಲ್ ಸೀನ್ ಆಗುತ್ತೆ. ಅಲ್ಲಿ ಪ್ರಕಾಶಣ್ಣ ಹೇಳ್ತಾರೆ, ಅಂದ್ರೆ ನಾನ್ ನಿಂಗ್ ಅಲ್ವಾ ಹಾಗಾದ್ರೆ. ಇವನು ಅದನ್ನೇ ಯೋಚನೆ ಮಾಡಬಹುದಿತ್ತಲ್ಲ ಚಿಕ್ಕ ವಯಸ್ಸಿಂದ, ಇವನು ಬೆಳೆಸಿದಾರೆ ಇವರೇ ನಮ್ಗೆ ಅಪ್ಪ ಅಮ್ಮ ಅಂತ. ಅದು ಕೂಡ ಚೆನ್ನಾಗಿತ್ತು. ಇಟ್ ಅದಕ್ಕೆ ನನ್ಗೆ ಈ ಚೇತು ಪಾತ್ರ ಇಷ್ಟ ಆಗೋದು. ಅವನು ಕಾರ್ಡ್ಬೋರ್ಡ್ ಹೀರೋ ಅಲ್ಲ, ಹೌದು, ಅವನ ಕಡೆಯಿಂದಲೂ ತಪ್ಪುಗಳಾಗಿವೆ. ಹೌದು. ಅವಳು ಸಾಯ್ಲೇಬೇಕಿತ್ತ? ಆಕ್ಚುಲಿ ಸುದ್ದಿ ಬರ್ದಾಗ ಇದು ಉಲ್ಟಾ ಇತ್ತು. ಅಂದ್ರೆ ಚೇತುಗೈಯಲ್ಲಿ ಆಕೆ ಸಾವಾಗುತ್ತೆ ಅಂತ. ಬಟ್ ನಾನು ಅದನ್ನ ನೋಡ್ಬೇಕಾದ್ರೆ ನನಗೆ ಅನಿಸಿದ್ದು, ಇವನು ಇಷ್ಟೆಲ್ಲ ಪ್ರಯತ್ನ ಪಟ್ಟವನು ಅದನ್ನ ಏನಕ್ಕೆ ಮಾಡ್ತಾನೆ? ಕರೆಕ್ಟ್. ಅದ್ರ ಅವಶ್ಯಕತೆ ಇವನಿಗಿಲ್ಲ. ಇವನು ಈಗಲೂ ಟ್ರೈ ಮಾಡ್ತಾ ಇರೋದು, ಇಲ್ಲ ನಾವು ಇಲ್ಲಿಂದ ಹೋಗೋಣ, ಬೇರೆ ಕಡೆ ಹೋಗೋಣ, ಈ ಊರಲ್ಲಿ ಮಾತುಕತೆ ಆಗ್ತಾ ಇರಲ್ಲ, ಬೇರೆ ಊರಿಗೆ ಹೋಗೋಣ, ನಾವು ಅಲ್ಲಿರ್ಬೇಡ, ಮೊದಲಿನ ತರ ಇರೋಣ ಅನ್ನೋ ಥರದಲ್ಲಿ. ಆದ್ರೆ ಅವಳಿಗೆ ದರ್ ಇಸ್ ನೋ ಆಪ್ಷನ್ ಲೆಫ್ಟ್.
ಅಂದ್ರೆ ಇವನ್ ಜೊತೆ ನಾನು ಆಲ್ರೆಡಿ ನನ್ನ ಮನಸ್ಸು ಮುರಿದುಕೊಂಡಿದ್ದೀನಿ. ಒಂದು Correct. ಇದ್ದ ಜೆಪಿನೋ ಇದ್ದ ಜೆಪಿನ ಇವನ್ ಸಾಯಿಸಿದ್ದಾನೆ ಅಂತ ಗೊತ್ತಾಗಿದೆ. ಪ್ಲಸ್ ಇನ್ನೊಂದು ವಿಷಯ ಅಂದ್ರೆ ನಾನು ಈ ಮಗುನು ಕೊನೆಗಡ್ಸಕ್ ಹೋಗಿದ್ದೀನಿ ಅನ್ನೋ ವಿಷಯನೂ ಇವನಿಗೆ ಗೊತ್ತಾಗ್ಬಿಟ್ಟಿದೆ. ಸೊ ಅವಳಿಗೆ ಯಾವ ಆಪ್ಷನ್ಸ್ ಇಲ್ಲ ಅಲ್ಲ. ಸೊ ಅದು ನನ್ಗೆ ಆ ಟೈಮಲ್ಲಿ ದೀಕ್ಷಾ ಮನಸ್ಥಿತಿ ಹೇಗಿರ್ಬೋದು ಅನ್ಕೊಂಡಾಗ ಅದೇ ಅನ್ಸಿದ್ದು, ದಿಸ್ ಇಸ್ ದ ಓನ್ಲಿ ಥಿಂಗ್ ಲೆಫ್ಟ್ ಫಾರ್ ಮೀ ಅಂತ ಅವಳನ್ನ ಚುಚ್ಕೊಳ್ಳೋದು. ಗಾಟ್ ಇಟ್. ಅದೇ ರೀತಿಯಲ್ಲಿ ಕೊನೆಯಲ್ಲಿ ಚೇತು ಯಾವ ನಿರ್ಧಾರವನ್ನು ತಗೊಳ್ತಾನೋ ಆಗ ಅವನ ಮನಸ್ಸಲ್ಲಿ ಏನ್ ನಡೀತಾ ಇದೆ? ಒಂದು ಶಾರ್ಟ್ ಇದೆ, ನೀವು ನೋಡಿರ್ಬೋದು. ಫಸ್ಟ್ ನೋಡ್ಬೇಕಾದ್ರೆ ಇವ್ರನ್ನ ನೋಡ್ತಾನೆ, ಮಾವನ್ ಕ್ಯಾರೆಕ್ಟರ್ ಮತ್ತೆ ಅತ್ತೆ ಕ್ಯಾರೆಕ್ಟರ್. ಮಗು ಅಳ್ತಾ ಇರುತ್ತೆ, ಕಟ್ ಆದ್ರೆ ಚಿಕ್ಕ ವಯಸ್ಸಲ್ಲಿ ಇವನು ಅಳ್ತಾ ಇರ್ಬೇಕಾದ್ರೆ ಮಾವ ತಪ್ಕೊಂಡಿರೋದು. ಸೊ ಅವನಿಗನ್ಸೋದು ದೇ ಆರ್ ದ ಬೆಟರ್ ಪೇರೆಂಟ್ ಅಂತ. ಸೊ ನಾನಿಲ್ಲ ಅಂದ್ರೂ ಅವ್ರು ನೋಡ್ಕೋತಾರೆ ಅನ್ನೋ ಒಂದು ಭರವಸೆ ಅವನಿಗಿದೆ. ಸೊ ಈಗ ಒಂದ್ ವೇಳೆ ಇವನ್ ನನ್ಗೆ ತುಂಬಾ ಜನ ಕೇಳಿದ್ರು, ನೀವು ಅದನ್ನ ಮಾಡ್ಬೋದಿತ್ತಲ್ವಾ, ಅಂದ್ರೆ ಅವ್ನು ಉಳಿಸ್ಬೋದಿತ್ತಲ್ವಾ. ಉಳಿಸಿದ್ರು ಕೂಡ ಅವ್ನ ಮಗು ಹತ್ರ ಆಗಿರಲ್ವಲ್ಲ. ಆ ಮಗು ದೊಡ್ಡದಾಗ್ತಾ ತನ್ನ ತಾಯಿನ ಊರವ್ರ ದೃಷ್ಟಿಯಲ್ಲಿ ಅಥವಾ ಬೇರೆಯವ್ರ ದೃಷ್ಟಿಯಲ್ಲಿ ತಾಯಿನ ಕೊಂದವನು ಇವನೇ ಅಂತ ಆಗೋದಲ್ವಾ. ಸೊ ಅದು ನನಗೆ ಬೇಕಾಗಿರ್ಲಿಲ್ಲ ರೈಟಿಂಗ್ ಮಾಡ್ಬೇಕಾದ್ರೆ. ಲೈಕ್ ಇವನಿಗೆ ಉಳಿದ್ರು ಕೂಡ ಜೈಲಿಗೆ ಹೋಗ್ತಾನೆ. ಜೈಲಿಗೆ ಹೋಗಿ ಬಂದ್ಮೇಲೆ ಮಗು ಇವನು ಒಬ್ಬ ಕೆಟ್ಟ ತಂದೆಯಾಗೆ ತಾನೇ ಕಾಣಿಸೋದು, ಒಳ್ಳೆ ತಂದೆಯಾಗಿ ಕಾಣಿಸಲ್ವಲ್ಲ. ತನ್ನ ತಾಯಿನ ಕೊಂದವನು ಅಂತಾನೆ ಕಾಣಿಸೋದಲ್ವ. ಅದು ನಂಗೆ ಬೇಕಾಗಿಲ್ಲ. ಸೊ ಅವನು ಅದನ್ನೆಲ್ಲ ಯೋಚನೆ ಮಾಡಿರ್ತಾನೆ ಅನ್ನೋದು ನನ್ಗೆ ಅನ್ಸಿದ್ದು ಆ ಮೂಮೆಂಟ್. ಸೂಪರ್ ಸೂಪರ್. ಚೈತ್ರ ಏನ್ ಹೇಳಿದ್ರು ಅವ್ರ ಪಾತ್ರವನ್ನು ನೀವು ಹೇಳಬೇಕಾದ್ರೆ? ಅದೇ ಅವ್ರಿಗೆ ಇಷ್ಟ ಆಗಿದ್ದು. ಅಂದ್ರೆ ಯಾವ ಹೀರೋಯಿನ್ ಪಾತ್ರವೂ ಹೀಗಿದ್ದಿರ್ಲಿಕ್ಕಿಲ್ಲ. ಅದೇ ಅವ್ರಿಗೆ ಇಷ್ಟ ಆಗಿದೆ ಅದು. ಅಂದ್ರೆ ದ ಚೇಂಜಸ್, ದ ವೇರಿಯೇಷನ್ಸ್ ಏನಿದೆ. ಪ್ಲಸ್ ಅವ್ರು ಕೇಳಿದ್ರು ನಂತರ ತುಂಬಾ ಸತಿ ಒತ್ತಿ ಕೇಳಿದ್ರು, ಅಂದ್ರೆ ಈ ತರದವ್ರು ಇರ್ತಾರಾ, ಈ ತರ. ನಾನು ಅದಕ್ಕೆ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನಾನು ಅವ್ರಿಗೆ ಕೊಡ್ತಾ ಇದ್ದೆ. ಒಂದಿಷ್ಟು ರೀಲ್ಸ್ ಎಲ್ಲ ಬರ್ತಾ ಇತ್ತು, ನಾನು ಫಾರ್ವರ್ಡ್ ಮಾಡ್ತಾ ಇದ್ದೆ ಅವ್ರಿಗೆ ರೀಲ್ಸ್ಗಳನ್ನ. ನೋಡಿ ಇದು ಈ ತರದ ಸಂಬಂಧಪಟ್ಟಿದ್ದೇ ವಿಷಯ ನೋಡಿ ಇದು ಅಂತ. ಸೊ ಅದನ್ನೆಲ್ಲ ಕೇಳಿದಾಗ ಅವರಿಗೆ ಹೌದು ಅಂತ ಬಿಲೀವೇಬಲ್ ಅಂತ ಅನ್ಸಿದ್ದು. ಸೊ ತುಂಬಾ ಅವರು ಅದೇ ತುಂಬಾ ಚರ್ಚೆ ಮಾಡ್ತಾ ಇದ್ರು ನನ್ನ ಹತ್ರ, ಯಾಕೆ ಈ ತರ ಬಿಹೇವ್ ಮಾಡ್ತಿದ್ದಾಳೆ. ನಾನು ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೆ, ಇಲ್ಲ ಈ ತರ ಬಿಹೇವ್ ಮಾಡ್ತಿರೋ ರೀಸನ್ ಇದು ಅಂತ. ದೆನ್ ಅವ್ರು ಆ ಸೀನ್ಗೆ ಆ ತರ ಆಕ್ಟ್ ಮಾಡ್ತಾ ಇದ್ರು. ಚೆನ್ನಾಗಿತ್ತು. ಆ ಎಲ್ಲ ಡಿಸ್ಕಷನ್ಸ್ ಮಾಡ್ಕೊಂಡು ಜಗಳ ಆಡ್ಕೊಂಡೆ ಮಾಡ್ತಾ ಇತ್ತು. ಅಲ್ಲ, ದೀಕ್ಷಾ ಯಾವ ಲೆವೆಲ್ಗೆ ಹೋಗಿದ್ದಾಳೆ ಅನ್ನೋದಕ್ಕೆ ತೋರಿಸೋದಕ್ಕೆ ಎರಡು ತುಂಬಾ ಒಂಥರ ಒಂಥರ ಹಿಂಡೋ ದೃಶ್ಯಗಳು ಯಾವುದು ಅಂದ್ರೆ, ಒಂದು ಹಾಲು ಕುಡಿಸೋ ದೃಶ್ಯ. ಯಾಕೆ ಅಂದ್ರೆ ನನಗನ್ನಿಸ್ತು ಒಬ್ಬ ಹೆಂಗಸು ತನ್ನ ಇಂಟೆನ್ಷನ್ ಅನ್ನ ಇದಕ್ಕಿಂತ ಸ್ಪಷ್ಟವಾಗಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಅಂತ. ತುಂಬಾ ಚೆನ್ನಾಗಿ ಮಾಡಿದಿರಿ ಆ ದೃಶ್ಯವೇ ಆಗಿರ್ಲಿ, ಇವರಿಬ್ರು ಹೊರಗಡೆ ಕೂತಿ ದಿ ಎಂಟೈರ್ ಬಿಲ್ಡಪ್ ಅನ್ನೋದಕ್ಕಿಂತ ಹೌ ಯು ಹವ್ ಸ್ಟಾರ್ಟೆಡ್ ದಿ ಸೀನ್ ಅಂಡ್ ಎಂಡೆಡ್ ದಿ ಸೀನ್ ವೆರಿ ವೆರಿ ಬಿಲೀವಬಲ್. ವೆರಿ ವೆರಿ ಬಿಲೀವಬಲ್. JP ಕೂಡ ಅಲ್ಲಿ ಜೆಂಟಲ್ಮನ್ ಆಗೇ ವರ್ತಿಸ್ತಾನೆ ಸ್ಟಾರ್ಟಿಂಗ್ ಅಲ್ಲಿ. ಹೌದು. ಸೊ ಅದು ಕೂಡ ಬಿಲೀವಬಲ್. ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ಸೀನ್. ಏನ್ ಹೇಳ್ತೀರಾ ಆ ದೃಶ್ಯದ ಬಗ್ಗೆ? ಅದಾಗ್ಬೇಕಿತ್ತು ಅಂತಾನೆ ನಂಗೆ. ಅಂದ್ರೆ ಇದೆಲ್ಲ ಆದ್ರೇನೆ ಲಾಸ್ಟ್ ಅಲ್ಲಿ ಚೇತುಗೆ, ಅಂದ್ರೆ ಚೇತುನ್ ನೋಡುವಾಗ ನಮ್ಗೆ ಬೇಜಾರಾಗುತ್ತೆ. ಅಥವಾ ಜಸ್ಟಿಫಿಕೇಶನ್ ಏನ್ ಕೊಡ್ತೀವಿ ಅಲ್ವಾ, ಲೈಕ್ ಲಾಸ್ಟ್ ಅಲ್ಲಿ ಅವಳು ಚುಚ್ಕೊಳ್ಳೋದು ಅಥವಾ ಅವಳು ಸಾಯೋದಕ್ಕೆ ಜಸ್ಟಿಫಿಕೇಶನ್ ಇದೆಲ್ಲ ಆದ್ರೇನೆ ಸಾಧ್ಯ ಅಂತ. ಇಷ್ಟು ನಾನು ಅವಳ ಬಗ್ಗೆ ನಿಮ್ಗೆ ಹೇಟ್ರೆಡ್ ಅನ್ನ ತರಿಸ್ಲಿಲ್ಲ ಅಂದ್ರೆ ಆ ಎಂಡ್ ನನ್ಗೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಈ ಎಂಡ್ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಸೊ ಅದನ್ನೇ ಟ್ರೈ ಮಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಮಗುವಿಗೆ ಹೆಸರಿಡೋ ಒಂದು ಸನ್ನಿವೇಶ, ಅಲ್ಲಿ ಚೇತು ಮನಸ್ಸು ಚೂರ್ ಆಗೋಯ್ತು ಅಂತ ಪ್ರೇಕ್ಷಕರಾಗಿ ನಮಗೂ ಗೊತ್ತಾಗೋಯ್ತು. ಅಂಡ್ ಅಗೇನ್ ದೀಕ್ಷಾ ಯಾವ ಲೆವೆಲ್ಗೆ ಹೋಗಿದ್ದಾಳೆ ಅನ್ನೋದು ಕೂಡ ಗೊತ್ತಾಯ್ತು. ಬಟ್ ನಾನು ಯಾಕೆ ಚೈತ್ರ ಅವರ ಹೆಸರನ್ನು ತಗೊಂಡೆ ಅಂದ್ರೆ, ಅವರು ಒಂದು ಬ್ಯಾಲೆನ್ಸ್ ಅನ್ನ ಹಿಡಿದಿದ್ದಾರೆ. ಏನು ಅಂದ್ರೆ ಆಕೆಯ ಎಲ್ಲ ವರ್ತನೆಗಳನ್ನ ತೋರಿಸ್ಬೇಕು, ಹೌದು, ಬಟ್ ಅವಳು ವಿಲ್ಲನ್ ಅಂತ ಕೂಡ ನಮ್ಗೆ ಅನ್ನಿಸ್ಬಾರ್ದು. ಹೌದು. ಸೊ ಆ ಬ್ಯಾಲೆನ್ಸ್ ಅನ್ನ ಚೆನ್ನಾಗಿ ಹಿಡಿದಿದ್ದಾರೆ. ಪ್ಲಸ್ ಮುಖವನ್ನ ಹೇಗೋ ಮಾಡ್ಕೊಂಡ ಈ ಟಿಪಿಕಲ್ ವಿಲ್ಲನ್ ಪರ್ಫಾರ್ಮೆನ್ಸ್ ಅಲ್ಲ. ಹೌದು ಹೌದು, ಅವ್ರು ಆದಷ್ಟು ಅದನ್ನ ಹ್ಯೂಮನೈಸ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಹೌದು. ಸೊ ನಂಗೆ ತುಂಬಾ ಪವರ್ಫುಲ್ ಪರ್ಫಾರ್ಮೆನ್ಸ್ ಅಂತ ಅನಿಸ್ತು. ಎಕ್ಸಾಕ್ಟ್ಲಿ. ಹಾಗೇನೆ ನನಗೆ ಆಲ್ ಟೈಮ್ ಇತ್ತೀಚೆಗೆ ಆ ಪದವನ್ನೇ ಬಳಸ್ಬೇಕು ಮೋಸ್ಟ್ಲಿ ಅವರಿಗೆ, ಪ್ರಕಾಶ್ ತುಬಿನಾಳ್ ಅವರ. ಯಾಕಂದ್ರೆ ಮಿಥ್ಯಾ ಅನ್ನೋ ಒಂದು ಚಿತ್ರದಲ್ಲೂ ಕೂಡ ಇವ್ರದ್ದು ಹೆಚ್ಚು ಕಡಿಮೆ ಅದೇ ರೀತಿಯ ಒಂದು ಪಾತ್ರ. ಅದ್ರಲ್ಲೂ ನಂಗೆ ತುಂಬಾ ಹಿಡಿಸಿದ್ರು, ಇದ್ರಲ್ಲೂ ಅಷ್ಟೇ. ಅವರ ನಟನೆಯ ಬಗ್ಗೆ ಸ್ವಲ್ಪ ನಂಗೆ ಹೇಳಿ. ನನಗೆ ಪ್ರಕಾಶ್ ಅಣ್ಣ, ನಾನು ಒಂದು ಮೊಟ್ಟೆ ಕತೆ ನೋಡಿದಾಗಿಂದ ನಂಗೆ ಪ್ರಕಾಶ್ ಅಣ್ಣನ ಕಾಮಿಡಿ ಫ್ರೇಮ್ ಇದಕ್ಕಿಂತ ಫೇಸ್ಗಿಂತ ನನಗೆ ಅವರ ಎಮೋಷನಲ್ ಫೇಸೇ ನಂಗೆ ತುಂಬಾ ಇಷ್ಟ. ಆ ಇದೇ ನನಗೆ ತುಂಬಾ ಇಷ್ಟ. ಆ ಸೈಡೇ ಅವ್ರದ್ದು ನಂಗೆ ತುಂಬಾ ಇಷ್ಟ. ಅಂದ್ರೆ ನಾನು ಅವ್ರದ್ದೊಂದು ನಾಟಕ ನೋಡಿದ್ದೆ, ಕತೆ ಎಡ್ಡೆಂಡು ಅಂತ, ಮಂಗಳೂರಲ್ಲಿ ಆಗಿತ್ತು. ತುಂಬಾ ಪ್ರದರ್ಶನ ಕಂಡು ಸೂಪರ್ ಹಿಟ್ ನಾಟಕ. ಅರ್ಥ ಏನಾದ್ರದ್ದು? ಕತೆ ಚೆನ್ನಾಗಿದೆ ಅಂತ. ಕತೆ ಚೆನ್ನಾಗಿದೆ ಅಂತ ಅದು ನಾಟಕದ ಹೆಸರೇ ಅದು.
ಅದು ಹೇಗೆ ಅಂದ್ರೆ ಇಡೀ ನಾಟಕದಲ್ಲಿ ಇವರು ತಮಾಷೆ ಇರುತ್ತೆ, ಎಲ್ಲವೂ ಇರುತ್ತೆ. ಆದ್ರೆ ಕೊನೆಯ 10 ನಿಮಿಷ ಪ್ರತಿ ಆಡಿಯನ್ಸ್ನು ಅಳಿಸ್ತಾರೆ. ಈವನ್ ನಾಟಕ, ಈಗ ನಾವು ಸಿನಿಮಾ ಆದ್ರೆ ಅದಕ್ಕೊಂದು ಬೇರೆನೆ ಇದಿರುತ್ತೆ, ಒಂದು ಕಪ್ಪು ಕೋಣೆ ಇರುತ್ತೆ, ನಾವು ನಂಬಿಸ್ತೀವಿ ಇದು ನಡೀತಾ ಇದೆ ಅನ್ನೋ ಥರದಲ್ಲಿ ನಾವು ನಂಬಿಸ್ಬೋದು. ಬಟ್ ನಾಟಕ ಅಂತ ಬಂದಾಗ ಹಾಗಲ್ಲ, ಇಟ್ಸ್ ಅನ್ ಓಪನ್ ಗ್ರೌಂಡ್. ಜನ ಅಷ್ಟು ಒಳಗೆ ಹೋಗಿ ಕುತ್ಕೋಬೇಕು ಅಂತಿಲ್ಲ, ಅವರಿಗೆ ತುಂಬಾ ಡಿಸ್ಟ್ರಾಕ್ಷನ್ಸ್ಗಳು ಇರುತ್ತೆ. ಬಟ್ ಸ್ಟಿಲ್ ಅಲ್ಲಿ ಕೂಡ ಅವ್ರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂದ್ರೆ ಅಷ್ಟು ಜನರು ನಡೆಸ್ತಾರೆ ಅವರು ನಾಟಕದಲ್ಲಿ, ಆ ನಾಟಕದ ಮಾಡುವ ಪಾತ್ರದಲ್ಲಿ. ಸೊ ನನಗೆ ಅದು ತುಂಬಾ ವರ್ಕ್ ಆಗಿದ್ದು. ಸೊ ನಾನು ಈ ಪಾತ್ರ ಬರೆದಾಗ ಪ್ರಕಾಶಣ್ಣ ಅಂತಾನೆ ಸ್ಟಾರ್ಟ್ ಆಗಿ, ಇವನ್ ಪ್ರಕಾಶಣ್ಣ ಅಂತಾನೆ ಬರ್ದಿದ್ದು ಸ್ಟಾರ್ಟಿಂಗ್ ಎಲ್ಲ, ಆಮೇಲೆ ವಸಂತಣ್ಣ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿತ್ತು. ಸೊ ಅದ್ ನಂಗಿತ್ತು ಅಂದ್ರೆ ನಂಗೆ ಈ ಪಾತ್ರವನ್ನ ಇಷ್ಟು ಅಂದ್ರೆ ಅವ್ರ ಸಾಧ್ಯತೆ ಇದೆ ಅವ್ರ ಕೈಯಲ್ಲಿ ಟು ಗ್ರ್ಯಾಬ್, ಹಿಡಿತ ತಗೊಳಕ್ ಅವ್ರ ಹತ್ರ ಸಾಧ್ಯತೆ ಇದೆ ಅನ್ನೋದು ಒಂದಿದೆ. ಇದು ನಿಮ್ಗೆ ಒಂದು ಕಷ್ಟದ ಪ್ರಶ್ನೆನೆ, ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗತ್ತೋ ಇಲ್ವೋ ಅಂತ ಕೂಡ ಗೊತ್ತಿಲ್ಲ. ಬಟ್ ನಿಮ್ಮ ನಟರಲ್ಲಿ ನೀವೇ ಯಾರಿಗೆ ಫುಲ್ ಮಾರ್ಕ್ಸ್ ಕೊಡ್ತೀರಿ? ನನ್ಗೆ ಎಲ್ಲರ ಪಾತ್ರಗಳು ಕರೆಕ್ಟ್, ಅಗ್ರೀಡ್. ಅದು ನಾನು ಡಿನೈ ಮಾಡಲ್ಲ. ಬಿಕಾಸ್ ಒಂದು ಆ ರೀತಿಯ ಕಾಸ್ಟಿಂಗೇ ನಡೆದಿದೆ. ಪ್ಲಸ್ ಆಲ್ಸೋ ನೀವು ಶಾರ್ಟ್ ಓಕೆ ಆಗೋ ತನಕ ನೀವು ಓಕೆ ಅಂತ ಹೇಳಲ್ವಲ್ಲ. ಬಟ್ ಇದ್ರೂನು ಇವರಿಗೆ ಈ ಪಾತ್ರ ಕೊಟ್ಟಿದ್ದಕ್ಕೂ ಇವರು ಈ ಪಾತ್ರವನ್ನ ಎಲಿವೇಟ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಹೇಳಬಹುದಾದಂತ. ಈಗ ಚೈತ್ರ ಅವರ ಬಗ್ಗೆ ನಿಮ್ಗೆ ಗೊತ್ತು, ಶಿ ಇಸ್ ವೆರಿ, ನಿಮಗೆ ಅವರೇ ಬೇಕಿತ್ತು ಅಂತಾನೆ ಬರ್ದಿದ್ದೀನಿ ನಾನು. ಅಂದ್ರೆ ಆ ಪಾತ್ರಕ್ಕೆ ನಾನು ಅವ್ರನ್ನೇ ಬರ್ದಿದ್ದೀನಿ ಅಂದ್ರೆ ನಿಮ್ಗೆ ಗೊತ್ತು ಅವ್ರನ್ನ ನಾನು ಎಷ್ಟು ವ್ಯಾಲ್ಯೂ ಮಾಡ್ತೀನಿ. ಅದನ್ನ ಬಿಟ್ಟು ನಾನು ಹೇಳ್ಬೇಕು ಅಂದ್ರೆ, ನನಗೆ ಇಡೀ ಸಿನಿಮಾ ಜರ್ನಿಯಲ್ಲಿ, ಸಿನಿಮಾ ರಿಲೀಸ್ ಆಗುವ ತನಕನೂ ಒಂದಿಷ್ಟು ಜನ ನನ್ನನ್ನು ಕೇಳಿದ ಕ್ವಶನ್ಸ್ ಅಂದ್ರೆ, ಈ ಪಾತ್ರಕ್ಕೆ ಇವ್ರು ಬೇಕಿತ್ತಾ, ಇವ್ರು ಬೇಡವಾಗಿತ್ತಲ್ಲ, ಯಾಕೆ ಇವ್ರನ್ನ ಹಾಕೊಂಡ್ರಿ, ಈ ಪಾತ್ರಕ್ಕೆ ಇವ್ರ ಅನ್ನೋ ಥರದಲ್ಲಿ ಒಂದಿಷ್ಟು ಕ್ವಶನ್ಸ್ ಇತ್ತು. ಅಂದ್ರೆ ಅಷ್ಟು ಡೌಟ್ ಪಟ್ಟಿದ್ರು. ಬಟ್ ಯಾವಾಗ ಸಿನಿಮಾ ರಿಲೀಸ್ ಆಯ್ತು, ಅದೆರಡು ಪಾತ್ರಗಳನ್ನ ತುಂಬಾ ಮೆಚ್ಕೊಂಡ್ರು ಜನ. ಇವರೇ ಪರ್ಫೆಕ್ಟ್, ಇದಕ್ಕೆ ಇವರಿಗೆ ಸೂಟ್ ಆಗ್ತಿತ್ತು ಇದು ಅಂತ. ಇದು ಒಂದು ಸೋನು ಗೌಡ ಅವ್ರ ಪಾತ್ರ. ಅಯ್ಯೋ ಸಾರಿ, ಕರೆಕ್ಟ್, ಅಗ್ರೀಡ್. ಇನ್ನೊಂದು ನಮ್ಮ ರಿತ್ವಿಕ್ ಅವ್ರ ಪಾತ್ರ. ಈ ಎರಡು ಪಾತ್ರಗಳಿಗೆ ತುಂಬಾ ಜನಕ್ಕೆ ಡೌಟ್ಸ್ ಇತ್ತು, ಇದು ಇವ್ರು ಆಗುತ್ತಾ, ಇವ್ರ ಕೈಲಿ ಇವ್ರು ಪರ್ಫಾರ್ಮೆನ್ಸ್ ಮಾಡ್ತಾರಾ ಅನ್ನುವಂಥದ್ದು. ನನಗೊಬ್ಬನಿಗೆ ಅದು ತುಂಬಾ ಧೈರ್ಯ ಇತ್ತು, ಪ್ಲಸ್ ಅವ್ರುಗಳಿಗೂ ಇದಿತ್ತು. ಬಟ್ ಯಾವಾಗ ರಿಲೀಸ್ ಆಯ್ತು, ಈಗ ಅದೆಲ್ಲವೂ ವಿರುದ್ಧ ಆಗಿದೆ. ಯಾರ್ಯಾರು ಹೇಳಿದ್ರು ಅವರೇ ಬಂದು ಹೇಳಿದ್ದಾರೆ, ಇಲ್ಲ ಪರ್ಫೆಕ್ಟ್ ಚಾಯ್ಸ್ ಇದು. ರಿತ್ವಿಕ್ ಅವ್ರ ಬಗ್ಗೆ ನಾನು ನೆನ್ನೆನೂ ನಿಮ್ಗೆ ಹೇಳ್ತಾ ಇದ್ದೆ, ಅವರು ಫೈಟು ಮಾಡಬಲ್ರು ಅಂತ ನಾವು ನಂಬ್ತೀವಿ. ಬಟ್ ಮುಖ್ಯವಾಗಿ ಚೇತು ಪಾತ್ರಕ್ಕೆ ಏನ್ ಬೇಕಿತ್ತು, ಹೌದು, ಆ ಒಂದು ಡೆಸ್ಪರೇಷನ್ ನ, ಆ ಒಂದು ಒಂಥರ ಕ್ರೇವಿಂಗ್ ಅನ್ನ, ಆ ಸಾರೋನ, ಸೊ ಅವ್ರ ಮುಖದಲ್ಲಿ ಆ ದುಃಖ ಹುಟ್ಟತ್ತೆ, ಅವ್ರು ಬೇಡ್ಕೊಳ್ತಾ ಇದಾರೆ ಅನ್ನೋದು ನಮ್ಗೆ ನಿಜ ಅಂತ ಅನ್ಸತ್ತೆ. ಸೊ ದಟ್ ವರ್ಕ್. ಪ್ಲಸ್ ಸೋನು ಗೌಡ ಅವರು ನನಗೆ ಇದು ಚೇತು ಬಾಲ್ಯದಲ್ಲಿ ಅವರ ತಾಯಿ, ಅದು ನನ್ಗೆ ಸ್ವಲ್ಪ ದಿನ ಉಳಿಯತ್ತ ಆ ಎಲ್ಲಾ ವಿಜುವಲ್ಸ್ ಕೂಡ. ಅಂಡ್ ಸೋನು ಗೌಡ ಅವರನ್ನ ಆ ಪಾತ್ರದಲ್ಲಿ ನೋಡಿದ್ದು ನನಗೆ ಖುಷಿನೂ ಆಯ್ತು, ಪ್ಲಸ್ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ. ತುಂಬಾ 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 ಅದು ಟಿಪಿಕಲ್ ಪಾತ್ರ ಆಗ್ಬಿಡ್ಬಹುದಾಯ್ತು. ಬಟ್ ಅವ್ರು ಒಂದ್ ರೀತಿಯಲ್ಲಿ ಅಂಡರ್ಸ್ಟೇಟೆಡ್ ಆಗಿ ಪರ್ಫಾರ್ಮ್ ಮಾಡಿ ಬಿಲೀವಬಲ್ ಆಗಿ ಮಾಡಿದ್ದಾರೆ. ನಂಗೆ ಅದು ಇಷ್ಟ ಆಯ್ತು. ಕರೆಕ್ಟ್, ಸೋನು ಗೌಡ ಅವರು, ರಿತ್ವಿಕ್ ಅವರು ಸೂಪರ್. ನನಗೆ ಯಾವಾಗ್ಲೂ ಒಂದು ಏನು ಆಸಕ್ತಿ ಅಥವಾ ಕ್ಯೂರಿಯಾಸಿಟಿ, ಕುತೂಹಲ ಏನಿರುತ್ತೆ ಅಂದ್ರೆ, ಈ ಪಾತ್ರಗಳಿಗೆ ಹೆಸರುಗಳನ್ನ ಹೇಗಿಡ್ತಾರೆ ಅಂತ. ಚೇತು ಆಗ್ಲಿ, ದೀಕ್ಷಾ ಆಗ್ಲಿ, ಬೈರಕ್ಕೆ, ವಸಂತ, ಜಲಜ, ದಿವಾಕರ್, ಜ್ಯೋತಿಷ, ಅವರ ಹೆಸರು. ಇದ್ರಲ್ಲಿ ಯಾವ್ದಾದ್ರು ಒಂದು ಹೆಸರಿಗೆ ಏನಾದ್ರು ಸ್ಪೆಷಾಲಿಟಿ ಇದೆಯಾ, ಅಥವಾ ನಿಮ್ಗೆ ಇಷ್ಟ ಅಂದ್ರೆ ನಿಮ್ಮ ಪರ್ಸನಲ್ ಲೈಫ್ ಅಲ್ಲೋ ಅಥವಾ ಏನಾದ್ರು ಅಸೋಸಿಯೇಷನ್ಸ್ ಇದೆಯಾ ಈ ಹೆಸರುಗಳಿಗೆ ಅಂತ? ಹಾಗಂತಿಲ್ಲ. ನಾವು ತುಂಬಾ ಪರ್ಟಿಕ್ಯುಲರ್ಲಿ ನಮ್ಮ ಮಂಗಳೂರು ಭಾಗದಲ್ಲಿ ಈ ಒಂದು 90s ಟೈಮಲ್ಲಿ ಯಾವ ಹೆಸರುಗಳು, ನಾವು ಈ 90s ಸೀನ್ ಮಾಡ್ಬೇಕಾದ್ರೆ ಅಲ್ಲಿ ಆ ಟೈಮಲ್ಲಿ ಯಾವ ಹೆಸರುಗಳು ಚಾಲ್ತಿಯಲ್ಲಿತ್ತು, ತುಂಬಾ ಯೂಸ್ ಮಾಡ್ತಾ ಇದ್ದ ಹೆಸರುಗಳು, ಅದನ್ನ ಒಂದಿಷ್ಟು ಕಲೆ ಹಾಕಿದ್ವಿ. ಆಮೇಲೆ ಮತ್ತೆ ಈ ಪರ್ಟಿಕ್ಯುಲರ್ ಆಫ್ಟರ್ 20 years ಅಂತ ಏನು ಇವ್ರ ಪೀರಿಯಡ್ ಬರುತ್ತಲ್ಲ, ಇಲ್ಲಿ ಕೂಡ ಅದೇ ಯಾವ ಹೆಸರುಗಳು ಚಾಲ್ತಿಯಲ್ಲಿದ್ದು ಅನ್ನೋದನ್ನೇ ನೋಡ್ಕೊಂಡೆ ಆದಷ್ಟು ನಾವು ಇದು ಮಾಡ್ತಿದ್ವಿ. ನಿಮ್ಗೆ ನೀವು ಮಂಗಳೂರಿಗೆ ಹೋದ್ರೆ ಈ ಹೆಸರಿನವ್ರನ್ನ ಎಲ್ಲಾದ್ರೂ ಒಂದು ಸುಮ್ಮನೆ ಯಾವ್ದಾದ್ರು ಒಂದು 100 ಜನ ಇರೋ ಪ್ಲೇಸಲ್ಲಿ ಹೋಗ್ಬಿಟ್ಟು ನೀವು ಚೇತು ಅಂದ್ರೆ ಒಂದ್ ಇಬ್ಬರಾದ್ರೂ ತಿರುಗ್ತಾರೆ, ಜಲಜ ಅಂದ್ರೆ ಯಾರಾದ್ರೂ ಒಬ್ಬರಾದ್ರೂ ತಿರುಗ್ತಾರೆ, ದೀಕ್ಷಾ ಅಂದ್ರೆ ಯಾರಾದ್ರೂ ತಿರುಗ್ತಾರೆ. ಸೊ ಆ ತರದಲ್ಲಿ ನಕ್ಷತ್ರ ಅನ್ಲಿಕ್ಕಾಗ್ಲಿ, ಚಿನ್ಮಯಿ ಅನ್ಲಿಕ್ಕಾಗ್ಲಿ, ಅದಕ್ಕೂ ಇಷ್ಟೇ. ಅದು ನಕ್ಷತ್ರ ಇವನಿಗೆ ಒಂದು ದೇರ್ ಇಸ್ ಅ ಫ್ಯಾಂಟಸಿ. ಕರೆಕ್ಟ್, ಚಿಕ್ಕ ವಯಸ್ಸಿಂದ ಅನ್ಕೊಂಡಿರೋದೇ ಅದು, ನಂದು ಕುಟುಂಬ ಅಂತ ಒಂದು ಫ್ಯಾಂಟಸಿ ಅಂತ ಇರೋದು. ಆ ಹೆಸರನ್ನು ನಾನು ಫ್ಯಾಂಟಸಿಯಾಗಿ ಯೋಚನೆ ಮಾಡಿರುವಂಥದ್ದು ನಕ್ಷತ್ರ ಅಂತ. ಸೊ ಅದನ್ನ ಅವನ ಕೈಲಿ ಇಡಕ್ಕಾಗಲ್ಲ. ಇವ್ರು ಚಿನ್ಮಯಿ ಅಂತ ಹೇಳ್ಬಿಟ್ಟು ಸಪರೇಟ್ ಆಗಿ ಇವ್ರು ಒಂದು ಇದರಲ್ಲಿ ಇಟ್ಟಿರ್ತಾರೆ. ಇದು ಅಟ್ಮಾಸ್ಫಿರಿಕ್ ಅಂತ ಹೇಳಿದ್ನಲ್ಲ, ಆ ಅಟ್ಮಾಸ್ಫಿರಿಕ್ ಮಾಡೋದ್ರಲ್ಲಿ ಒಂದು ಮುಖ್ಯ ಭಾಗ
ಸೌಂಡ್ಗೂ ಇದೆ. ಹೌದು. ಆ, ಈ ಚರಣ್ ರಾಜ್ ಎಲ್ಲಿ ಸ್ಪೆಷಲ್ ಆಗ್ಬಿಡ್ತಾರೆ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್. ಅಂದ್ರೆ ಫಾರ್ ಎಕ್ಸಾಂಪಲ್, ಇದನ್ನ ತಪ್ಪಾಗಿ ಭಾವಿಸ್ಬೇಡಿ, ಬಟ್ ಈಗ ಮಾರ್ನಮಿಯಲ್ಲಿ ಯಾರು ಸ್ಟಾರ್ಸ್ ಇಲ್ಲ. ಹೌದು. ನಮಗ್ ಗೊತ್ತಿರೋ ಸ್ಟಾರ್ಸ್ ಅಂದ್ರೆ ರಿತ್ವಿಕ್ ಅವರು ಸೀರಿಯಲ್ಸ್ ಅಲ್ಲಿ ಮಾಡಿರ್ಬೋದು, ಚೈತ್ರ ಅವರು ಖಂಡಿತ ಮಾಡಿದ್ದಾರೆ, ಬಟ್ ಅವರು ಕೂಡ ಅವರ ಕೆರಿಯರ್ ಬಿಗಿನಿಂಗ್ ನಲ್ಲೇ ಇದ್ದಾರೆ. ಸೊ ನನಗೆ ಕೆಲವೊಮ್ಮೆ ಪ್ರಶ್ನೆಗಳು ಬರುತ್ತೆ, ಓಕೆ ಈಗ ಚರಣ್ ಆಗ್ಲಿ ಅಜನೀಶ್ ಅವರಾಗ್ಲಿ ಈ ರೀತಿಯ ಚಿತ್ರಗಳನ್ನ ಹೇಗೆ ಅವರು ಹ್ಯಾಂಡಲ್ ಮಾಡ್ಬೋದು? ಒಂದು ಸ್ಟಾರ್ಸ್ ಇಲ್ಲದಿರುವ ಒಂದು ಚಿತ್ರವನ್ನ, ಪ್ಲಸ್ ನಿರ್ದೇಶಕರಿಗೆ ಇವರುಗಳ ಮುಂದೆ ಎಷ್ಟು ಎಕ್ಸ್ಪ್ಲೇನ್ ಮಾಡೋಕೆ ಅವಕಾಶ ಬರುತ್ತೆ, ನಿರ್ದೇಶಕರ ಎಕ್ಸ್ಪ್ಲನೇಷನ್ ಅನ್ನ ಇವರು ಎಷ್ಟು ಚೆನ್ನಾಗಿ ತಗೊಳ್ತಾರೆ ಅನ್ನೋ ಪ್ರಶ್ನೆಗಳು ಬರ್ತಾ ಇರುತ್ತೆ. ಬಟ್ ಒಂದ್ 2-3 ಚಿತ್ರಗಳಲ್ಲಿ, ಸ್ಟಾರ್ಸ್ ಇಲ್ಲದಿರೋ ಚಿತ್ರದಲ್ಲಿ ಚರಣ್ ಅವರು ಕೆಲವು ಮೆಲೋಡಿಗಳನ್ನ ಹಿಡಿತಾರೆ, ಕೊಡ್ತಾರೆ. ಅದು ನನಗೆ ತುಂಬಾ ಗೌರವ ಬಂದ್ಬಿಡುತ್ತೆ ಅವ್ರ ಮೇಲೆ. ಈ ಹಾಡನ್ನ ಕೇಳಿಸ್ಕೊಳ್ಳದೆ ಹೋಗ್ಬಿಡ್ಬೋದು ಜನ, ಬಿಕಾಸ್ ಇದು ಎಲ್ರನ್ನೂ ತಲುಪಿರೋ ಚಿತ್ರವಲ್ಲ, ಪ್ರೀ ರಿಲೀಸ್ ನ ಹೇಳ್ತಾ ಇರೋದು. ಬಟ್ ಅದಕ್ಕೂ ಅದ್ಭುತವಾದ ಮೆಲೋಡೀಸ್ ನ ಕೊಡ್ತಾರಲ್ಲ ಇವರಿಬ್ಬರ. ಟಕ್ ಅಂತ ನಂಗೆ ಪದಗಳು ನೆನಪಾಗ್ತಾ ಇಲ್ಲ, ಬಟ್ ಫಸ್ಟ್ ಸಾಂಗ್ ಚೈತ್ರ ಅವರು ಮತ್ತೆ ಬ್ಯೂಟಿಫುಲ್ ಸಾಂಗ್. ಆಮೇಲೆ ಇದು ಸೀಮಂತರ ಸಾಂಗ್ ಬಗ್ಗೆ ಮಾತಾಡಿದ್ವಿ. ಹಾಡುಗಳ ಬಗ್ಗೆ, ಸ್ಕೋರ್ ಬಗ್ಗೆ ನಿಮ್ಮ ಚರಣ್ ಅವರ ಡಿಸ್ಕಷನ್ಸ್ ಏನಾಗಿತ್ತು? ಅವರು ಕೂಡ ಐ ಥಿಂಕ್ ಫಸ್ಟ್ ಚೈತ್ರ ಅವರ ಮೂಲಕ ನೀವು ಹೋಗಿ ಅಂಡ್ ಅವರೇ ಕಥೆಯನ್ನ ಕೇಳಿದ ಮೇಲೆ ಅವ್ರು ಒಪ್ಕೊಂಡಿದ್ದ ಕಥೆ ಅಂತ ಹೇಳಿದ್ರಿ ಅಲ್ವಾ? ಇದು ಇಲ್ಲ, ಚೈತ್ರ ಅವ್ರಿಗೆ ಕಥೆ ನಾವು ಹೇಳಿದ್ವಿ, ಅವರು ಅವರ ಡೇಟ್ಸ್ ಇದ್ರಲ್ಲಿ ಗೊಂದಲದಲ್ಲಿದ್ರು. ಅದನ್ನ ಆದ್ಮೇಲೆ ನಮ್ಮ ಮ್ಯೂಸಿಕ್ ಗೆ ಯಾರು ಅಂತ ನಾವು ಹುಡುಕಾಡ್ತಾ ಇರ್ಬೇಕಾದ್ರೆ ನಾವು ಇವ್ರಿಗೆ ತುಂಬಾ ಟ್ರೈ ಮಾಡಿದ್ವಿ. ಫಸ್ಟ್ ಟ್ರೈ ಮಾಡಿ ಆಗಿರ್ಲಿಲ್ಲ, ಸಿಕ್ಕಿರ್ಲಿಲ್ಲ ಚರಣ್ ರಾಜ್ ಅವರು. ನಮ್ಗೆ ತಲೆಗೂ ಬರ್ಲಿಲ್ಲ, ಏನಂದ್ರೆ ನಮ್ಮ ಕ್ಯಾಮ್ರಾಮನ್ ಅವರು ಒಟ್ಟಿಗೆ ಕೆಲಸ ಇವ್ರಿಗೆ ಅದ್ ನಮ್ ತಲೆಯಲ್ಲೇ ಇರ್ಲಿಲ್ಲ. ಸೊ ನಾವು ಮತ್ತೆ ಒಂದಿಷ್ಟು ಬೇರೆ ಹುಡುಕಾಟಗಳನ್ನೆಲ್ಲ ಮಾಡ್ತಾ ಇದ್ವಿ. ಮಾಡಿ ಲಾಸ್ಟ್ ಅಲ್ಲಿ ಮತ್ತೆ ಪುನಃ ಇವ್ರ ಹತ್ರ ಕೇಳಿದಾಗ, ಇಲ್ಲ ಚರಣ್ ಸರ್ ಹತ್ರ ನಾನ್ ಮಾತಾಡ್ತೀನಿ ಅಂತ ಶಿವಸೇನಾ ಅವ್ರು ಹೇಳಿ ಅವ್ರ ಕಡೆಯಿಂದ ಒಂದು ಸಿಟ್ಟಿಂಗ್ ಸಿಕ್ತು. ಸೊ ಅಲ್ಲಿ ನಮ್ಗೆ ಕಾನ್ಫಿಡೆನ್ಸ್ ಇದ್ದಿದ್ದು, ಅವ್ರು ಶಿವಸೇನಾ ಅವ್ರು ಹೇಳಿದ್ರು ಕತೆ ಇಷ್ಟ ಆದ್ರೆ ಅವ್ರು ಮಾಡ್ಬಿಡ್ತಾರೆ, ಬೇರೆ ಏನ್ ಪ್ರಾಬ್ಲಮ್ ಇಲ್ಲ ಅಂತ. ಸೊ ಕತೆ ಹೇಳಿ ನಮ್ಗೆ ಕಾನ್ಫಿಡೆನ್ಸ್ ಇತ್ತು ಕತೆ ಇಷ್ಟ ಆಗುತ್ತೆ ಅಂತ. ಸೊ ನಾವು ಹೋಗಿ ಕತೆ ಹೇಳಿದೆ ತಕ್ಷಣ ಅವ್ರು ಇಷ್ಟಪಟ್ರು, ಇಲ್ಲ ಮಾಡೋಣ ಇದನ್ನ ಅಂತ ಹೇಳ್ಬಿಟ್ಟು. ನಮ್ಗೆ ಆವಾಗ ಇಮಿಡಿಯೇಟ್ ಬೇಕಾಗಿದ್ದೆ ನಮ್ಮ ಫಸ್ಟ್ ಟೈಟಲ್ ಟೀಸರ್ಗೆ ಮ್ಯೂಸಿಕ್. ಸೊ ಅದಕ್ಕೆ ಅವರು, ನನ್ಗೆ ಅಲ್ಲೇ ಗೊತ್ತಾಗಿತ್ತು ಅವರು ಅಂದ್ರೆ ಅವ್ರು ಹೇಗೆ ಇದನ್ನ ಅಪ್ರೋಚ್ ಆಗ್ತಾರೆ ಅನ್ನೋಂಥದ್ದು. ಟೀಸರ್ ನಾವು ಏನು ಪ್ಲಾನ್ ಮಾಡಿದ್ವಿ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಿ ಪ್ಲಸ್ ಆಗಿದ್ದು ಫುಟೇಜ್ ಅನ್ನು ತೋರಿಸಿದಾಗ, ಶೆಟ್ರ ನಾನು ಮಂಗಳೂರು ಬರ್ಬೇಕಾಗತ್ತಲ್ಲ ಅಂದ್ರು. ಸರ್ ಅಂದೆ, ಇಲ್ಲ ನಾನು ಇದನ್ನ ಅಲ್ಲಿ ಲೈವ್ ರೆಕಾರ್ಡ್ ಮಾಡ್ಕೋಬೇಕು, ಆ ಸೌಂಡನ್ನೇ ತಗೋಬೇಕು ಅಂತ. ಸೂಪರ್. ಸೊ ನನಗೆ ಅಲ್ಲೇ ಕಾನ್ಫಿಡೆನ್ಸ್ ಬಂದಿದ್ದು, ಇಲ್ಲ ಇದು ಪಕ್ಕ ಇವರು ನಮಗೆ ಏನ್ ಬೇಕೋ ಅದು ಮಾಡ್ಕೊಡ್ತಾರೆ ಅಂತ. ಸೊ ನನ್ನ ಜೊತೆ ಮಂಗಳೂರಿಗೆ ಬಂದು 2 ದಿವಸ ಅಲ್ಲಿದ್ದು ಅದನ್ನೆಲ್ಲ ಕಂಪ್ಲೀಟ್ ಲೈವ್ ರೆಕಾರ್ಡಿಂಗ್ಸ್ ತಗೊಂಡು, ಯಾವುದು ಹುಲಿವೇಷ ಬ್ಯಾಂಡ್ ಅನ್ನೇ ಹೌದು ತಾಸೆ ಅವರನ್ನೇ ಕರೆಸಿದ್ವಿ. ಮತ್ತೆ ನಿಮ್ಗೆ ಅಲ್ಲಲ್ಲಿ ಮೈಮ್ ರಾಮದಾಸ್ ಅವ್ರ ವಾಯ್ಸ್ ಗಳು ಬರ್ತಾರೆ, ಸೊ ಅವ್ರನ್ನು ಅಲ್ಲಿ ಕರೆಸಿ ಹಾಡಿಸಿ ಅವ್ರ ಹತ್ರ ಒಂದಿಷ್ಟು ಜನಪದೀಯ ಹಾಡುಗಳನ್ನ. ಸ್ಟಾರ್ಟಿಂಗ್ ಹಾಡು ಚೆನ್ನಾಗಿದೆ, ಐ ಥಿಂಕ್ ಮಾರ್ನಮಿಯ ಬಗ್ಗೆ ಹಾಡಿದೆ ಅಲ್ವಾ? ಸೊ ಅದನ್ನೆಲ್ಲ ಮಾಡ್ಕೊಂಡು ಬಂದ್ಮೇಲೆ ಆಮೇಲೆ ನಾವು ಮ್ಯೂಸಿಕ್ ಸಿನಿಮಾ ಸ್ಟಾರ್ಟ್ ಆಯ್ತು ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೆ ಸಾಂಗ್ಸ್ ಎಲ್ಲ ಸ್ಟಾರ್ಟ್ ಆಗ್ಬೇಕಾದ್ರೆ ಪ್ರತಿ ಸಿಚುವೇಶನ್ ಕೇಳೋರು, ಏನ್ ಸಿಚುವೇಶನ್ಸು, ಏನು ಯಾವ ತರದ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತೆಲ್ಲ. ಸೊ ಅಲ್ಲಿ ನಂಗೆ ತುಂಬಾ ಓಪನ್ ಇತ್ತು, ಅಂದ್ರೆ ಚಾನ್ಸಸ್ ಇತ್ತು ಡಿಸ್ಕಸ್ ಮಾಡ್ಲಿಕ್ಕೆ. ಸೊ ಅದನ್ನ ಮಾಡ್ತಾ ಇದ್ವಿ. ಈವನ್ ಪ್ರಮೋದ್ ಮರ್ವಂತೆ ಲಿರಿಸಿಸ್ಟ್ 2 ಹಾಡುಗಳನ್ನ ಸ್ಟಾರ್ಟಿಂಗ್ ಅಲ್ಲಿ ಅವರೇ ಬರ್ದಿರೋದು. ಸೊ ಅವರು ಇನ್ನಾದ್ರು ಅವರು ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ರು. AMRI ಅಂತ ಗೊತ್ತಾ ನಮ್ಗೆ ಈಸಿಯಾಗಿ ಬಂದ್ಬಿಡ್ತು. ಬಟ್ ನೆಕ್ಸ್ಟ್ ಸಾಂಗ್ ಮ್ಯಾರೇಜ್ ಸಾಂಗ್ ಬಂದು ಕಾರ್ಮೋಡ ಕರಗಿ ಹೆಚ್ಚು ಕಮ್ಮಿ 17ನೇ ವರ್ಷನ್ ಓಕೆ ಆಗಿತ್ತು ಅವರ ಇದು. ಸೊ ಆಗ್ತಾ ಇತ್ತು ಒಂದಿಷ್ಟು ಡಿಸ್ಕಷನ್ಗಳು. ಆಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಅದೇ ನಾಯಿ ಸಾಂಗ್ ಕೂಡ, ಅದು ಕೂಡ ನಮ್ಮ ನಾಗಾರ್ಜುನ್ ಶರ್ಮಾ ಅವರು ಲಿರಿಕ್ಸ್ ಬರೆದಿರೋದು, ಸೂಪರ್ ಆಗಿತ್ತು. ಅದನ್ನ ನಾವು ಇವ್ರ ಹತ್ರ ಹಾಡ್ಸಿದ್ವಿ, ಯಾರು ನಮ್ಮ ಪುಷ್ಪ ಸಿನಿಮಾದ ಟೈಟಲ್ ಟ್ರ್ಯಾಕ್ ಹಾಡಿದ್ರು. ಸೆಕೆಂಡ್ ಹಾಫ್ ಅಲ್ಲಿ ಬರುವಂತದ್ದು ಒಂದು ಪ್ಯಾಥೋ ಸಾಂಗ್, ಅದನ್ನ ಕ್ಷಮಿಸಿ ಅದ್ ನಾನ್ ಬರ್ದಿರೋದು ಲಿರಿಕ್ಸ್, ಸಿಂಗಿಂಗ್ ಚರಣ್ ಸರ ಮಾಡಿದ್ರು. ಕರೆಕ್ಟ್. ಅದನ್ನ ಬಿಟ್ಟು ಮಂಗ್ಳಿಯವರು ಒಂದು ಹಾಡಿರೋದು, ಮತ್ತೆ ಸಿಂಧೂರಿ ಅವರು, ಕಪಿಲನ್ ಎಲ್ಲರೂ ಇದ್ರು. ಇದನ್ನೆಲ್ಲ ಅಂದ್ರೆ ಯಾರು ಬೇಕು, ಯಾರ ಹತ್ರ ಹಾಡ್ಸ್ಬೇಕು, ನನ್ಗೆ ತುಂಬಾ ಆಸೆ ಇದ್ದಿದ್ದು ಅಮ್ಮ ಮಗನ ಸಾಂಗ್ ನಂಗೆ ಇವ್ರ ಹತ್ರ ನಮ್ಮ ವೈಕಾಂ ವಿಜಯಲಕ್ಷ್ಮಿ ಹಾಡ್ಸ್ಬೇಕು. ಸೊ ಅದನ್ನ ಫುಲ್ಫಿಲ್ ಮಾಡ್ಕೊಟ್ರು, ಇಲ್ಲ ಮಾಡ್ಸೋಣ. ಕರೆಕ್ಟ್. ನೋಡಿ, ಇಟ್ಸ್ ಅ ವೆರಿ ವೆಲ್ ಪ್ರೊಡ್ಯೂಸ್ಡ್ ಮ್ಯೂಸಿಕ್ ಆಲ್ಬಮ್ ಆಲ್ಸೋ. ಇದು ಚರಣ್ ಅವ್ರ ವಿಚಾರದಲ್ಲಿ ನೀವು ಹೇಳಬೇಕಾಗಿಲ್ಲ, ಬಟ್ ಜನರಲಿ ಕೇಳ್ತೇನೆ, ಬಿಕಾಸ್ ನೀವು ಸಾಕಷ್ಟು ಚಿತ್ರಗಳಿಗೆ ಅಸೋಸಿಯೇಟ್ ಹಾಕೊಳ್ಳೋ ಕೆಲಸ ಮಾಡೋದ್ರಿಂದ ಜಸ್ಟ್ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೀನಿ. ನಾವು ಒಂದು ಮ್ಯೂಸಿಕ್ ಡೈರೆಕ್ಟರ್ನ ಸೈನ್ ಅಪ್ ಮಾಡಿದಾಗ
ಮ್ಯೂಸಿಕ್ಗೆ ಅಂತ ಇಷ್ಟು ಬಡ್ಜೆಟ್ ಇಟ್ಟಿರ್ತಾರೆ, ಡೈರೆಕ್ಟ್ರು ಪ್ರೊಡ್ಯೂಸರ್ ಸೇರಿ. ಅಷ್ಟು ಬಡ್ಜೆಟ್ ಅನ್ನ ನಾವು ತಗೊಂಡು ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಬಿಟ್ರೆ ಅವ್ರು ಯಾವ ಸಿಂಗರ್ ಪೇಮೆಂಟ್ ಎಲ್ಲ ಅವ್ರು ನೋಡ್ಕೊಳ್ತಾರ? ಹೌದು, ಅಂದ್ರೆ ಸಿಂಗಿಂಗ್ದು ಮತ್ತೆ ಅದ್ರದ್ದೆಲ್ಲ ಪೇಮೆಂಟ್ಸ್ ಅವರೇ ನೋಡ್ಕೊತಾರೆ. ಲಿರಿಕ್ಸ್ ನಾವು ಸಪರೇಟ್ ಪೇ ಮಾಡಬೇಕಾಗುತ್ತೆ. ಇಟ್ಸ್ ಆಲ್ ಡಿಸ್ಕಷನ್ಸ್, ನಾವು ಹೇಗೆ ಮಾತಾಡ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಆಫ್ ಕ್ಯಾಮ್ರಾ ಕೂಡ ಮಾತಾಡಬೇಕಾದ್ರೆ ನಾನು ಸಾಕಷ್ಟು ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತಾ ಇದ್ದೆ, ನೀವು ಹೇಳ್ತಾ ಇದ್ರಿ ನನಗೆ ಆ ಡೈರೆಕ್ಟರ್ ಆಗಬೇಕು, ಆ ಹಂತಕ್ಕೆ ಹೋಗಬೇಕು, ಅದೆಲ್ಲ ನನಗೆ ಇಲ್ಲ, ಆ ಎತ್ತರಕ್ಕೆ ಹೋಗಬೇಕು, ಅದೆಲ್ಲ ಇಲ್ಲ. ನನಗೆ ಒಳ್ಳೆ ಕಥೆಗಳನ್ನು ನನ್ನ ಸಿನಿಮಾಗಳ ಮೂಲಕ ಹೇಳಬೇಕು, ಒಳ್ಳೆ ಚಿತ್ರಗಳನ್ನು ಮಾಡುವ ನಿರ್ದೇಶಕ ಅಂತ ಅನ್ಸ್ಕೋಬೇಕು. ನನ್ನ ಮುಂದಿನ ಚಿತ್ರಕ್ಕೆ ಕಾಯ್ತಿರೋ ಒಂದು 100 ಜನ ಪ್ರೇಕ್ಷಕರು ಬೇಕು ನನಗೆ, ಅಷ್ಟೇ ನನಗೆ ಬೇಕಾಗಿರೋದು ಅಂತ. ನಿಮ್ಮ ಮುಂದಿನ ಚಿತ್ರಕ್ಕೆ ಮಾರ್ನಮಿಯ ಕಾಂಟ್ರಿಬ್ಯೂಷನ್ ಏನಾಗಿದೆ? ಕಥೆಯ ವಿಚಾರದಲ್ಲ, ನಿಮ್ಮ ಈ ಜರ್ನಿಯಲ್ಲಿ, ಫಿಲ್ಮ್ ಮೇಕರ್ ಅನ್ನೋ ಒಂದು ಜರ್ನಿಯಲ್ಲಿ ಮಾರ್ನಮಿಯ ಕಾಂಟ್ರಿಬ್ಯೂಷನ್ ಏನಾಗಿದೆ? ತುಂಬಾ ಕಲ್ತಿದ್ದೀನಿ ಸರ್. ಅಂದ್ರೆ ಮಾರ್ನಮಿ ಮಾಡುವ ಮುಂಚೆ ಮಾರ್ನಮಿ ಅಂತ ಕ್ಯಾನ್ವಾಸ್ ಅಲ್ಲಿ ನಾನು ಕೆಲಸನೂ ಮಾಡಿರ್ಲಿಲ್ಲ, ಅಷ್ಟು ದೊಡ್ಡ ಕ್ಯಾನ್ವಾಸ್. ಸೊ ನನಗೊಂದು ಅನ್ಸಿದ್ದು ಅಂದ್ರೆ, ಎಲ್ಲೋ ಒಂದು ಡೌಟ್ ಇದ್ದಿದ್ರೆ ನನ್ನ ಕೈಯಲ್ಲಿ ಮಾರ್ನಮಿ ಮಾಡಕ್ ಆಗ್ತಿರ್ಲಿಲ್ಲ ಅಂತ. ನಾನೆಲ್ಲೋ ದ ವೆರಿ ಫಸ್ಟ್ ಡೇ ನಾನು ಬಂದು, ಓಕೆ ಇಷ್ಟು ಜನ ಇರೋ ಸೆಟ್ಟು, ಇಷ್ಟು ದೊಡ್ಡ ಕ್ಯಾನ್ವಾಸು, ಇಂಥ ದೊಡ್ಡ ಕ್ಯಾಮ್ರಾಮನ್, ಇಂಥ ದೊಡ್ಡ ಆರ್ಟಿಸ್ಟ್ಗಳು ಅಂತ ನಾನು ಎಲ್ಲೋ ಒಂಚೂರು ಅಳಕಿದ್ರು. ಇವತ್ತು ನಾವೇನು ನೀವು ಸಿನಿಮಾ ನೋಡಿ ಹೇಳ್ತಿದ್ರಲ್ಲ, ಏನು ಚೆನ್ನಾಗಿ ಬಂದಿದೆ ಅಥವಾ ಏನು, ಇದು ನಂಗೆ ಸಿಗ್ತಾ ಇರ್ಲಿಲ್ವೇನೋ. ಸೊ ಆ ಬಂಡ್ ಧೈರ್ಯ ಇದ್ರೆ ಒಳ್ಳೇದು ಅನ್ನೋದು ಒಂದು ಅನಿಸಿದ್ದು. ಅಂದರೆ ಮಾಡಬೇಡೋಣ, ಏನು ಹೋಗೋದೇನಿದೆ ಮಾಡಬೇಡೋಣ ಅನ್ನೋದು ಇರಬೇಕು ಅನ್ನೋದು. ಅದಾದ್ಮೇಲೆ ಕೆಲಸದ ವಿಷಯಗಳಲ್ಲಿ ತುಂಬ ವಿಷಯಗಳನ್ನ ಕಲ್ತ್ಕೊಂಡೆ. ಯಾವುದು ಎಷ್ಟು ಅಗತ್ಯ, ಯಾವುದನ್ನು ನಾವು ಆರಾಮಾಗಿ ನಾರ್ಮಲ್ ಆಗಿ ಹ್ಯಾಂಡಲ್ ಮಾಡ್ಬಿಡ್ಬೋದು, ಎಲ್ಲವನ್ನು ಕಲ್ತ್ಕೊಂತ ಮುಂದೆ. ಪ್ಲಸ್ ಈ ರಿಲೀಸ್, ಸಿನಿಮಾ ಮಾಡೋದು ಒಂದು ತೂಕ ಆದರೆ ಸಿನಿಮಾ ರಿಲೀಸ್ ಮಾಡೋದು ಇನ್ನೊಂದು ತೂಕ. ಸೊ ರಿಲೀಸ್ನ ಪ್ರೊಸೀಜರ್ಸ್ಗಳೇನು, ಅದನ್ನು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು, ಸೊ ಇದನ್ನೆಲ್ಲ ಒಂದಿಷ್ಟು ವಿಷಯಗಳನ್ನ ಕಲ್ತ್ಕೊಂಡಿದ್ದು ಮಾರ್ನಮಿಯಿಂದ. ಅಂದರೆ ಕಂಪ್ಲೀಟ್ಲಿ ನನಗೆ ಇವತ್ತೇನಾದರೂ ನಾನು ನಾಳೆ ಎಷ್ಟೇ ಸಿನಿಮಾಗಳು ಮಾಡ್ಬೋದು, ಏನೋ ಮಾಡ್ಬೋದು, ದಿಸ್ ಇಸ್ ಮೈ ಬೇಸ್. ಗಾಟ್ ಇಟ್. ನೀವು ಅದೇ ಆಗ್ಲೇ ಇನ್ನೊಂದು ಹೇಳಿದ್ರಿ, ಅಂದ್ರೆ ನಾನು ಎಲ್ಲಿ ಯಾವ ಕಥೆಯನ್ನ ಆಯ್ಕೆ ಮಾಡ್ಕೊಳ್ತೀನೋ ಆ ಜಾಗಕ್ಕೆ, ಆ ಸ್ಥಳಕ್ಕೆ ಹೋಗಿ ಬರೆಯೋಕೆ ಇಷ್ಟಪಡ್ತೀನಿ ಅಂತ ನೀವು ಹೇಳ್ತಾ ಇದ್ರಿ. ವಾಪಸ್ ಈಗ ಊರಿಗೆ ಹೋಗಿ ಕಥೆಯನ್ನ ಬರಿಬೇಕು ಅಂತ, ಸೊ ಅಲ್ಲಿಯೇ ಒಂದು ಕಥೆಯನ್ನ ಚೂಸ್ ಮಾಡಿದೀರಾ? ಹೌದು. ನನಗೆ, ನಾನು ಆಗ್ಲೂ ಮಾತಾಡ್ತೇನೆ, ದ ಮೋರ್ ಪರ್ಸನಲ್ ಮೋರ್ ಕ್ರಿಯೇಟಿವ್ ಅಂತ. ಇಡೀ ಕಥೆಯಲ್ಲಿ ಯಾವ್ದಾದ್ರು ಒಂದು ಭಾಗ ನನ್ನ ಜೀವನದಲ್ಲಿ ನಾನು ಅನುಭವಿಸಿರೋದಿದ್ರೆ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದ್ರೆ, ನನಗೆ ಅದು ತುಂಬ ಇಮಿಡಿಯೇಟ್ ಆಗಿ ಇಷ್ಟ ಆಗ್ಬಿಡುತ್ತೆ. ಸೊ ಈಗಿಂದ ನಾನು ಅನ್ಕೊಂಡಿದ್ದು ಒಂದು ಲೈನ್ ಏನಿದೆ, ಇದು ನನ್ನ ಜೀವನದಲ್ಲಿ ಎಲ್ಲೋ ಒಂದು ಪಾಯಿಂಟ್ ಆದ್ರೂ ನನಗೆ ಇಷ್ಟ ಆಗಿರೋದು. ನಂದಂತಲ್ಲ ಇದು, ನಾನು ನೋಡ್ಬೇಕಾದ್ರೆ ಬರಿಬೇಕಾದ್ರೆ ನನ್ಗೆ ಇಷ್ಟ ಆಗಿರೋದು ಅಂತ, ನನ್ನ ಲೈಫಲ್ಲಿ ನಡೆದಿರೋ ಒಂದು ಚಿಕ್ಕ ಭಾಗ ಅಂತ ಬರ್ಕೊಂಡು ಹೋಗ್ತೀನಿ. ಬಟ್ ಯಾವಾಗ ಅದು ಕಂಪ್ಲೀಟ್ ಆಗಿ ಕಥೆ ಕನ್ವೆ ಆಗಿದೆ, ಈಗ ಯಾರನ್ನು ಕೇಳಿದ್ರು ಹೇಳ್ತಾರೆ, ಇಲ್ಲ ಇದು ನನ್ಗೆ ಕನೆಕ್ಟ್ ಆಗ್ತಿದೆ, ಇದು ನನ್ನ ಇಟ್ಸ್ ಎನ್ ಸ್ಕೂಲ್ ಸ್ಟೋರಿ. ಓಕೆ. ಸೊ ಪ್ರತಿಯೊಬ್ಬರಿಗೂ ಅವರ ಸ್ಕೂಲ್ ಜರ್ನಿಯಲ್ಲಿ ನಡೆದಂತಹ ಘಟನೆಗಳು ಅಂತ ಅನಿಸುವಂತ ಒಂದು ಕಥೆ. ಶೋರ್. ಇದು ನಿಮ್ಮದೇ ಕಥೆ ಆದ್ರಿಂದ ನಾನು ಕೇಳ್ತಾ ಇದ್ದೀನಿ, ಯಾಕಂದ್ರೆ ಮಾರ್ನಮಿ ಸುದ್ದಿ ಅವರಿಂದ ಬಂದು. ಸೊ ಈಗ ನಿಮಗೆ ಒಂದು ಥಾಟ್ ಬಂತಲ್ಲ, ಸ್ಕೂಲ್ದು ಏನೋ ಒಂದು ಥಾಟ್ ಅಂತ, ಆಬ್ವಿಯಸ್ಲಿ ಅಷ್ಟೇ ಹೇಳಿ ಸಾಕು, ಅಷ್ಟೇ ಅನ್ಕೊಂಡ್ರಿ. ಬಟ್ ಇಮಿಡಿಯೇಟ್ ಆಗಿ ನಿಮ್ಮ ನೆಕ್ಸ್ಟ್ ಆಲೋಚನೆ ಏನಿರುತ್ತೆ, ಇದೇನೋ ಬಂದಿದೆ, ಇದನ್ನ ಹೇಗೆ ಎಂಡ್ ಮಾಡಬೇಕು ಅನ್ನೋ ಆಲೋಚನೆ ಬರುತ್ತಾ? ಯಾಕಂದ್ರೆ ನಾವು ಸ್ಟಾರ್ಟು ಮಿಡ್ಡು ಎಂಡು ಹಾಗೆ ಯೋಚನೆ ಮಾಡೋದ್ರಲ್ಲಿ ಬೆನಿಫಿಟ್ ಕೂಡ ಇದೆ. ಹೌದು, ಇಲ್ಲದ್ರೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಕತೆ ಅಂತ. ಹೌದು. ಸೊ ಇದೇನೋ ಲೈನ್ ಚೆನ್ನಾಗಿದೆಯಲ್ಲ, ಸ್ಕೂಲ್ ಬಗ್ಗೆ ಒಂದೇನೋ ಮಾಡ್ಬೇಕಲ್ಲ, ಸ್ಕೂಲಲ್ಲಿ ಹಿಂಗಾಗಿತ್ತಲ್ಲ ಅಂತ ಆಲೋಚನೆ ಬಂದ ಕೂಡಲೇ ಆ ಆಲೋಚನೆಯಲ್ಲೇ, ಆ ಪರ್ಸನಲ್ ಐಡಿಯಾದಲ್ಲೇ ಎಂಡು ಇತ್ತ? ಖಂಡಿತ. ಓಕೆ. ಅಸ ನೀವು ಎಂಡ್ ಹುಟ್ಟಾಕ್ಬೇಕಿತ್ತ? ಎಂಡ್ ಹುಟ್ಟಾಕ್ಬೇಕಾಗಿರ್ಲಿಲ್ಲ, ನಂಗೆ ಎಂಡ್ ಇತ್ತು. ಸರಿ, ಒಂದು ಈ ಪಾಯಿಂಟ್ ಇದು ಎಂಡ್ ಆಗತ್ತೆ ಅಂತಿತ್ತು. ಸೊ ಅದ್ರ ಮಧ್ಯದಲ್ಲಿ ಏನಿದೆ ಅದನ್ನ ಶೋರ್ ಅದಿರುತ್ತೆ, ಅದೇ ನೀವೇ ಇದ್ದೇ ಇರುತ್ತೆ. ಸೂಪರ್. ಮಾರ್ನಮಿಯ ಅಗೇನ್ ಪ್ರೇಕ್ಷಕರು ಎಷ್ಟು ಜನ ನೋಡಿದ್ರು, ಎಷ್ಟು ಜನ ಪ್ರಶಂಸೆ ವ್ಯಕ್ತಪಡಿಸಿದ್ರು ಅದು ನಂಗೆ ಗೊತ್ತಿಲ್ಲ. ಬಟ್ ಈ ಚಿತ್ರವನ್ನ ಆದಷ್ಟು ಜನ ಇಂಡಸ್ಟ್ರಿಯವರು ನೋಡ್ಲಿ, ಇದ್ರ ಬಗ್ಗೆ OTT ಬಂದಾದ್ಮೇಲಾದ್ರೂ ಹೆಚ್ಚು ಜನರಿಗೆ ತಲುಪತ್ತೆ ಕೂಡ. ಆಗ್ಲೂ ಸ್ವಲ್ಪ ಹೇಗಾದ್ರೂ ಪ್ರಮೋಟ್ ಮಾಡಿ ತಲುಪಿಸಿ, ಯಾಕಂದ್ರೆ ಖಂಡಿತವಾಗ್ಲೂ ಇದು ಜನರ ನೋಡ್ಬೇಕಾಗಿರುವಂತ ಚಿತ್ರವೇ. ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅನ್ನೋದನ್ನ ಪಕ್ಕಕ್ಕಿಟ್ರು ಕೂಡ, ನಾನು ನೆನ್ನೆ ನಿಮಗೆ ಹೇಳಿದ ಹಾಗೆ ಸ್ವಲ್ಪ ಕಾಡುವ ಚಿತ್ರ ಇದು, ಕಾಡುವ ಪಾತ್ರಗಳಿವೆ. ದೀಕ್ಷಾ, ಚೇತು ಇಬ್ರು ಕಾಡುವ ಪಾತ್ರಗಳೇನೆ. ಹಾಗಾಗಿ ಐ ರಿಯಲಿ ಫೀಲ್ ಇಟ್ ಡಿಸರ್ವ್ಸ್ ಅ ಲಾಟ್ ಮೋರ್ ಆಡಿಯನ್ಸ್. ಅದಕ್ಕೂ ಮುಖ್ಯವಾಗಿ ಇಂಡಸ್ಟ್ರಿ ಅವರು ಇನ್ನೂ ಹೆಚ್ಚು ಜನ ನೋಡಿದ್ರೆ ಈ ಪ್ರೊಡ್ಯೂಸರ್ ಹುಡುಕೋದು ಆ ತಾಪತ್ರ ಸ್ವಲ್ಪ ಕಡಿಮೆ ಆಗಲಿ ಅಂತ ಆಶಿಸ್ತಾ, ನಿಮ್ಮ ಸ್ಕೂಲ್ ಸ್ಟೋರಿ ಕೂಡ ಒಂದು ಇಟ್ ಕನೆಕ್ಟ್ಸ್ ಅಟ್ ಅ ಪರ್ಸನಲ್ ಲೆವೆಲ್ ಅಂತ ಹೇಳ್ತಾ ಇದ್ದೀರಿ.
ಇಲ್ಲಿ ಮಾರ್ನವಿಯ ಕಲಿಕೆ ಹೌದು. ನಿಮ್ಮ ರೈಟಿಂಗ್ ಅಲ್ಲಿ, ನಿಮ್ಮ ಎಕ್ಸಿಕ್ಯೂಷನ್ ಅಲ್ಲಿ ಸಪೋರ್ಟ್ ಮಾಡಲಿ, ಅದು ಇದಕ್ಕಿಂತ ಒಂದು ಮೇಲಾದ ಒಂದು ಚಿತ್ರವಾಗಿ ಬರಲಿ ಅಂತ ಆಶಿಸ್ತಾ, ಥ್ಯಾಂಕ್ ಯು ಫಾರ್ ಮಾರ್ನಮಿ, ಎಕ್ಸಲೆಂಟ್ ಡೆಬ್ಯೂ, ಗುಡ್ ಲಕ್ ಟು ಯೋರ್ ನೆಕ್ಸ್ಟ್ ಫಿಲ್ಮ್. ಥ್ಯಾಂಕ್ ಯು ಸೊ ಮಚ್ ಸರ್.